ನಮಸ್ತೆ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಸೊ ವೆರಿ ಗುಡ್ ಮಾರ್ನಿಂಗ್. ಸೊ ಎಲ್ಲರಿಗೂ ವೆಲ್ಕಮ್ ನಮ್ಮ ದಿಲ್ ಸೆ ಪ್ರೋಗ್ರಾಮ್ ನ ಮತ್ತೊಂದು ದಿನಕ್ಕೆ ಮತ್ತೆ ಎಲ್ಲರಿಗೂ ವೆಲ್ಕಮ್. ಸೊ ಇದುವರೆಗೂ 10 ಲೀಡರ್ಸ್ 10 ಡೈಮಂಡ್ಸ್ ಗಳು ಆಲ್ರೆಡಿ ನಮ್ಮ ಜೊತೆ ಅವರ ಜರ್ನಿಯಲ್ಲಿ ಆಗಿರುವಂತ ಕೆಲವು ಸಿಚುವೇಶನ್ ಹೇಗೆ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತು, ಹೇಗೆ ಮೋದಿ ಕೇರ್ ಅಂತ ಹೇಳಿದ್ರೆ ಎಲ್ಲಾನು ನಮ್ಮ ಲೈಫ್ ಆಗಿದೆ ಅಂತ ಅವರ ಕೆಲವು ಇನ್ಸಿಡೆಂಟ್ ನ ನಮಗೆ ಕನೆಕ್ಟ್ ಮಾಡಿದ್ರು. ನಿನ್ನೆ ಅದರಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಬೇಸಿಕಲಿ ನನಗೆ ಅರ್ಥ ಆಗಿದ್ದು ಇಷ್ಟೇ. ನಿನ್ನೆ ನಮ್ಮ ಪಾಂಡು ಅವರು ಏನ್ ಶೇರ್ ಮಾಡೋದು, ಅದರಲ್ಲಿ ಮಾನವೀಯತೆ ಇಲ್ಲ ಅಂತ ಹೇಳಿದ್ರೆ ಹ್ಯೂಮನ್ ಬೀಯಿಂಗ್ ಹ್ಯೂಮನ್ ಅಂತ ಏನ್ ಹೇಳ್ತೀವಿ, ಮಾನವೀಯತೆ ತೋರಿಸಿದ 2 ಇನ್ಸಿಡೆಂಟ್ ನನಗೆ ಆಕ್ಚುಲಿ ಕನೆಕ್ಟ್ ಆಯ್ತು. ಒಂದು ಪಾಂಡು ಅವರು ಹೇಳ್ದಂಗೆ ವಿಜಯ್ ಡಿ ಜಿ ಸರ್ ಹೇಗೆ ಅವ್ರಿಗೆ ಹೆಲ್ಪ್ ಮಾಡಿದ್ರು, ಕಷ್ಟನ ಅರ್ಥ ಮಾಡ್ಕೊಂಡು ಕಷ್ಟದಲ್ಲಿ ಇವ್ರಿಗೆ ನಿಜವಾಗ್ಲೂ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ. ನಾ ಸಹಾಯ ಅಂತ ಹೇಳಲ್ಲ, ಆಕ್ಚುಲಿ ಜಸ್ಟ್ ಒಂದು ರಿಕವರ್ ಆಗ್ತೀಯಾ ಅಂತ ಹೇಳಿ ಅವ್ರಿಗೆ ಮಾಡುವಂತ ಒಂದು ಸಪೋರ್ಟ್, ಒಂದು ಹೆಲ್ಪಿಂಗ್ ಹ್ಯಾಂಡ್ ಜಸ್ಟ್ ಪುಲ್ ಔಟ್ ಮಾಡೋದಕ್ಕೆ. ಸೊ ಅದು ಮಾನವೀಯತೆ ವಿಜಯ್ ಡಿ ಜಿ ಅವ್ರ ಕಡೆಯಿಂದ ತೋರಿಸಿದ್ದು. ಸೆಕೆಂಡ್, ನಮ್ಮ ಪಾಂಡು ಅವರು ಅದನ್ನ ಬರೀದೇ ಇರೋದು. ಸೊ ಎರಡೂ ಕೂಡ ಆಕ್ಚುಲಿ ಇಬ್ರು ಕಡೆಯಿಂದನೂ ನಿಜವಾದ ಒಂದು ಮಾನವೀಯತೆ ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಇದು ಜಸ್ಟ್ ದುಡ್ಗೋಸ್ಕರ ಅಂತ ಎಲ್ಲೂ ಕಾಣ್ಲಿಲ್ಲ. ಸೊ ಆತರ ಒಂದು ಕ್ಯಾರೆಕ್ಟರ್, ಆತರ ಒಂದು ನೇಚರ್ ಇರುವಂತ ಇಬ್ರು ಲೀಡರ್ಸ್ಗೂ ಕೂಡ ರಿಯಲಿ ಹ್ಯಾಟ್ಸ್ ಆಫ್. ರಿಯಲಿ ನಾವು ಆಕ್ಚುಲಿ ಬ್ಲೆಸ್ಡ್
ಸಚ್ ಲೀಡರ್ಶಿಪ್ ನಮ್ ಜೊತೆ ಇರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ಈ ತರ ಒಂದು ಟಾಪ್ ಲೀಡರ್ಸ್ ಈ ತರ ಒಂದು ನೇಚರ್ ನ ಇಟ್ಕೊಂಡಿದ್ದಕ್ಕೆ, ಈ ತರ ನಮ್ಮ ದೊಡ್ಡ ಒಂದು ಲೀಡರ್ಸ್ ಇಷ್ಟು ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ ನಿಜವಾಗ್ಲೂ ಹೆಲ್ಪ್ ಆಗ್ತಾ ಇದೆ. ಸೊ ರಿಯಲಿ ಇಬ್ರು ಕಡೆಯಿಂದನೂ ಪಾಂಡು ಅವರು ಆಮೇಲೆ ವಿಜಯ್ ಡಿ ಸರ್ ಇಬ್ರು ಕೂಡ ಥ್ಯಾಂಕ್ ಯು. ಈ ತರ ಒಂದು ಕ್ಯಾರೆಕ್ಟರ್, ಈ ತರ ಒಂದು ನೇಚರ್ ನ ಬಿಲ್ಡ್ ಮಾಡೋದಕ್ಕೆ ಹಾಗೇನೆ ಇಟ್ಕೊಂಡಿರೋದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂಡ್ ಥ್ಯಾಂಕ್ ಯು ಇದನ್ನ ಶೇರ್ ಮಾಡಿದಕ್ಕೆ ಪಾಂಡು ಅವ್ರಿಗೆ. ಸೊ ಇದು ನಮಗೆ ನಿಜವಾಗ್ಲೂ ಬೇಕಾಗಿರೋದು. ಬಿಸ್ನೆಸ್ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಹೇಳೋದು, ಸುಮಾರು ಜನ ಹೇಳ್ತಾರೆ ನಮಗೆ, ಸರ್ ನಾನ್ ವರ್ಕ್ ಮಾಡಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತಲ್ಲ, ಇಲ್ಲ ಅಂದ್ರೆ ಅವ್ರಿಗೆ ದುಡ್ಡು ಹೋಗುತ್ತಲ್ಲ ಅಂತ ಕೆಲವ್ರ ಕಡೆ ಹೇಳ್ತಾರೆ. ಅದೆಲ್ಲ ಯಾತಕ್ ನೋಡ್ಬೇಕು ಅಂತ ನನಗೆ ಇದುವರೆಗೂ ಗೊತ್ತಿಲ್ಲ. ಸೊ ನಿಮ್ ಕೆಲಸ ನೀವ್ ಮಾಡಿ, ಮಿಕ್ಕಿದ್ದು ಅವ್ರ ಕೆಲಸ ಅವ್ರು ಮಾಡಿದ್ರೆ ಅವ್ರಿಗೆ ಬೆನಿಫಿಟ್ ಸಿಗತ್ತೆ ಅಷ್ಟೇ. ಸೊ ಆಲ್ರೆಡಿ ಭಗವಂತನೇ ಹೇಳ್ಬಿಟ್ಟು ಹೋಗಿದ್ದಾನೆ, ನಿಮ್ ಕೆಲಸ ನೀವ್ ಮಾಡು, ಎಫರ್ಟ್ ತಕ್ಕನಾಗಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂತ. ಅದನ್ನ ಆಲ್ರೆಡಿ ಅವಾಗ್ಲೇ ಭಗವದ್ಗೀತೆಯಲ್ಲಿ ಬರ್ದಿಟ್ಟಿದ್ದಾರೆ. ಎಲ್ಲಾ ಇದ್ರಲ್ಲೂ ಕೂಡ ಬರೆದಿದ್ದಾರೆ. ಕುರಾನ್ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಬೈಬಲ್ ಆಗಿರ್ಬೋದು, ಎಲ್ಲಾದ್ರಲ್ಲೂ ಕೂಡ ಬರೆದಿದ್ದಾರೆ. ನಮ್ ಕೆಲಸ ಎಫರ್ಟ್ ಹಾಕೋದು, ಕಷ್ಟ ಆದ್ರೂ ಸರಿ, ಅಟ್ಲೀಸ್ಟ್ ಸುಖ ಆದ್ರೂ ಸರಿ, ನಮ್ ಕೆಲಸ ಒಂದು ಒಳ್ಳೆ ಡೈರೆಕ್ಷನ್ ಅಲ್ಲಿ ನಮ್ಮ ಎಫರ್ಟ್ ನ ಮಾಡ್ತಾ ಹೋಗ್ಬೋದು. ಇದನ್ನ ಆಲ್ರೆಡಿ ಹೇಳಿದ್ದಾರೆ. ಅದನ್ನೇ ಸುಮಾರು ಜನ ಲೀಡರ್ಸ್ ಆಲ್ರೆಡಿ ಮಾಡಿದ್ದಾರೆ. ಅದರಲ್ಲಿ ಕೆಲವು ಲೀಡರ್ಸ್ ನಾವು ನಿಮಗೆ ಕನೆಕ್ಟ್ ಮಾಡ್ತಾ ಇದೀವಿ. ಸೊ ಇವತ್ತು ಕೂಡ ಅದೇ ತರ ಕನೆಕ್ಟ್ ಮಾಡುವಂತ ಒಂದು ಟೈಮ್. ಸೊ ಇವತ್ತು ನಮ್ಮ ಜೊತೆ ಬರ್ತಾ ಇರುವಂತ ಲೀಡರ್ಸ್ ಆಲ್ರೆಡಿ ನಿಮಗೆ ಗೊತ್ತು ಯಾರು ಅಂತ. 1 minute ನಮ್ಮ ಪೋಸ್ಟರ್ ನ ಶೇರ್ ಮಾಡೋಣ. ಸೊ ಆಲ್ರೆಡಿ ಎಲ್ಲರೂ ನೋಡಿದಾರ ನಮ್ಮ ಇವತ್ತಿನ ಪ್ರೆಸೆಂಟರ್ ಯಾರು ಅಂತ. ಸೊ ಇವ್ರ ಬಗ್ಗೆ ನೆನ್ನೆನೆ ಹೇಳಿದೆ, ಇವ್ರದ್ದು ನಮ್ಮ ರಿಲೇಷನ್ ಎಷ್ಟು ಚೆನ್ನಾಗಿತ್ತು ಅಂತ. ಸೊ ಸುಮಾರು ನಾನು ಆಕ್ಚುಲಿ ಫೈಟ್ ಮಾಡ್ತಾ ಇದೀವಿ ಅಂತ ಹೇಳಿದೆ. ಬೇಸಿಕಲಿ ಫೈಟ್ ಅಲ್ಲ, ನನಗೆ ಆಕ್ಚುಲಿ ಇವರಲ್ಲಿ ಕಂಡಿದ್ದು ರಿಯಲ್ ಫೈಟಿಂಗ್ ಸ್ಪಿರಿಟ್. ಸೊ ಫೈಟಿಂಗ್ ಸ್ಪಿರಿಟ್ ಅಂತ ನಾನು ಲಾಸ್ಟ್ ಟೈಮ್ ಅಲ್ಲೂ ಕೂಡ ಇನ್ನೊಬ್ರನ್ನ ಹೇಳಿದೆ, ಕಿಶೋರ್ ಅವರು. ಸೊ ಕಿಶೋರ್ ಅವರು ಆಮೇಲೆ ನಮ್ಮ ದಿನಕರ್ ಅವರು ಇಬ್ಬರದು ಕೂಡ ನನಗೆ ನಿಜವಾಗ್ಲೂ ಇಷ್ಟ ಆಗಿದೆ ಆ ಒಂದು ಫೈಟಿಂಗ್ ಸ್ಪಿರಿಟ್, ಆ ಒಂದು ಆಟಿಟ್ಯೂಡ್. ಏನದು ನಡೀತಾ ಇತ್ತು ಅಂತ ಹೇಳಿದ್ರೆ, ಬೇಸಿಕಲಿ ಆ ಒಂದು 6 years ಬ್ಯಾಕ್ ಇಲ್ಲ 7 years ಬ್ಯಾಕ್ ನೋಡಿದಾಗ ಅವರ ಟೀಮ್ಗೆ ಬೇಕಾದಷ್ಟು ಏನು ಇವಾಗ ಸಣ್ಣ ಚಿಕ್ಕದು ಏನು ನಡೀತಾ ಇದೆ, ಅವಾಗ ಆಕ್ಚುಲಿ ದೊಡ್ಡದಾಗಿತ್ತು. ನಮ್ಮ ಕಂಪ್ನಿಯಲ್ಲಿ ಅವಾಗ ಕಸ್ಟಮರ್ ಕೇರ್ ಇರಲಿಲ್ಲ, ಅವಾಗ ಈ ತರ ಒಂದು ಇಷ್ಟೊಂದು ಮ್ಯಾನ್ ಪವರ್ ಕೂಡ ಇರ್ತಿರ್ಲಿಲ್ಲ. ಸೊ ಹಾಗೇನೆ ನಮ್ಮ ಸಿಸ್ಟಮ್ ಇಷ್ಟೊಂದು ಸಿಂಪಲ್ ಆಗಿರ್ಲಿಲ್ಲ. ಅಂತ ಇದರಲ್ಲಿ ಅವರ ಟೀಮ್ಗೆ ಎಂಟೈರ್ ರೆಸ್ಪಾನ್ಸಿಬಿಲಿಟಿ ತಗೊಂಡು, ಎಸ್ಪೆಷಲಿ ಕಷ್ಟ ಟೈಮ್ ಅಲ್ಲಿ ಸುಮಾರು ಜನ ಆಲ್ರೆಡಿ ಅವರ ಟೀಮ್ ಅಲ್ಲಿ ಯಾವಾಗ ಪಾರ್ಟ್ ಟೈಮರ್ಸ್ ಆಗಿದ್ರು, ಅಂತ ಇದರಲ್ಲಿ ಇವರು ಫುಲ್ ಟೈಮರ್ಸ್ ಇದ್ದಾಗ ಎಂಟೈರ್ ಟೀಮ್ ಏನೆಲ್ಲ ಸಣ್ಣ ಪುಟ್ಟದು ಕೂಡ ಇತ್ತು ಅದನ್ನ ರಿಯಲ್ ಫಾಲೋ ಅಪ್ ಮಾಡಿ ಅವರ ಟೀಮ್ಗೆ ಬೇಕಾಗಿದ್ದನ್ನ ನಿಜವಾಗ್ಲೂ ಟೈಮಿಂಗ್ಸ್ ಹೇಳಿದ ತಕ್ಷಣ ಫಾಲೋ ಅಪ್ ಮಾಡ್ತಾ ಇದ್ದು. ಎಂತ ಚಿಕ್ಕ ಇನ್ಸಿಡೆಂಟ್ ಆದ್ರೂ ಸರಿ, ಎಂತ ಚಿಕ್ಕ ರಿಕ್ವೈರ್ಮೆಂಟ್ ಆದ್ರೂ ಸರಿ, ಅವ್ರಿಗೆ ಟೀಮ್ ಬೇಕಾಗಿದ್ದನ್ನ ನಿಜವಾಗ್ಲೂ ಫೈಟ್ ಮಾಡಿ ಅದನ್ನ ಯಾತಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಸಿಗೋ ತನಕ ಬಿಡ್ತಿರ್ಲಿಲ್ಲ. ಆತರ ಒಂದು ಫೈಟಿಂಗ್ ಸ್ಪಿರಿಟ್. ಸೊ ಅದಕ್ಕೆ ಅಂತ ಇದರಲ್ಲಿ ಆಕ್ಚುಲಿ ಇವನ್ ನಮ್ಮ ಸ್ಟಾಫ್ ಅಲ್ಲೂ ಕೂಡ ಇಷ್ಟೊಂದು ಫೋನ್ ಬರುತ್ತೆ. ಅವಾಗ ನಮಗೆ ನೆನ್ಸ್ಕೊಂಡ್ರೆ ದಿನಕರ್ ಅವರು ಆಮೇಲೆ ನಮ್ಮ ಸ್ವರ್ಭದಲ್ಲಿ ಇರುವಂತ ಕಿಶೋರ್ ಕುಮಾರ್ ಇಬ್ರು ಕೂಡ ಜ್ಞಾಪಿಸ್ಕೊತೀವಿ. ಇವಾಗ ಆಕ್ಚುಲಿ ಕಡಿಮೆ ಆಗಿದೆ, ಯಾಕೆಂತ ಹೇಳಿದ್ರೆ ನಮ್ಮ ಸಿಸ್ಟಮ್ ಸ್ವಲ್ಪ ಸಿಂಪಲ್ ಆಗಿದೆ, ಅವಾಗ ಆತರ ಇರ್ಲಿಲ್ಲ. ಅದಲ್ಲಿರೋ ರಿಯಲ್ ನಾನು ಆಕ್ಚುಲಿ ಇವ್ರನ್ನ ಎಲ್ಲೋದ್ರೂ ಕೂಡ ಇವರ ಒಂದು ಕಾಲ್ಗುಣ ಚೆನ್ನಾಗಿದೆ ಅಂತ ಅನ್ಕೋತೀನಿ. ಯಾಕೆಂತ ಹೇಳಿದ್ರೆ ಫಸ್ಟ್ ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದ್ರು, ಬ್ಯಾಂಗ್ಳೂರ್ ಚಿಗುರಿತ್ತು. ಅದಾದ್ಮೇಲೆ ರಾಯಚೂರು ಭಾಗದಲ್ಲೋದ್ರು, ರಾಯಚೂರ್ನ ಚಿಗುರಿಸಿದ್ರು. ಅದಾದ್ಮೇಲೆ ಮತ್ತೆ ಇವಾಗ ಉಡುಪಿ ಇಲ್ಲ ಕುಂದಾಪುರ ಭಾಗ ಹೋದ್ರು, ಅಲ್ಲೂ ಕೂಡ ಹೋದ್ಮೇಲೆ ನಿಜವಾಗ್ಲೂ ಚೆನ್ನಾಗಿ ಡೆವಲಪ್ ಆಗ್ತಾ ಇತ್ತು. ಸೊ ಅದಲ್ಲಿರ ನಿಜವಾಗ್ಲೂ ಒಂದು ಕೈಂಡ್ ಹಾರ್ಟೆಡ್ ಪರ್ಸನ್ ಯಾವತ್ತೂ ಕೂಡ ಎಷ್ಟು ಮಾತಾಡಿದ್ರು ಕೂಡ ಯಾವತ್ತೂ ಕೂಡ ಬೇಜಾರ್ ಮಾಡ್ಕೊಳ್ಳಿದ್ರೆ, ಮನ್ಸಲ್ಲಿ ಇಟ್ಕೊಳ್ಳಿದ್ರೆ ಮತ್ತೆ ಫ್ರೆಶ್ ಆಗಿ ರೆಡಿ ಆಗ್ತದೆ. ಆತರ ಒಂದು ರಿಯಲ್ ನೇಚರ್, ರಿಯಲ್ ಟ್ರೂ ಕ್ಯಾರೆಕ್ಟರ್, ಯಾವತ್ತೂ ಕೂಡ ಮನ್ಸಲ್ಲಿ ಏನು ಕೂಡ ಇಟ್ಕೊಳ್ದೇ ಇರುವಂತ ರಿಯಲ್ ಕೈಂಡ್ ಹಾರ್ಟೆಡ್ ಪರ್ಸನ್. ಹಾಗೇನೆ ಅವರ ಟೀಮ್ಗೆ ನಿಜವಾಗ್ಲೂ ಬೇಕಾದಷ್ಟು ಸಪೋರ್ಟ್ ನ ಮಾಡಿ, ಬೇಕಾದಷ್ಟು ದೊಡ್ಡ ಒಂದು ಟೀಮಲ್ಲಿ ದೊಡ್ಡ ಅಚೀವ್ಮೆಂಟ್ ಕೂಡ ನಡೀತಾ ಇದೆ. ಕುಂದಾಪುರ ಇಲ್ಲ ಅಂತ ಹೇಳಿದ್ರೆ ಉಡುಪಿ ಇವಾಗ ನಮಗೆ ಪರಿಚಯ ಇಷ್ಟು ಸ್ಟ್ರಾಂಗ್ ಆಗಿ ಆಗ್ಬೇಕು ಅಂತ ಹೇಳಿದ್ರೆ ಮೊದಲನೇ ಪಿಲ್ಲರ್ ಇಲ್ಲಾಂದ್ರೆ ಮೊದಲನೇ ಒಂದು ಫೌಂಡೇಶನ್ ಹಾಕಿರುವಂತ ಕಲ್ಲು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಮ್ಮ ದಿನಕರ್ ಅವರು. ಅದ್ ಹೇಗಾಯ್ತು ಇಲ್ಲ ಅಂದ್ರೆ ಅದರಲ್ಲಿ
ಅವರ ಒಂದು ಜರ್ನಿಲಿ ಏನೆಲ್ಲ ಕನೆಕ್ಟ್ ಆಯ್ತು ಅದನ್ನ ಅವರ ಇದರಲ್ಲಿ ಸ್ವಲ್ಪ ಕೇಳೋಣ. ಸೊ ಈ ಒಂದು ಜರ್ನಿಲಿ ಅವರ ಒಂದು ಮೋದಿ ಕೇರ್ ಲೈಫ್ ಅಲ್ಲಿ ಹೇಗೆ ಬೆಳೆದ್ರು, ಹಾಗೇನೆ ಹೇಗೆ ಕೆಲವು ಇನ್ಸಿಡೆಂಟ್ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತು ಅದನ್ನ ಅವ್ರ ಬಾಯಲ್ಲಿ ಕೇಳೋಣ. ಹಾಗೇನೆ ಅವ್ರನ್ನ ಇನ್ವೈಟ್ ಮಾಡಿ ಈ ಒಂದು ಸೆಷನ್ ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಲೆಟ್ ಮಿ ಇನ್ವೈಟ್ ವಿತ್ ಹೋಲ್ ಹಾರ್ಟ್ ಅಂಡ್ ಎ ವೆರಿ ಕೈಂಡ್ ಅಂಡ್ ಜೆನ್ಯೂನ್ ಪರ್ಸನ್ ಮಿಸ್ಟರ್ ದಿನಕರ್, ಹಾಗೇನೆ ಅವರ ಬೆಟರ್ ಆಫ್ ಮಿಸ್ ರಾಜಶ್ರೀ. ದಿನಕರ್ ಅವರೇ, ವೆಲ್ಕಮ್. ದಿನಕರ್ ಅವರೇ ಸರ್ ನಮಸ್ತೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವೆಲ್ಕಮ್ ಮೇಡಮ್. ಕಾಣಿಸ್ತಾ ಇದೆಯಾ ಸರ್? ವಾಯ್ಸ್ ಕೇಳಿಸ್ತಾ ಇದೆಯಾ? ಎಸ್, ಕಾಣಿಸ್ತಾ ಇದೆ, ಹಾಗೆ ಕೇಳಿಸ್ತಾ ಇದೆ. ಪರ್ಫೆಕ್ಟ್. ಓಕೆ ಸರ್, ಥ್ಯಾಂಕ್ ಯು. ಎಸ್ ದಿನಕರ್ ಅವರೇ, ಆಲ್ ಯುವರ್ಸ್. ಗುಡ್ ಮಾರ್ನಿಂಗ್. ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರ. ಇಂತ ಒಂದು ಅದ್ಭುತ ವೇದಿಕೆಯಲ್ಲಿ ನಮ್ಮನ್ನು ಚೆನ್ನಾಗಿ ಪರಿಚಯ ಮಾಡಿಕೊಟ್ಟು ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಸರ್. ಅಂಡ್ ಇಂತ ಒಂದು ಅದ್ಭುತ ವೇದಿಕೆಯನ್ನು ನಮ್ಗೆ ಕಲ್ಪಿಸಿಕೊಟ್ಟ ಎಲ್ಲಾ ಅಪ್ಲೈನ್ ಲೀಡರ್ಸ್ ಗಳಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿನ ನನಗಿಂತ ತಮ್ಮ ಹೆಚ್ಚಿನ ಅನುಭವಗಳನ್ನ ನನ್ನ ಹಸ್ಬೆಂಡ್ ಹಂಚಿಕೊಳ್ಳಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ತುಂಬಾ ಅದ್ಭುತವಾಗಿ ನನ್ನನ್ನ ಪರಿಚಯ ಮಾಡಿದ್ರಿ ಮಂಜುನಾಥ್ ಸರ್. ಥ್ಯಾಂಕ್ ಯು ಸೋ ಮಚ್. ಹೆಸರು ದಿನಾಕರ್, ಹುಟ್ಟಿ ಬೆಳೆದಿದ್ದು ಕುಂದಾಪುರ, ಬಳ್ಕೂರು. ಸಾಕಷ್ಟು ಒಂದು ಕೊಡು ಬಡತನದಲ್ಲಿ ಬೆಳೆದಂತ ವ್ಯಕ್ತಿ. ಸಾಕಷ್ಟು ಕನಸುಗಳಿತ್ತು ಜೀವನದಲ್ಲಿ, ಏನಾದ್ರೂ ಸಾಧನೆ ಸಂಪಾದನೆ ಮಾಡ್ಬೇಕಂತ. ಓದಿದ್ದು SLC. ಮನೆಯವ್ರು ತುಂಬಾ ಚೆನ್ನಾಗಿ ಎಜುಕೇಶನ್ ಕೊಡ್ತಾ ಇದ್ರು, ಬಟ್ ಯಾಕೋ ನಮ್ ತಲೆಗೆ ಹೋಗ್ತಾ ಇಲ್ಲ. ಬಟ್ ಇವತ್ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ತುಂಬಾ ಚೆನ್ನಾಗಿ ಎಜುಕೇಶನ್ ಮಾಡಿದ್ರೆ, ಯಾವ್ದೊಂದ್ ಜಾಬ್ ಸೇರ್ಕೊಂಡಿದ್ರೆ 10,000, 15,000, 20,000ಕ್ಕೆ ಕೆಲಸ ಮಾಡ್ತಿದ್ದೇನೋ ಗೊತ್ತಿಲ್ಲ. ಬಟ್ ದೇವರ ಇಂಟೆನ್ಷನ್ ಬೇರೆ ಇದೆ, ದೇವರ ಸಂಕಲ್ಪ ಬೇರೆ ಇದೆ. ನೀನ್ ಯಾವ್ದೋ ಒಳ್ಳೆ ಎಜುಕೇಶನ್ ಮಾಡಿ ಕೆಲ್ಸಕ್ಕೆ ಹೋಗ್ಬೇಡ. ಕೆಲ್ಸಕ್ಕೆ ಹೋಗಿದ್ರೆ ಮತ್ತೆ ನಿಂಗೆ ಮೋದಿ ಕೇರ್ ಪರಿಚಯ ಆಗತ್ತೆ ಅನ್ನೋ ಗೊತ್ತಿಲ್ಲ. ಬಟ್ ಫೈಲಾಗಿ ಜೀವನಕ್ಕೋಸ್ಕರ ಏನಾದ್ರೂ ಎಷ್ಟ್ರ ನಮ್ಮ ಫ್ಯಾಮಿಲಿಯಲ್ಲಿ ಡಿಫ್ರೆಂಟ್ ಆಗಿ ಬದುಕ್ಬೇಕು, ನನ್ನ ಫ್ಯಾಮಿಲಿ ಒಂದು ರೆಸ್ಪೆಕ್ಟ್ ಏನಿದೆ ಅದನ್ನ ನಾವು ಪಡ್ಕೊಳ್ಬೇಕು. ಯಾಕಂದ್ರೆ ಒಂದು ಕಡು ಬಡತನ ಬೆಳೆದಂತ ವ್ಯಕ್ತಿ, ಫ್ಯಾಮಿಲಿ ಅಷ್ಟೊಂದು ರೆಸ್ಪೆಕ್ಟ್ ಇಲ್ಲ, ಅಷ್ಟ್ ಚೆನ್ನಾಗಿ ಯಾರು ಮಾತಾಡಿಸ್ತಾ ಇಲ್ಲ. ಯಾಕಂದ್ರೆ ನಮ್ಮ ಹತ್ರ ಏನಿಲ್ಲ, ಅದಕ್ಕೋಸ್ಕರ ಯಾರು ಅಷ್ಟ್ ಚೆನ್ನಾಗಿ ಯಾರು ಗುರ್ತಿಸ್ತಾ ಇಲ್ಲ ಇತ್ತು. ಅದು ತುಂಬಾ ಬೇಜಾರಿತ್ತು. ಆ ಟೈಮಲ್ಲಿ ಹಣ ಸಂಪಾದನೆ ಮಾಡ್ಬೇಕಂತ ಬೆಂಗಳೂರಿಗೆ ಹೋಗಿದ್ದು. ಬೆಂಗಳೂರಲ್ಲಿ 10 ವರ್ಷ ಹೋಟೆಲ್ ಕೆಲಸ ಮಾಡ್ಕೊಂಡಿದ್ದೆ. ಹೋಟೆಲ್ ಕೆಲಸ ಮಾಡ್ತಾ ಮಾಡ್ತಾ ನನಗೊಂದು ಅರ್ಥ ಆಯ್ತು, 10 20 50 ವರ್ಷ ಹೋಟೆಲ್ ಕೆಲಸ ಮಾಡಿದ್ರು ನನ್ ಲೈಫ್ ಚೇಂಜ್ ಆಗಲ್ಲ. ಯಾಕಂದ್ರೆ ತುಂಬಾ ಜನ 30 ವರ್ಷ 40 ವರ್ಷ ಕೆಲಸ ಮಾಡಿದ್ರ ಲೈಫ್ ಹಂಗೆ ಇತ್ತು. ಆವಾಗ ನನಗೆ ಒಂದ್ ಜಸ್ಟ್ ಆಲೋಚನೆ ಮಾಡಿದೆ, ಸ್ವಂತ ಏನಾದ್ರು ಮಾಡೋಣ ಅಂತ. ಬೆಂಗಳೂರಲ್ಲಿ 3 ಬಿಸ್ನೆಸ್ ಮಾಡಿದ್ದೆ. ಒಂದು ನಾಗರಬಾವಿ, ಒಂದು ಬೊಮ್ಮನಹಳ್ಳಿ, ಇನ್ನೊಂದು RB ಲೇಔಟ್. 3 ಕಡೆ ಬೇಕರಿ ಮಾಡಿದ್ದೆ. ತುಂಬಾ ಚೆನ್ನಾಗ್ ನಡೀತಾ ಇತ್ತು. ಕಾರಣಾಂತರದಿಂದ ಆ ಬಿಸ್ನೆಸ್ ಅನ್ನ ಕಳ್ಕೊಳ್ಬೇಕಾಯ್ತು. ಕಳ್ಕೊಂಡಾಗ ಸಾಲ ಆಯ್ತು. ತುಂಬಾ ಬೇಜಾರಾಯ್ತು, ಲೈಫ್ ಏನಪ್ಪ ಮುಂದೆ ಅಂತ. ಒಂದೇ ಒಂದ್ ಕಾರಣಕ್ಕೆ ಬದುಕಿದ್ದು ಏನಕ್ಕೆ, ಆ ದಿನಕ್ಕೆ ಏನಕ್ಕಂದ್ರೆ ಹಣ ಸಾಲನ ತೀರ್ಸ್ಬೇಕಲ್ಲ ಅಂತ. ಮತ್ ಪುನಃ ಹೋಟೆಲ್ ಸೇರ್ಕೊಂಡು ಹೋಟೆಲ್ ಕೆಲಸ ಮಾಡ್ಬೇಕಾದ್ರೆ ದಿನ ನೈಟ್ ಕೆಲಸ ಮಾಡ್ಬೇಕು, ಡೇ ಅಂಡ್ ನೈಟ್ ಕೆಲಸ ಮಾಡ್ಬೇಕಾದ್ರೆ ಬರೀ ಸಾಲಗಳು ಮಾತ್ರ ಕಾಣಿಸ್ತಾ ಇತ್ತು. ತುಂಬಾ ಬೇಜಾರಾಗ್ತಾ ಇತ್ತು. ಲೈಫ್ ಏನು ಅಂತ ಈ ತರ ಒಂದು ಪ್ರಶ್ನಾರ್ಥಕ ನಮ್ಗೆ ಕಾಡ್ತಾ ಇತ್ತು. ಆ ಒಂದು ಟೈಮಲ್ಲಿ 2007ರಲ್ಲಿ ನನಗೆ ಮೋದಿ ಕೇರ್ ಪರಿಚಯ ಆಗತ್ತೆ. ನಿಜವಾಗಿ ನನಗೆ ಆ ವ್ಯಕ್ತಿ ಬಗ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಸಂತೋಷ್ ಶೆಟ್ಟಿ ಸರ್ ಅಂಡ್ ಮಂಜುನಾಥ್ ಶೆಟ್ಟಿ ಸರ್. ಆ ವ್ಯಕ್ತಿ ನನಗೆ ಈ ಒಂದು ಅವಕಾಶನ ಪರಿಚಯ ಮಾಡಿಲ್ಲ ಅಂದ್ರೆ ಇವತ್ತು ನಿಮ್ಮ ಎದುರು ಮಾತಾಡೋ ಸಾಧ್ಯನೇ ಇಲ್ಲ. ಯಾಕೆ ಎಷ್ಟು ನಾನು ಎಷ್ಟು ಅಭಾರಿ ಆಗಿದ್ರು ಕಡಿಮೆನೆ. ಆ 2007 ಏನ್ ನನಗೆ ಅವಕಾಶ ಸಿಕ್ತು, ಅಲ್ಲಿಂದ ಜರ್ನಿ ನನ್ ಸ್ಟಾರ್ಟ್ ಆಯ್ತು. ಕೆಲಸ ಮಾಡ್ತಾ ಇದ್ದೆ. ಆಕಸ್ಮಿಕವಾಗಿ ನಾನು ಕೆಲಸ ಮಾಡೋ ಜಾಗದಲ್ಲಿ ಒಂದ್ ಚಿಕ್ಕ ಪ್ರಾಬ್ಲಮ್ ಆಯ್ತು. ಅಂದ್ರೆ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ಚಿಕ್ಕದಾಗಿ ಒಂದು ಓನರಿಗೂ ನಮ್ಗೆ ಸ್ವಲ್ಪ ಕಮ್ಯುನಿಕೇಶನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅಂದ್ರೆ ನಾನ್ ಕೆಲಸ ಮಾಡ್ತಾ ಇದ್ದೆ. ಬೆಳಗ್ಗೆ ತಿಂಡಿ ತಿನ್ನಕ್ ಒಬ್ರು ಬಂದಿದ್ರು. ಅವರು ಇಡ್ಲಿ ವಡ ತಗೊಂಡಿದ್ರು. ಫಿಂಗರ್ ಬೋಲ್ ಕೂಡ ಅಂತ ಹೇಳಿದ್ರು. ಸರ್, ಇಡ್ಲಿ ವಡಕ್ ಫಿಂಗರ್ ಬೋಲ್ ಯಾಕೆ ಕೊಡ್ಬೇಕು, ಹೋಗಿ ತಗೊಂಡ್ ಬಂದ ಹ್ಯಾಂಡ್ ವಾಶ್ ಕೈ ತೊಳ್ಕೊ ಬನ್ನಿ ಅಂತ. ಅದೇನೋ ಗೊತ್ತಿಲ್ಲ. ಸಂಜೆ ಅವ್ರಿಗೆ ಗೊತ್ತಾಯ್ತು. ಓನರ್ ಫ್ರೆಂಡ್ ಕಾಲ್ ಮಾಡಿದ್ರು.
ಮಾಪ ದಿನಕರ್ ಮಾತಾಡಕ್ಕಿದೆ ಅಂದ್ರೆ ಸಂಜೆ ಆಫೀಸಿಗೆ ಕರೆದ್ರು, ರೈಟ್ ಲೆಫ್ಟ್ ಕ್ಲಾಸ್ ತಗೊಂಡ್ರು. ಎಲ್ಲಿಂದ ಬಂದಿದ್ಯಾ, ಏನ್ ಮಾಡ್ತೀಯಾ, ನಿಮ್ಗೆ ಅಷ್ಟು ಗೊತ್ತಾಗಲ್ವಾ, ನಾವು ಕೋಟಿಗಟ್ಟು ಇನ್ವೆಸ್ಟ್ ಮಾಡಿದೆ ಹಾಗೆ ಹೀಗೆ ಅಂತ ಬೈದ್ರು. ನಮ್ಮ ಊರಿನವರೇ, ಕುಂದಾಪುರದವರು. ನನ್ಗೆ ಎಲ್ಲಿಂದ ಬಂದೆ ಕೇಳಿದ್ರೆ ಮತ್ತೆ ಏನ್ ಮಾಡೋದು, ಅನಿವಾರ್ಯ ಕೇಳಿಸ್ಕೊಳ್ಬೇಕಾಗಿತ್ತು. ಕೇಳಿಸ್ಕೊಂಡೆ. ಒಂದು ಒಳಗಡೆ ಧೈರ್ಯ, ಆವತ್ತಿನ ದಿನಕ್ಕೆ ನಾನ್ ಮೋದಿಕೇರಿಯಲ್ಲಿ ಇದ್ದೀನಿ ಅಂತ. ನನ್ಗೇನು ಗೊತ್ತಿಲ್ಲ, ಧೈರ್ಯ, ಒಂದು ಕಾನ್ಫಿಡೆನ್ಸ್ ನನ್ಗೆ ಕೊಟ್ಟಿದ್ದು ಮೋದಿಕೇರ್ ಆವತ್ ದಿನಕ್ಕೆ. ಯಾಕಂದ್ರೆ ಪ್ರಥಮ ನಮ್ ಕಾರ್ಯಕ್ರಮ ಸಿಕ್ಕಿದ್ದು ಟೌನ್ ಹಾಲ್ ಅಲ್ಲಿ. ಆ ಕಾರ್ಯಕ್ರಮ ನೋಡೋದೇ ಖುಷಿ, ಯಾಕಂದ್ರೆ ನಾವು ತವ್ರ ಮನೆ ಅಂತ ಹೇಳ್ತೀವಿ ಬೆಂಗಳೂರಲ್ಲಿ. ಆ ಒಂದು ಟೌನ್ ಅಲ್ಲಿ ಕಾರ್ಯಕ್ರಮ ನೋಡಿದಾಗ ಅಲ್ಲಿ ಲೀಡರ್ಗಳು ಒಂದೊಂದು ಮಾತುಗಳು, ರಾಜು ಸರ್ದಾಗಿರ್ಬೋದು, ವಿಜಯ್ ಸರ್ದಾಗಿರ್ಬೋದು, ಚಂದ್ರ ಸರ್ದಾಗಿರ್ಬೋದು, ಮತ್ತೆ ಮಂಜುನಾಥ್ ಸರ್ದ ಎಲ್ಲ ಲೀಡರ್ಸ್ ಗಳ ಮಾತುಗಳು ನಮ್ಮನ್ನ ಒಳಗಡೆನ ಗಟ್ಟಿ ಮಾಡ್ತಾ ಇತ್ತು. ನಮ್ಮನ್ನ ಏನೋ ಒಂದು ಮಾಡ್ಲಿಕ್ಕೆ ಇದೊಂದು ಬೆಸ್ಟ್ ವೇದಿಕೆ ಮತ್ತೆ ಬೆಸ್ಟ್ ನಮ್ಗೆ ಅವಕಾಶ ಅನ್ನೋದು ನಮ್ಮ ಒಳಗಡೆ ಅದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತಾ ಇತ್ತು, ಧೈರ್ಯ ತುಂಬ್ತಾ ಇತ್ತು. ಆ ಧೈರ್ಯದಿಂದಲೇ ಸರ್ ನಿಮ್ ಕೆಲಸ ಬೇಡ ಅಂತೇಳಿ ಒಂದೇ ಸರಿ ನಾವ್ 10 ರಿಂದ 12 ಜನ ಮಾತಾಡ್ಕೊಂಡು ಕೆಲಸ ಬಿಟ್ವಿ. ಧೈರ್ಯ ಏನಂದ್ರೆ ನಮ್ ಜೊತೆ ಮೋದಿಕೇರ್ ಇದೆ ಅಂತ. ಆ ಒಂದು ಧೈರ್ಯದಿಂದ ಮೋದಿಕೇರ್ ಇದೆ ಅಂತ ಬಂದ್ವಿ. ಹೊರಗಡೆ ಬಂದ್ಮೇಲೆ ಮೋದಿಕೇರ್ ಫುಲ್ ಟೈಮ್, ಅವತ್ತೇ ಫುಲ್ ಟೈಮ್. ನಮ್ಮ ಅಪ್ಲೈನ್ ಹೇಳ್ತಾ ಇದ್ರು ಮಂಜುನಾಥ್ ಸರ್, ಫುಲ್ ಟೈಮ್ ಬರ್ಬೇಡಿ, ಸ್ಟಾರ್ಟಿಂಗ್ ಅಲ್ಲಿ ಪಾರ್ಟ್ ಟೈಮ್ ಮಾಡಿ, ಹೇಗೆ ಖರ್ಚು ವೆಚ್ಚಗಳು ಸ್ವಲ್ಪ ನಿಮ್ಗೆ ಕಷ್ಟ ಆಗತ್ತೆ, ಅದಕ್ಕೆ ಫುಲ್ ಟೈಮ್ ಬರ್ಬೇಡಿ, ಪಾರ್ಟ್ ಟೈಮ್ ಮಾಡಿ ಅಂತ ಹೇಳಿದ್ರು. ನಮಗೆ ಏನಂದ್ರೆ ನಮ್ಗೆ ಟೌನ್ ಅಲ್ಲಿ ನೋಡಿದಾಗ ನಮ್ಗೆ ಅದು ಏನೂ ಗೊತ್ತಿಲ್ಲ. ಇಲ್ಲ ಸರ್ ಹೇಳಿಲ್ಲ, ಒಳಗಡೆಯಿಂದ ಇಲ್ಲಿ ಫುಲ್ ಟೈಮ್ ಮಾಡಿದ್ವಿ, ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಮಾಡ್ತಾ 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 ಆ ಪ್ರತಿ ಕಾರ್ಯಕ್ರಮ ನಾವು ಅಟೆಂಡ್ ಆಗ್ತಾ ಇದೀವಿ. ಎಜುಕೇಶನ್ ಮೋಸ್ಟ್ ಇಂಪಾರ್ಟೆಂಟ್, ಜೊತೆಗೆ ಟೌನ್ ಹಾಲ್ ಕಾರ್ಯಕ್ರಮ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಜನ ಫ್ರೆಂಡ್ ಕರ್ದಿವಿ, ರಿಲೇಷನ್ ತುಂಬಾ ಜನ ಕೆಲವರು ಎಸ್ ಅಂದ್ರು, ಕೆಲವರು ನೋ ಅಂದ್ರು. ಯಾರೇ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾವ್ ಹೋಗಿ ಕೂತ್ಕೊಳ್ತಾ ಇದೀವಿ. ಏನಕ್ಕೆ ಕೂತ್ಕೊಳ್ತೀವಿ ಅಂದ್ರೆ ನಮ್ಮ ಅಪ್ಲೈ ನೋಡಿದ್ರೆ ನಮ್ಗೆ ಖುಷಿ, ಲೀಡರ್ ನೋಡಿದ್ರೆ ಖುಷಿ. ಟೌನ್ ಅಲ್ಲಿ ಹೋದಾಗ ಅವ್ರು ಒಂದೊಂದು ಮಾತುಗಳು ನಮಗೇನೋ ಇನ್ನೇನೋ ಮಾಡಕ್ ಸಾಧ್ಯ ಆಗತ್ತೆ. ಎಸ್, ನನಗೆ ಇದೊಂದು ವೇದಿಕೆ ನನ್ನ ಲೈಫ್ ಅನ್ನ ಸೆಟ್ಲ್ ಮಾಡತ್ತ, ನನ್ನ ಲೈಫ್ ಅನ್ನ ಬದುಕನ್ನ ಕಟ್ಕೊಡತ್ತ ಒಂದೊಂದು ಮಾತುಗಳು. ರಾಜು ಸರ್ ಹೇಳ್ತಾ ಇದ್ರು, ಮುಂದೆ ಮೋದಿಕೇರ್ ಏನಾಗತ್ತೆ, ಏನಾಗ್ ಹೊರಟಿದೆ, ಒಂದು ಫ್ಯೂಚರ್ ನ ನಮ್ನ ಅಲ್ಲಿ ಅರ್ಥ ಮಾಡಿಸ್ತಾ ಇದ್ರು. ನೆಟ್ವರ್ಕ್ ಮಾರ್ಕೆಟ್ ಮೋದಿಕೇರ್ ಏನಾಗುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ರು. ವಿಜಯ್ ಸರ್ ಕೆಲಸ ಮಾಡಿದ್ರೆ ಎಲ್ಲ ಆಗತ್ತೆ, ಕೆಲಸ ಮಾಡ್ಬೇಕು. ಇಲ್ಲಿ ಹೊರಗಡೆ ಎಷ್ಟೇ ವರ್ಷ ಕೆಲಸ ಮಾಡಿದ್ರು ಚೆನ್ನಾಗಿರಕ್ಕಾಗಲ್ಲ, ಇಲ್ಲಿ ಕೆಲಸ ಮಾಡಿದ್ರೆ ಚೆನ್ನಾಗಿರ್ಬೋದು, ಅರ್ಥ ಮಾಡಿಸ್ತಿದ್ರು. ಚಂದ್ರ ಸರ್ ಹೇಳ್ತಾ ಇದ್ರು, ಒಂದಲ್ಲ ಒಂದಿನ ಬರುತ್ತೆ ನಮ್ದೇ ದಿನ ಅಂತ ಹೇಳಿ. ಯಾಕಂದ್ರೆ ಎಷ್ಟೋ ಜನ ನನ್ ಬಗ್ಗೆ ಆಡ್ಕೊಂಡವ್ರು, ಗೇಲಿ ಮಾಡಿದವರೆಲ್ಲ ಇದ್ರು, ಅದನ್ನೆಲ್ಲ ಕರೆದವರೆಲ್ಲ ಬಾರದಿದ್ದಾಗ ಇಲ್ಲಿ ನಾನು ಮೋದಿಕೇರ್ ಕಾರ್ಯಕ್ರಮ ನೋಡಿದಾಗ ಈ ಒಂದು ನನಗೆ ಏನ್ ಎಜುಕೇಶನ್ ಸಿಗ್ತಿದೆ, ಇಲ್ಲಿ ಏನ್ ಇವ್ರ ಸ್ಪೀಚ್ ಸಿಗ್ತಿದೆ, ತುಂಬಾ ನಾನು ಮೋಟಿವೇಟ್ ಮಾಡ್ತಾ ಇತ್ತು. ಎಸ್ ಅಂತ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ. ಈ ಕೆಲಸ ಮಾಡ್ತಾ 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 ವರ್ಕ್ ಮಾಡ್ತಾ ನನಗೆ ತುಂಬಾ ನನ್ನ ಮೋದಿಕೇರ್ ನನ್ನ ಜರ್ನಿಯಲ್ಲಿ ನನಗೆ ಸಪೋರ್ಟ್ ಮಾಡಿದ್ದು ಮಾರ್ನಿಂಗ್ ಕ್ಲಾಸ್. ಅವತ್ತು ಜೈನಾರ 9 ಬ್ಲಾಕ್ ಅಲ್ಲಿ ಮೇವಾ ಸ್ಕೂಲ್ ಅಲ್ಲಿ ಕ್ಲಾಸ್ ನಡೀತಾ ಇತ್ತು. ನಾನು ಆಡ್ಗೋಡಿಯಲ್ಲಿದ್ದೆ, ಅಲ್ಲಿಂದ ಇಲ್ಲಿ ಬರ್ಬೇಕಾಗಿತ್ತು. ಸ್ಕೂಲಿಗೆ ಹೋಗ್ಬೇಕಾದ್ರೆ ಆ ಒಂದು ಕಾಳಜಿ ಇದ್ದಿಲ್ಲ, ಕ್ಲಾಸಿಗೆ ಹೋಗ್ಬೇಕು ಕಲಿಬೇಕು ಅನ್ನೋದಿದ್ದಿಲ್ಲ. ಬಟ್ ಮೋದಿಕೇರ್ ಬಂದಾಗ ಇಲ್ಲಿ ಏನೋ ಕಲ್ತ್ಕೊಂಡ್ರೆ ಮಾಡಕ್ ಸಾಧ್ಯ ಆಗತ್ತಂತ ಆ ಎಜುಕೇಶನ್ ಪ್ರಯಾರಿಟಿ ಕೊಡ್ತಾ ಇದ್ರು. ಬೆಳಗ್ಗೆ 4 ಗಂಟೆ ಎದ್ದು 5:15 6 ಗಂಟೆ ಶಾರ್ಪ್ ಕ್ಲಾಸ್ ನಡೀತಿತ್ತು. 5:15 5:45 ನಾವು ಆ ಒಂದು ಮಾರ್ನಿಂಗ್ ಕ್ಲಾಸ್ ಅಲ್ಲಿ ಇರ್ತಾ ಇದ್ವಿ. ಮಾರ್ನಿಂಗ್ ಕ್ಲಾಸ್ ನಿಜವಾಗಿ ಮಾರ್ನಿಂಗ್ ಕ್ಲಾಸ್ ಲೀಡರ್ ಗಳನ್ನ ಥ್ಯಾಂಕ್ಸ್ ಹೇಳ್ತೀನಿ. ಗಣೇಶ್ ಸರ್ ಆಗಿರ್ಬೋದು, ಸುಬ್ಬ ಸರ್ ಆಗಿರ್ಬೋದು, ಮಂಜು ಸರ್ ಆಗಿರ್ಬೋದು, ಸಂತೋಷ್ ಅವ್ರ ಎಲ್ಲಾ ಲೀಡರ್ಸ್ ಗಳನ್ನ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಆ ಕ್ಲಾಸಿಗೆ ಹೋಗೋದೇ ಖುಷಿ, ಜೊತೆ ಅವ್ರು ನೋಡೋದೇ ಖುಷಿ. ಆ ಒಂದು ಎಜುಕೇಶನ್ ತಗೊಂಡು ನಮ್ ಫೀಲ್ಡ್ ಅಲ್ಲಿ ಕೆಲಸ ಮಾಡೋದು ತುಂಬಾ ಸಪೋರ್ಟ್ ಆಗ್ತಾ ಇತ್ತು. ಆಗಿನ ದಿನಕ್ಕೆ ನಾವೇನು ಪರ್ಸನಲ್ BE ಮಾಡೋದೇ ದೊಡ್ಡ ಚಾಲೆಂಜ್ ಇತ್ತು. ಬಟ್ ಆ ಎಜುಕೇಶನ್ ತಗೊಂಡು ಕಡಿಮೆ ಪ್ರಾಡಕ್ಟ್ ಇತ್ತು, 80+ ಪ್ರಾಡಕ್ಟ್ ಇತ್ತು. ಆ ಪ್ರಾಡಕ್ಟ್ ಅಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಜನಗಳಿಗೆ ಹೇಳ್ತಾ ಇದ್ದೀವಿ. ಎಲ್ಲಾ ಕಡೆ ರಿಟೇಲಿಂಗ್, ಬೇರೆ ಬೇರೆ ಏರಿಯಾ ಹೋಗಿ ರಿಟೇಲಿಂಗ್ ಮಾಡ್ತಾ ಇದ್ದೀವಿ. ತುಂಬಾ ಖುಷಿ ಕೊಡ್ತಾ ಇತ್ತು, ಯಾಕಂದ್ರೆ ಆ ಎಜುಕೇಶನ್ ನಮ್ಮನ್ನ ಗಟ್ಟಿ ಮಾಡ್ತಾ ಇತ್ತು, ನಮ್ಮನ್ಗೆ ಜನಗಳ ಜೊತೆ ಮಾತಾಡಕ್ಕೆ ಸಪೋರ್ಟ್ ಮಾಡ್ಕೊಡ್ತಾ ಇತ್ತು. ಆ ಮಾರ್ನಿಂಗ್ ಕ್ಲಾಸ್ ಒನ್ ಆಫ್ ದಿ ಬಿಗ್ ನನ್ನ ಲೈಫ್ ಅಲ್ಲಿ ಒಂದು ಒಳ್ಳೆ ಒಂದು ಬೆಳವಣಿಗೆ ಕಾರಣ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮಾರ್ನಿಂಗ್ ಕ್ಲಾಸ್. ಇವತ್ತು ನಾವು ಸಾಕಷ್ಟು ಕಡೆ ಮಾಡ್ತಾ ಇದ್ದೀವಿ. ಆಗಿನ ದಿನಕ್ಕೆ 30 ಕಿಲೋಮೀಟರ್ 50 ಕಿಲೋಮೀಟರ್ 60 ಕಿಲೋಮೀಟರ್ ಹೋಗಿ ಕಲ್ತ್ಕೊಳ್ತಾ ಇದೀವಿ. 1 ನಿಮಿಷ ಲೇಟ್ ಆದ್ರೆ ನಮ್ಮನ್ನ ಹೊರಗಡೆ ನಿಲ್ಲಿಸ್ತಾ ಇದ್ರು. ಆ ಒಂದು ಭಯ, ಆ ಒಂದು ಭಕ್ತಿ ಇರೋಗೋಸ್ಕರ ನಾವು ಆ ಕ್ಲಾಸ್ ಅಲ್ಲಿ ಕಲ್ಸ್ಕೊಂಡು ನಿಂತ್ಕೊಳ್ಳೋಕ್ ಸಾಧ್ಯ ಆಗಿತ್ತು. ಇವತ್ತು ನಮ್ಗೆ ತುಂಬಾ ಈಸಿಯಾಗಿ ಝೂಮ್ ಅಲ್ಲಿ ನಮ್ಗೆ ಟೈಮ್ ಕರೆಕ್ಟ್ ಆಗಿ 1-2 ನಿಮಿಷ ಹೆಚ್ಚು ಕಮ್ಮಿ ಆದ್ರೂ ಅಲ್ಲಿ ಏನು ಹೇಳಲ್ಲ, ಕ್ಲಾಸ್ ಅಟೆಂಡ್ ಆಗೋದು ಕಲ್ತ್ಕೊಳ್ಳಕ್ಕೆ ನಮ್ಮ ಅಪ್ಲೈ ಲೀಡರ್ಗಳು ಅವಕಾಶ ಮಾಡ್ಕೊಟ್ಟಿದ್ದಾರೆ. ಎಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳೋಣ. ಇವತ್ತಿನ ದಿನ ಅಂತೂ ಬೆಸ್ಟ್ ಇದೆ ಮಾರ್ನಿಂಗ್ ಕ್ಲಾಸ್. ಇವತ್ತು 100 ಜನ 1000 ಜನ ಒಂದೇ ಟೈಮ್ ಅಲ್ಲಿ ಕೂತ್ಕೊಂಡು ಕಲ್ತ್ಕೊಳ್ಳುವಂತ ಒಂದು ಸುವರ್ಣ ಅವಕಾಶ ನಮ್ಮ ಅಪ್ಲೈ ಮಾಡ್ಕೊಟ್ಟಿದ್ದಾರೆ. ಅವತ್ತಿನ ದಿನದಲ್ಲಿ ನಾವು ಸಾಕಷ್ಟು ದೂರ ಹೋಗಿ ಕಲ್ತ್ಕೊಳ್ತಾ ಇದೀವಿ, ಸಾಕಷ್ಟು ಹಣನ ಖರ್ಚು ಮಾಡ್ಕೊಂಡು, ಯಾಕೆ ಬಸ್ಸಿಗೆ ನಡ್ಕೊಂಡು ಹೋಗಿ ನಾವು ಕಲಿತಾ ಇದ್ವಿ.
ಇವಾಗ ತುಂಬಾ ಮನೇಲಿ ಕೂತ್ಕೊಂಡೆ Zoom ಅನ್ನ ಆನ್ ಮಾಡ್ಕೊಂಡು ನಾವು ತಿಳ್ಕೊಳ್ಬಹುದು ಅಂತ ಒಂದು ವೇದಿಕೆ ನಮ್ಗೆ ಮಾರ್ನಿಂಗ್ ಕ್ಲಾಸ್ ಮುಖಾಂತರ ಸಿಕ್ಕಿದೆ. ಜೊತೆಗೆ ನಾನು ಈ ಬಿಸ್ನೆಸ್ ಬರ್ಬೇಕಾದ್ರೆ ನನ್ನ ಮನಸ್ಥಿತಿ ಹೆಂಗಿತ್ತಂದ್ರೆ ರಫ್ ಅಂಡ್ ಟಫ್. ಯಾಕಂದ್ರೆ ನಾನು ಹುಟ್ಟಿ ಬೆಳೆದಿದ್ದು ಊರಾದ್ರು ಜೀವನಕ್ಕೋಸ್ಕರ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬರ್ಬೇಕಾದ್ರೆ ನಮ್ ಜೊತೆ ಒಂದಿಷ್ಟು ಜನ ನಿಂಗೆ ಹಿಂಗೇ ಬದುಕ್ಬೇಕು, ನೀನ್ ಚೆನ್ನಾಗಿರ್ಬೇಕು, ನಮ್ ಲೈಫ್ ಬಗ್ಗೆ ಜೀವನ ಬಗ್ಗೆ ಅರ್ಥ ಮಾಡ್ಸೋರು ಯಾರು ಇದ್ದಿಲ್ಲ ಇತ್ತು. ಏನೋ ಒಂದ್ ಹೇಳಿದ್ರು ಸಹಿತ ಹಿಂಗ್ ಹೇಳ್ಬಾರ್ದಂತ ನಮ್ಗೆ ಯಾರು ಹೇಳ್ತಾ ಇಲ್ಲ ಇತ್ತು. ಯಾಕಂದ್ರೆ ಅಷ್ಟು ನಾವು ತುಂಬಾ ಮುಂಗೋಪಿ ಕೋಪ ಇತ್ತು. ಈ ತರ ಒಂದು ಮನಸ್ಥಿತಿ ನನ್ನ ಒಳಗಡೆ ಇತ್ತು. ಯಾರನ್ನೋ ಸ್ವಲ್ಪ ಬೈದ್ ಬಿಟ್ರೆ ಇಮ್ಮಿಡಿಯೇಟ್ ನಾವು ಗಲಾಟೆ ಮಾಡೋದು, ಇಮ್ಮಿಡಿಯೇಟ್ ಅವ್ರಿಗೆ ಏನಾದ್ರು ಹೇಳ್ಬಿಡುದು, ಆ ತರ ಒಂದು ಮನಸ್ಥಿತಿ ನನ್ನ ಒಳಗಡೆ ಇತ್ತು. ಬಟ್ ನಾನ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಏನಕ್ಕಂದ್ರೆ ಅವತ್ತು ನಮ್ಮ ಅಪ್ಲೈನ್ ಲೀಡರ್ಗಳು ಟ್ರೈನಿಂಗ್ ಎಜುಕೇಶನ್ ತುಂಬಾ ಪ್ರಯಾರಿಟಿ ಕೊಡ್ತಾ ಇದ್ರು. ಎಲ್ಲೇ ಒಂದು ಟ್ರೈನಿಂಗ್ ಇದ್ರು ಮೀಟಿಂಗ್ ಇದ್ರು ಸಹಿತ ಅದು ತುಂಬಾ ಅರ್ಥ ಮಾಡಿಸಿ ಅಟೆಂಡ್ ಆಗ್ಲೇಬೇಕು, ನೀವು ಕಲಿಲೇಬೇಕಂತ. ನನಗೂ ಸಹಿತ ಆವಾಗ ಸ್ಟಾರ್ಟಿಂಗ್ ಡೇ ಅಲ್ಲಿ ಆ ಒಂದು ಎಜುಕೇಶನ್ ತುಂಬಾ ಅರ್ಥ ಮಾಡಿಸಿ ತುಮಕೂರಲ್ಲಿ ಸಿದ್ಧಾರ್ಥ್ ಆಡಿಟೋರಿಯಂ ಅಂತ ಒಂದು ಹಾಲ್ ಅಲ್ಲಿ ಒಂದು ಎಜುಕೇಶನ್ ಸಿಸ್ಟಮ್ ಇತ್ತು. ಅದು ಒಂದು ಜೀವನ ಬಗ್ಗೆ ಲೈಫ್ ಬಗ್ಗೆ ಇತ್ತು. 3 days ಇತ್ತು. ಆ ಒಂದು 3 days ಕ್ಯಾಂಪಿಗೆ ನನ್ನ ಅಟೆಂಡ್ ಮಾಡಿಸಿದ್ರು ನನ್ನ ಅಪ್ಲೈನ್ ಸಂತೋಷ್ ಸರ್, ಮಂಜುನಾಥ್ ಸರ್, ರಾಜು ಸರ್, ವಿಜಯ್ ಸರ್. ನನ್ಗಲ್ಲಿ ಹೋಗ್ಬೇಕಾದ್ರೆ ಹೆಂಗಿತ್ತಂದ್ರೆ, ಸರ್ ಏನ್ ಸರ್ ಅಷ್ಟು ದೂರ ಹೋಗಿ ಕಲ್ತ್ಕೊಳ್ಳೋದೇನು, ಅಲ್ಲಿ ಏನ್ ಸಿಗತ್ತೆ, ಏನ್ ಹೇಳ್ತಾರೆ, ಅಷ್ಟೆಲ್ಲಾ ನೀವ್ ಹೇಳ್ಬೇಕಾ, ಅಷ್ಟೆಲ್ಲ ನಮ್ಗೆ ಅದು ಇಲ್ಲೆಲ್ಲ ನಿಮ್ಗೆ ಗೊತ್ತಿದೆಯಲ್ಲ, ನೀವೇ ಹೇಳ್ಬೋದಲ್ಲ, ಯಾಕೆ ಇನ್ನೊಬ್ರು ಟ್ರೈನರ್ ಕೊಡುವಂತ ಟ್ರೈನಿಂಗ್ ಹೋಗಿ ಕೂತ್ಕೊಳ್ಬೇಕು. ಈ ತರ ಮನಸ್ಥಿತಿ ನಾನು ಒಳಗಡೆ ಇತ್ತು ಹೋಗ್ಬೇಕಾದ್ರೆ. ಜೊತೆಗೆ ಇವ್ರ ಬಗ್ಗೆ ಇಷ್ಟು ಜಡ್ಜ್ಮೆಂಟ್ ನಾನು ಮಾಡ್ತಾ ಇದ್ದೆ ಮೊದ್ಲೆ, ಬಾಯ್ ಬಿಟ್ಟು ಹೇಳಕ್ ಆಗಲ್ಲ. ಆ ತರ ಮನಸ್ಥಿತ್ತು. ಬರ್ಲೇಬೇಕಪ್ಪ, ಅಟೆಂಡ್ ಆಗ್ಬೇಕು, ಅದು ಅಷ್ಟು ನಿಮ್ ಲೈಫ್ ಚೇಂಜ್ ಆಗತ್ತೆ ಅಂತ ತುಂಬಾ ಅರ್ಥ ಮಾಡಿಸಿ ಹೇಳಿದ್ರು. ಸರಿ ಅಂತ ಹೋದೆ. ಹೋಗ್ಬೇಕಾದ್ರೆ ನಾನಾ ರೀತಿಯ ನೆಗೆಟಿವ್ ಇಟ್ಕೊಂಡು ಹೋಗಿದ್ದೆ. ಇವ್ರೇನ್ ಟ್ರೈನಿಂಗ್ ಕೊಡ್ತಾರ, ಇಲ್ಲಿ ಕಲ್ತ್ಕೊಂಡ್ಕೊಂಡು ನಮ್ ಲೈಫ್ ಚೇಂಜ್ ಆಗತ್ತ, ಆತರ. ಯಾಕಂದ್ರೆ ನಾನು ಆ ಒಂದು ಪರಿಸ್ಥಿತಿ ಮತ್ತು ಪರಿಸರ ಆಗಿತ್ತು ನನ್ನ ಮನಸ್ಥಿತಿಯಲ್ಲಿ. ಎಸ್ ಅಂತ ಹೋದೆ, ಟ್ರೈನಿಂಗ್ ಅಟೆಂಡ್ ಆದೆ. ಟ್ರೈನಿಂಗ್ ಅಟೆಂಡ್ ಆದ್ಮೇಲೆ ಹೋಗಿಂತ ಏನೋ ಅಂತ ಹೋದೆ, ಹೋಗಿ ಕೂತ್ಕೊಂಡೆ. ಸ್ನೇಹಿತರೆ, ನಿಜವಾಗಿ ನನ್ನ ಲೈಫ್ ಅಲ್ಲಿ ಇವತ್ತೇನು ದಿನಕರ್ ಅಂತ ಒಂದು ಆ ಮುಖ ಇದ್ದು ಈ ಮುಖಕ್ಕೆ ಬಂದಿದೆ ಅಂದ್ರೆ ಟೋಟಲ್ ಪರಿವರ್ತನೆ. ಯೂ ಟರ್ನ್ ಅಂತ ಹೇಳ್ತೇವಲ್ಲ, ಮನುಷ್ಯನ ಯೂ ಟರ್ನ್ ಅಂತ ಹೇಳಿ, ಹೇಗೋಯ್ತು ಹೇಗಾದ ಅಂತ ಹೇಳ್ತಾರಲ್ಲ, ಆ ತರ ಮನಸ್ಥಿತಿ ಬಂದು ಹೋಗ್ಬೇಕಾದ್ರೆ ನಾನು ಯಾರಿಗಾದ್ರೂ ಸ್ವಲ್ಪ ಮಾತಾಡೋದು ತುಂಬಾ ಕೋಪ, ಇಮ್ಮಿಡಿಯೇಟ್ ಗಲಾಟೆ ಮಾಡ್ಕೊಳ್ಳೋದು, ಸಿಟ್ ಮಾಡ್ಕೊಳ್ಳೋದು, ಡೈರೆಕ್ಟ್ ಆಗಿ ಮಾತಾಡೋದು, ನೇರ ನುಡಿ. ಅವ್ರು ಏನ್ ಅಂದ್ಕೊಳ್ತಾರೆ, ಬೇಜಾರ್ ಮಾಡ್ಕೊಳ್ತಾರ, ಅದು ತಪ್ಪಾ ಸರಿನಾ, ಅದು ಎಲ್ಲೂ ಜಡ್ಜ್ಮೆಂಟ್ ಮಾಡಲ್ಲ, ನೇರ ನುಡಿ. ನಾ ತುಂಬಾ ಸರಿ ನಾ ಹೋಟ್ಲಲ್ಲಿ ಕೆಲಸ ಮಾಡ್ಬೇಕಾದ್ರು ಗಲಾಟೆ ಮಾಡ್ಕೊಂಡಿದೀನಿ. ಒಂದ್ ತಿಂಡಿ ತಿನ್ಬೇಕಾದ್ರೆ, ಒಂದ್ ಊಟ ಮಾಡ್ಬೇಕಾದ್ರು ತುಂಬಾ ಸರಿ ಗಲಾಟೆ ಮಾಡ್ಕೊಂಡಿದೀನಿ. ಗೊತ್ತಿಲ್ಲ ನನಗೆ ನನ್ ಪ್ರಪಂಚ ಹೆಂಗ್ ಬದುಕ್ಬೇಕು, ನನ್ ಜನಗಳ ಜೊತೆ ಹೆಂಗ್ ಬದುಕ್ಬೇಕು, ನಾನಂದ್ರೆ ಏನು, ನನ್ನಿಂದ ಅದ್ ಏನು ಗೊತ್ತಿಲ್ಲ, ಹಂಗಿದ್ದೆ ನಾನು. ಆ ಟ್ರೈನಿಂಗ್ 3 days ಹಬ್ಬ ಇಡೀ ನನ್ನ ಒಂದು ಏನ್ ನನ್ಗೆ ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ. ತಂದೆ ತಾಯಿ ಅಂದ್ರೆ ಏನು, ತಂದೆ ತಾಯಿ ಏನ್ ರೆಸ್ಪೆಕ್ಟ್ ಕೊಡ್ಬೇಕು, ಅಣ್ಣ ತಮ್ಮ ಅಕ್ಕ ತಂಗಿ, ನನ್ನ ಸಮಾಜಕ್ಕೆ ಯಾವ ತರ ರೆಸ್ಪೆಕ್ಟ್ ಕೊಡ್ಬೇಕು, ನನ್ನ ಜನಗಳ ಹೆಂಗ್ ಟೋಟಲ್ ನನ್ನ ಲೈಫ್ ಚೇಂಜ್ ಮಾಡ್ತಾ ಒಂದು ಟ್ರೈನಿಂಗ್. ನಿಜವಾಗಿ ಥ್ಯಾಂಕ್ಸ್ ಸರ್, ವಿಜಯ್ ಸರ್, ರಾಜ್ ಸರ್, ಜೊತೆಗೆ ಸಂತೋಷ್ ಸರ್, ಮಂಜು ಸರ್. ಯಾಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಏನು ಅಂತ ಹೋದವನು ಹೊರಗಡೆ ಬರ್ಬೇಕಾದ್ರೆ ಒಂದು ಮಗು ಹೊರಗಡೆ ಬಂದು ಏನ್ ಪ್ರಪಂಚ ನೋಡುತ್ತೆ, ಆ ತರ ಒಂದು ಪ್ರಪಂಚದ ಪರಿಚಯ ನನಗೆ. ಯಾವ್ದ್ ಮಾಡ್ಬೇಕು, ಎಷ್ಟು ನಯ ವಿನಯತೆ. ನನ್ ತಂದೆ ತಾಯಿಗೆ ಅವತ್ ಕಾಲ್ ಮಾಡಿ ನಾನು ಹತ್ತಿದ್ದು. ನಂಗೆ ಅಪ್ಪ ಅಮ್ಮ ಅಂದ್ರೆ ಮಾತಾಡ್ತೀವಿ ಅಷ್ಟಕ್ಕಷ್ಟೇ, ಅಷ್ಟೊಂದು ರಿಲೇಶನ್ಶಿಪ್ ಒಂದು ಗೊತ್ತಿಲ್ಲ, ಬಾಂಧವ್ಯ ಅಂದ್ರೆ ಗೊತ್ತಿಲ್ಲ, ಅಕ್ಕ ತಂಗಿ ಜೊತೆ ಹೆಂಗಿರ್ಬೇಕು, ಅಣ್ಣ ತಮ್ಮ ಜೊತೆ ಹೆಂಗಿರ್ಬೇಕು, ಈ ಬಾಂಧವ್ಯ ರಿಲೇಶನ್ಶಿಪ್ ನಂಗೆ ಎಲ್ಲೂ ಸಹಿತ ನನ್ನ ಲೈಫ್ ಅಲ್ಲಿ ಯಾರು ಅರ್ಥ ಮಾಡ್ಸಿಲ್ಲ, ಅದನ್ನ ತೋರ್ಸಿಲ್ಲ. ನನ್ನ ಮೋದಿ ಕೇರಲ್ಲಿ ತೋರ್ಸಿದ್ರು ನೋಡಿ. ನನ್ನ ಲೀಡರ್ಸ್ ಥ್ಯಾಂಕ್ಸ್ ಹೇಳ್ತೀವಿ. ಅಲ್ಲಿ ನನ್ನ ಪರಿವರ್ತನೆ ಆಯ್ತು. ಟೋಟಲ್ ಯೂಟರ್ನ್, ಆ ಒಂದ್ ಸೆಕ್ಷನ್ ಟೋಟಲ್ ಯೂಟರ್ನ್. ಯಾಕಂದ್ರೆ ನಾವು ಯಾಕೆ ನಮ್ಮ ಅಪ್ಲೈನ್ ಕರೆದಾಗ, ಲೀಡರ್ ಕರೆದಾಗ ಹೋಗ್ಬೇಕು, ಇದೇ ಕಾರಣಕ್ಕೆ. ಯಾವ ಟೈಮಲ್ಲಿ ಎಲ್ಲಿ ಜ್ಞಾನೋದಯ ಆಗತ್ತೆ, ಯಾವ ಟೈಮಲ್ಲಿ ನಮ್ಗೆ ಪರಿವರ್ತನೆ ಆಗುತ್ತೆ. ಒಂದ್ ಐಡಿಯಾಸ್ ಲೈಫ್ ಚೇಂಜ್ ಅಂತ ಹೇಳ್ತೀವಿ. ಒಂದೊಂದು ಐಡಿಯಾ, ಒಂದೊಂದು ಮಾತಿನಿಂದ ನಾವು ಪರಿವರ್ತನೆ ಆಗ್ತೀವಿ. ಗೊತ್ತಿಲ್ಲ, ಕರೀತಾರ ಹೋಗ್ಬೇಕಷ್ಟೇ. ಎಲ್ಲಿ ಕರೀತಾರೆ ಅಲ್ಲಿ ಹೋಗಿ ಕೂತ್ಕೊಳ್ಬೇಕು. ಬಾವಿಗೆ ಹಾರಂತಾರ ಹಾರ್ಬೇಕು. ಏನಕ್ಕೆ ಹೇಳಿ, ಅಲ್ಲೇನೋ ಇರುತ್ತೆ ವಿಷಯ. ಸುಮ್ನೆ ಅಂತೂ ಹಾರ ಅಂತ ಹೇಳಲ್ಲ ನಮ್ಮ ಅಪ್ಲೈನ್ ಲೀಡರ್. ಹಾರಿದ್ರೆ ಏನೋ ಸಿಗತ್ತೆ, ಅಲ್ಲಿ ಕಾಣಿಸ್ತಾ ಇದೆ ನಮ್ಮ ಅಪ್ಲೈನ್ಗೆ. ನನ್ಗೆ ಅಲ್ಲಿಂದ ಅರ್ಥ ಆಯ್ತು ನನ್ನ ಅಪ್ಲೈನ್ ಬಗ್ಗೆ, ನನ್ನ ಲೀಡರ್ ಬಗ್ಗೆ. ನಾನು ಅವರು ಆ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ. ನನ್ಗಷ್ಟು ಪರಿವರ್ತನೆ ಆಯ್ತು. ಅಷ್ಟು ಟೋಟಲ್ ಲೈಫ್ ಅಲ್ಲಿ ಒಂದು ಯೂ ಟರ್ನ್ ಕೊಟ್ಟಂತ ಒಂದು ಟ್ರೈನಿಂಗ್ ಸೆಕ್ಷನ್ ಅದು. ಅದಕ್ಕೋಸ್ಕರ ನನ್ನ ಅಪ್ಲೈನ್ ಎಲ್ಲೇ ಕರೆದು ಸಹಿತ ಟ್ರೈನಿಂಗ್ ತುಂಬಾ ನಾನು ಆದ್ಯತೆ ಕೊಡ್ತೀನಿ. ಪ್ರಾರಂಭದಲ್ಲಿ ತುಂಬಾ ಹಾರ್ಡ್ ವರ್ಕ್ ವರ್ಕ್ ಮಾಡ್ತಾ ಜನಗಳಿಗೆ ಕರೀತಾ ಇದ್ರೆ, ಕೆಲವ್ರು ಬರ್ತಾ ಇದ್ರೆ, ಕೆಲವ್ರು ಬರಲ್ಲ. ಬಟ್ ನನಗೊಂದು ಅರ್ಥ ಆಗಿದ್ದು, ನನ್ನ ಅಪ್ಲೈನ್ ಅರ್ಥ ಮಾಡಿಸಿದ್ದು, ನೀನ್ ಕಲಿಬೇಕು.
ನಿಂಗ್ ನಾಲೆಜ್ ಬರ್ಬೇಕು. ನೀನು ಇವತ್ತಲ್ಲ ನಾಳೆ ಬಿಸ್ನೆಸ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳಿಬಹುದು. ಘಟ ಕಟ್ಟಿದ್ರೆ ಮಠ ಕಟ್ಬೋದು. ನಾವಿರ್ಬೇಕಷ್ಟೇ, ಜನಗಳು ಆಟೋಮೆಟಿಕ್ ಬರ್ತಾರೆ. ಇದನ್ನ ತುಂಬಾ ಅರ್ಥ ಮಾಡಿಸ್ತಾ ಇದ್ರು. 3 ವರ್ಷ ನನಗೆ ಬಿಸ್ನೆಸ್ ದೊಡ್ಡ ಮಟ್ಟದಲ್ಲಿ ಕಟ್ಕೊಳ್ಳೋಕ್ಕಾಗಿಲ್ಲ. ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ, ಫೀಲ್ಡ್ ಅಲ್ಲಿ ನುಗ್ತಾ ಇದ್ದೆ, ಜನಗಳು ಬರ್ತಾ ಇದ್ರು, ಡ್ರಾಪ್ ಆಗ್ತಾ ಇದ್ರು. ಇನ್ಕಮ್ ಸಹ ನೋಡಕ್ಕಾಗಿಲ್ಲ. ಬರೀ 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಚೆಕ್ಕು. ತುಂಬಾ ಬೇಜಾರಾಗ್ತಾ ಇತ್ತು. ಬಟ್ ನನ್ಗೆ ಅನಿವಾರ್ಯತೆ ಇತ್ತು. ಯಾಕಂದ್ರೆ ಇಲ್ಲಿ ಆಗಲ್ಲ, ಬಿಟ್ಟು ಹೋಗೋಣ. ಯಾವ್ದಿದೆ ಹೋಟೆಲ್, ಅಲ್ಲಿ ಮ್ಯಾನೇಜರು, ಓನರು, ಸೂಪರ್ವೈಸರು ಬೆಳಿಗ್ಗೆ 5 ಗಂಟೆ ಹೇಳ್ಬೇಕು, ರಾತ್ರಿ 12 ಗಂಟೆ ಮಲ್ಬೇಕು. ಆ ಪ್ರಪಂಚ ಕಷ್ಟ ಇದೆ, ಆಗಲ್ಲಪ್ಪ, ಬೇಡ. ನೆಕ್ಸ್ಟ್ ಬಿಸ್ನೆಸ್ ಮಾಡೋಣ. ಆಲ್ರೆಡಿ ಸಾಲ, ಕೊಡುವರು ಯಾರು ಇಲ್ಲ. ಅಲ್ಲಿ ಬಿಸ್ನೆಸ್ ಮಾಡ್ಬೇಕಾದ್ರೂ ಗೊತ್ತಿದೆ, ಬೆಳಿಗ್ಗೆ ನಾವ್ ಬೇಕರಿ ಮಾಡ್ಬೇಕಾದ್ರೆ 4 ಗಂಟೆ ಹೇಳ್ತಿದ್ದೆ, ರಾತ್ರಿ 12 ಗಂಟೆ ಮಲ್ತಾ ಇದ್ದೆ. ಮನೇಲಿ ಒಂದ್ ಫಂಕ್ಷನ್ ಆಗುತ್ತೆ, ಊರೊಂದ್ ಫಂಕ್ಷನ್ ಆಗುತ್ತೆ, ಇಲ್ಲ ನಮ್ ಫ್ರೆಂಡ್ಸ್ ರಿಲೇಷನ್ ಯಾವ್ದೊಂದು ಕಾರ್ಯಕ್ರಮ ಮಾಡ್ತಾ ಕರೀತಾರೆ, ಹೋಗಕ್ಕಾಗಲ್ಲ. ಅಲ್ಲೂ ನಂಗೆ ಅಲ್ಲಿನ ಒಂದು ಕಮಿಟ್ಮೆಂಟ್, ಅಲ್ಲಿ ಒಂದು ಟೈಮ್ ಸ್ಪೆಂಡ್ ಮಾಡೋದು ನಂಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ಹಗಲು ರಾತ್ರಿ ಅಂತ ನಾವು ಬೇಕರಿ ಕಷ್ಟಪಟ್ಟಿದೆ. ಅದಕ್ಕೆ ಹೋಗೋಣ, ದಾರಿ ಇಲ್ಲ. ನೆಕ್ಸ್ಟ್ ದಾರಿ ಮೋದಿಕೇರಿ. ಇವತ್ತೆಲ್ಲ ನಾಳೆ ಸಕ್ಸಸ್ ಸಿಗತ್ತೆ ನನ್ಗೆ. ಯಾಕಂದ್ರೆ ತುಂಬಾ ಸ್ಫೂರ್ತಿ ಚಂದ್ರ ಸರ್. ನನಗೆ ಆ ಟೋನ್ ಅಲ್ಲಿ ಹೇಳ್ತಾ ಇದ್ರು, ಧೈರ್ಯ ತುಂಬ್ತಿದ್ರು. ಒಂದಲ್ಲ ಒಂದಿನ ಬಂದೇ ಬರ್ತಾ ಇತ್ತು ನಮ್ ದಿನ ಅಂತೇಳಿ. ನನಗೂ ಅದು ಇತ್ತು ನಿರೀಕ್ಷೆ. ಎಸ್ ಸರ್, ದೇವ್ರ ಕಷ್ಟ ಕೊಡ್ತಾನ, ತುಂಬಾ ಕಷ್ಟ ಕೊಡ್ತಾನೆ, ಕೊಡ್ಲಿ, ಆ ಒಳ್ಳೆ ದಿನನೂ ಬರುತ್ತೆ. ಈ ತರ ನಿರೀಕ್ಷೆ ಮತ್ತೆ ಈ ಕನ್ಸನ್ನ ನನ್ನನ್ನ ಗಟ್ಟಿ ಮಾಡ್ತಾ ಇತ್ತು. ಥ್ಯಾಂಕ್ ಯು ಸರ್. ಜೊತೆಗೆ ಈ ಟ್ರೈನಿಂಗ್ ಅಟೆಂಡ್ ಆಗಿ ಒಂದಿನ ನಮ್ಮ ಅಪ್ಲೈನ್ ಸಂತೋಷ್ ಅವರು ರೂಮಿನಲ್ಲಿ, ನಮ್ಮ ಇವರು ಉಮೇಶ್ ಅವರು, ಮಧುಸೂದನ್ ಸರ್, ರಂಜಿತ್ ಸರ್ ಇದ್ರು. ಆ ರೂಮ್ ನಲ್ಲಿ ನಾವೆಲ್ಲ ಇದ್ವಿ. ಆ ರೂಮ್ ಅಲ್ಲಿ ಇರ್ಬೇಕಾದ್ರೆ ಒಂದು ಸೆಕ್ಷನ್ ನಾವು ಅಟೆಂಡ್ ಮಾಡಿ ಬಂದ್ವಿ ಟ್ರೈನಿಂಗ್ ನ. ಸರ್ ನನಗೆ ಹೇಳಿದ್ರು ಡ್ರೀಮ್ ಚಾರ್ಟ್ ಮಾಡ ಅಂತ ಹೇಳಿದ್ರು. ನನಗೆ ಡ್ರೀಮ್ ಚಾರ್ಟ್ ಮಾಡೋದಾಗ ನನ್ಗೆ ತುಂಬಾ ಕೋಪ ಬಂತು. ಯಾಕಂದ್ರೆ ಡ್ರೀಮ್ ಚಾರ್ಟ್ ಮಾಡೋಣ ಅಂದ್ರೆ ಟೀಮ್ ಇಲ್ಲ, ಒಂದು ಸೆಕೆಂಡ್ ಇನ್ಕಮ್ ದೊಡ್ಡದಿಲ್ಲ. ನನ್ ಮೈಂಡ್ ಅಲ್ಲಿ ಹೆಂಗಿತ್ತ ಸರ್, ಕೆಲಸ ಮಾಡ್ರೆ ಎಲ್ಲ ಬರುತ್ತೆ ಸರ್, ಕೆಲಸ ಮಾಡ್ರೆ ಎಲ್ಲ ಡ್ರೀಮ್ ಈಡೇರುತ್ತೆ. ಮತ್ ಡ್ರೀಮ್ ಚಾರ್ಟ್ ಏನಕ್ ಮಾಡುದು? ನನಗೂ ಅವ್ರಿಗೆ ಒಂದ್ 10-15 ನಿಮಿಷ ಡಿಸ್ಕಷನ್ ಆಯ್ತು, ಗಲಾಟೆನೇ ಆಯ್ತು. ಆಮೇಲೆ ಲಾಸ್ಟ್ಗೆ ಅವ್ರು ಒಂದೇ ವರ್ಷ ಬೈದ್ ಬಿಟ್ರು. ಇವ್ ಮಾಡ್ತೀಯಾ ಮಾಡ್, ಹೇಳ್ತಾ ಇದೀನಿ, ಅದ್ ಬೈದ್ ಬಿಟ್ರು. ಮತ್ತ ಅವರ ಒತ್ತಡಕ್ಕೆ, ನನ್ನ ಅನಿವಾರ್ಯತೆಗೆ ನಾನೊಂದು ಡ್ರೀಮ್ ಚಾರ್ಟ್ ಮಾಡಿದೆ. ದಿನ, ತಿಂಗಳು, ವರ್ಷ ಏನ್ ಡ್ರೀಮ್ ಚಾರ್ಟ್, ಅದಷ್ಟು ಡ್ರೀಮ್ ಚಾರ್ಟ್ ಮಾಡ್ಸಿದ್ರು. ಒಂದು ಇನ್ಕಮ್ ಆಗಿರ್ಬೋದು, ಜ್ಯುವೆಲರಿ ಇರ್ಬೋದು, ಬೈಕ್ ಇರ್ಬೋದು, ಏನು ಚಿಕ್ಕದಿಂದ ದೊಡ್ಡದ ತನಕನು, ಕಾರು, ಮನೆ, ಅದೇನು ಎಲ್ಲಾ ಡ್ರೀಮ್ ಚಾರ್ಟ್ ಮಾಡಿದ್ರು. ನಾವು ಈಗ ತುಂಬಾ ಸರಿ ನಮ್ಮ ಟೀಮಿನವ್ರಿಗೆ ಹೇಳ್ತೀವಿ, ಡ್ರೀಮ್ ಚಾರ್ಟ್ ಮಾಡೋದಾಗ ಸರ್ ಅದ್ ಏನ್ ಮಾಡ್ಬೇಕು ಹೇಳ್ಕೊಳ್ಳೋ, ಮಾಡಲ್ಲ, ಮತ್ ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂತ ಹೇಳಿ. ಏನ್ ನಂಗ್ ಸರ್ ಡ್ರೀಮ್ ಚಾರ್ಟ್ ಮಾಡಿದ್ರು, ಇವತ್ ಮಾಡಿದಲ್ಲ, ಇದು 12 ವರ್ಷ ಹಿಂದೆ, 12 ವರ್ಷ ಹಿಂದೆ ಏನ್ ಡ್ರೀಮ್ ಚಾರ್ಟ್ ಮಾಡಿದ್ರು. ಆ ಡ್ರೀಮ್ ಚಾರ್ಟ್ ಸಂತೋಷ್ ಅವ್ರು ಮಾಡಿ ಏನ್ ಮಾಡಿದ್ರೆ, ಅಷ್ಟೂ ಡ್ರೀಮನ್ನ ಇಟ್ಕೊಂಡಿದ್ವಿ. ನಿಜವಾಗಿ ಥ್ಯಾಂಕ್ಸ್ ಸರ್. ಡ್ರೀಮ್ ಚಾರ್ಟಿಗೆ ಇಷ್ಟೊಂದು ಪವರ್ ಇದೆ, ಇಷ್ಟೊಂದು ಶಕ್ತಿ ಇದೆಯಾ ನನ್ಗೆ ಗೊತ್ತೇ ಇಲ್ಲ. ಅವತ್ತೆಲ್ಲಾದ್ರೂ ನೀವು ಡ್ರೀಮ್ ಚಾರ್ಟ್ ಮಾಡ್ಸಿಲ್ಲ ಅಂದ್ರೆ ಎಷ್ಟೋ ಡ್ರೀಮ್ ನಂಗೆ ಡ್ರಾಪ್ ಆಗ್ತಾ ಇತ್ತು. ನಾನು ಅದ್ ಕನೆಕ್ಟ್ ಆಗ್ತಾ ಇಲ್ಲ ಇತ್ತು, ಅದನ್ನ ನೋಡಕ್ ಸಹ ಆಗ್ತಾ ಇಲ್ಲ ಇತ್ತು. ಇವತ್ತು ನನ್ನ ಟೀಮಿನ ಆ ಡ್ರೀಮ್ ಚಾರ್ಟ್ ಸೋರ್ಸ್ ಯಾವತ್ತು ಸಂತೋಷ್ ಅವ್ರು ಮಾಡ್ತಿದ್ದು, ಇವತ್ತು ಅಷ್ಟು ಈಡೇರಿಸ್ಕೊಂಡಿದೀನಿ. ನಮ್ಮ ಟೀಮಿನವ್ರಿಗೆ ಮಾಡಿ ಅಂತೇಳಿ ನಾನು ಟ್ರೈನಿಂಗ್ ಅಲ್ಲೆಲ್ಲ ಹೇಳ್ತಾ ಇರ್ತೀನಿ. ನಾನು ಯಾವ ಡ್ರೀಮ್ ಈಡೇರಿಸ್ಕೊಂಡು ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೇಳ್ತೀನಿ. ಡ್ರೀಮ್ ಚಾರ್ಟ್ ಒನ್ ಆಫ್ ದಿ ಬಿಗ್ ಸಪೋರ್ಟ್, ಬಿಗ್ ಪವರ್ಫುಲ್ ಟೂಲ್. ಇದು ದಯವಿಟ್ಟು ಪ್ರತಿಯೊಬ್ರು ಮಾಡಿ. ನನ್ನನ್ನ ಎಚ್ಚರಿಸಿದ್ದು, ನನ್ ಕೂತ್ಕೊಳ್ಳೋದು ಮಾಡಿದ್ದು, ನನಗೆ ವರ್ಕ್ ಮಾಡ್ಲಿಕ್ಕೆ ಒಂದು ಪುಷ್ ಅಪ್ ಕೊಟ್ಟಿದ್ದು ಡ್ರೀಮ್ ಚಾರ್ಟ್. ಇದು ಒನ್ ಆಫ್ ದಿ ಬಿಗ್ ಟೂಲ್. ತುಂಬಾ ಥ್ಯಾಂಕ್ಸ್ ಸರ್, ಸಂತೋಷ್ ಸರ್, ನನಗೆ ಇದು ತುಂಬಾ ಸಪೋರ್ಟ್ ಮಾಡಿದ್ದು. ನೆಕ್ಸ್ಟ್ ಲೆವೆಲ್ ಅಲ್ಲಿ ಟೀಮ್ ಬರ್ತಾ ಸ್ಟಾರ್ಟ್ ಆಯ್ತು, ಟೀಮ್ ಬರಕ್ ಸ್ಟಾರ್ಟ್ ಆಯ್ತು. ಫಸ್ಟ್ ಲೆಗ್ ಸಿಂಧನೂರ್, ರಾಯಚೂರಿಂದ ಆ ಭಾಗಕ್ಕೆ ಹೋಗ್ಬೇಕಂದ್ರೆ ನಾವು ಒಂದೇ ಆಫೀಸ್ ಇದ್ದಿದ್ದು ಬೆಂಗಳೂರಲ್ಲಿ. ಟೋಟಲ್ ಡಿಸ್ಟಿಕ್ ಅಲ್ಲಿ, ತಾಲೂಕಲ್ಲಿ, ಗ್ರಾಮೀಣ ಭಾಗದಲ್ಲಿ ಎಲ್ಲೂ ಆಫೀಸ್ ಇದ್ದಿಲ್ಲ, MSc ಗಳು ಮಾತ್ರ ಇತ್ತು. ನಾವೇನೋ ಒಂದು ಪ್ರಾಡಕ್ಟ್ ಕಳ್ಸ್ಬೇಕಾದ್ರೂ ಬಸ್ ಅಲ್ಲಿ ಕಳ್ಸ್ಬೇಕಾಗಿತ್ತು. ಆ ಭಾಗಕ್ಕೆ ನಾವು ಟೀಮ್ ವರ್ಕ್ ಮಾಡಕ್ ಹೋಗ್ತಾ ಇದ್ವಿ. ನಾವು ಸಂತೋಷರೆಲ್ಲ ಹೋಗ್ತಾ ಇದ್ವಿ. ಅವ್ರಿಗೊಂದು ಪ್ರಾಡಕ್ಟ್ ಬೇಕಾದಾಗ ಲೀಸ್ಟ್ ಮಾಡಿ ಕೊಡ್ತಾ ಇದ್ರು. ಒಬ್ಬೊಬ್ರು MC ನಂಬರ್ ಅಲ್ಲಿ ಎಷ್ಟೆಷ್ಟು ಪ್ರಾಡಕ್ಟ್ ಬೇಕು. ಅವಾಗ 300 ಪರ್ಸನಲ್ BV ಇತ್ತು. ಸಿಲ್ವರ್, ಗೋಲ್ಡ್, ಸ್ಟಾರ್ ಅಂತ ಒಂದು ಲೆವೆಲ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಇದಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡು ನಾವು ಅವರಿಗೆ ಇದ್ ಮಾಡ್ತಾ ಇದ್ವಿ, ಟ್ರೈನಿಂಗ್ ಕೊಡ್ತಾ ಇದ್ವಿ, SFL ಮಾಡ್ತಾ ಇದ್ವಿ, ಪರಿವರ್ತನೆ ಮಾಡ್ತಾ ಇದ್ವಿ. ಅಲ್ಲಿ ಟೀಮ್ ಸ್ಟಾರ್ಟ್ ಆಯ್ತು. ಟೀಮ್ ಸ್ಟಾರ್ಟ್ ಆದಾಗ ಪ್ರಾಡಕ್ಟ್ ಒಂದು ಚಾಲೆಂಜ್ ಇತ್ತು. ಏನೇ ಪ್ರಾಡಕ್ಟ್ ಬೇಕು, ಬೆಂಗಳೂರಿಗೆ ಬರ್ಬೇಕಾಗಿತ್ತು. ಎಷ್ಟೋ ಸರಿ ನಾವು ಸಂತೋಷರು ಇಲ್ಲಿಂದ ನಾವು ಅಕೌಂಟ್ ಆಗ್ತಾ ಇಲ್ಲ ಇತ್ತು, ಹಣನ ಬೆಂಗಳೂರಿಗೆ ತಗೊಂಡ್ ಬಂದು ಬ್ಯಾಂಗ್ಳೂರಲ್ಲಿ ಯಾರ್ಯಾರ್ದು ನಾವು ಲೈನ್ ಅಲ್ಲಿ ಎತ್ಕೊಂಡು ಬೆಂಗಳೂರು MS ಅಲ್ಲಿ ಬಿಲ್ ಮಾಡ್ತಾ ಇದ್ವಿ. ಬಿಲ್ ಮಾಡ್ಕೊಂಡು ಆ ಪ್ರಾಡಕ್ಟ್ ತಗೊಂಡು ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ KSRTC ಬಸ್ ಸ್ಟ್ಯಾಂಡ್ ಹೋಗ್ತಾ ಇದ್ವಿ, ಬಸ್ಸಿಗೆ ಇಡ್ತಾ ಇದ್ವಿ. ಅದನ್ನ ಅಲ್ಲಿ KSRTC ಬಸ್ ಸ್ಟ್ಯಾಂಡ್, ಮೆಜೆಸ್ಟಿಕ್ ಇಂದ KSRTC ತನಕ ಕೊಡ್ತಾ ಇದ್ವಿ ಪ್ರಾಡಕ್ಟ್.
ನಾವು ಸಂತೋಷ ಎಷ್ಟೋ ದಿನ ಪ್ರಾಡಕ್ಟ್ ನ ಹೊತ್ತಿದೀವಿ, ಹೊರಬೇಕಾದ್ರೂ ಖುಷಿ, ಇವತ್ತು ಹೊರ್ತೀವಿ ಅಲ್ಲಿ ಒಂದು ಎಷ್ಟು ನಂಬಿಕೆ, ಎಷ್ಟು ಕಾನ್ಫಿಡೆನ್ಸ್, ಎಷ್ಟು ಒಂದು ಭವಿಷ್ಯದ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದೀವಿ ಅಂದ್ರೆ ಹೊರಬೇಕಾದ್ರೂ ಖುಷಿ. ಅದೇನೋ ಗೊತ್ತಿಲ್ಲ, ನಾವು ಬೇರೆ ಹೊರಗಡೆ ಕೆಲಸ ಮಾಡ್ಬೇಕಾದ್ರೆ ಒಂದ್ ಮೂಟೆ ಹೊತ್ತು ನೆನಪಿಲ್ಲ, ಒಂದ್ ಬಾಕ್ಸ್ ಹೊತ್ತಿನ ನೆನಪಿಲ್ಲ. ಇಲ್ಲಿ ಬಾಕ್ಸ್ ಹೊರಬೇಕಾದ್ರೆ ನಮ್ ಲೈಫೇ ಹೊತ್ಕೊಂಡ್ ತಿರ್ತಾ ಇದೀವಿ. ನಾವು ಮುಂದ್ ಚೆನ್ನಾಗಿರ್ತೀವಿ, ಒಂದಿಷ್ಟು ಜನ ಲೈಫ್ ಚೆನ್ನಾಗತ್ತೆ, ಒಂದಿಷ್ಟು ಜನ ಒಳ್ಳೆ ಇನ್ಕಮ್ ಅವ್ರು ಮಾಡ್ತಾರೆ, ಫಾರಿನ್ ಟ್ರಿಪ್ ಹೋಗ್ತಾರೆ, ಅವ್ರ ಅವ್ರು ಏನ್ ಬಡತನ ಇದೆ ಅದನ್ನ ಒಂದು ನಿವಾರಣೆ ಮಾಡ್ಕೊಂಡು ಶ್ರೀಮಂತಿಕೆ ಜೀವನ ಮಾಡ್ತಾರೆ. ಏನೋ ಒಂದು ಕನ್ಸು ಇಟ್ಕೊಂಡು ಹೊರ್ತಾ ಇದ್ವಿ, ಹೊರಬೇಕಾದ್ರೆ ಎಂಜಾಯ್ ಮಾಡ್ತಾ ಇದ್ವಿ, ಪ್ರತಿ ಸಲ ಆ ಬಾಕ್ಸ್ ನ ಹೊರ್ತಾ ಇದ್ವಿ. ಇನ್ನೊಂದು ವಿಶೇಷತೆ ಏನಂದ್ರೆ ಆವಾಗ ನಾವು ಬಿಲ್ ಮಾಡ್ಬೇಕಾದ್ರೆ ಸಂತೋಷ್ ಅವರು ಒಬ್ಬೊಬ್ರು ಬಿವಿನೂ ಚೆಕ್ ಮಾಡ್ತಾ ಇದ್ರು. 1 BB 2 BB 3 BB 5 BB 10 BB ಅಂತ. ಇವಾಗೆಲ್ಲ ಆ್ಯಪ್ ಬಂದಿದೆ, ಈಗ ನಮ್ಗೆ ಅನುಕೂಲ ತುಂಬಾ ಮಾಡ್ಕೊಟ್ಟಿದ್ದಾರೆ. ಆ ದಿನಕ್ಕೆ ನಮ್ಗೆ ಯಾವ ಆ್ಯಪ್ಗಳು ಇಲ್ಲ, ಬರೇ ರಿಪೋರ್ಟ್ ತಗೊಳ್ತಾ ಇದೀವಿ. 10 ಪೇಜ್ 20 ಪೇಜ್ 30 ಪೇಜ್ ರಿಪೋರ್ಟ್. ಅದು ಸಂತೋಷ್ ಅವ್ರು ಬಂದ್ಬಿಟ್ರೆ ಸಂತೋಷ್ ಅವ್ರ ಎದುರುಗಡೆ ಯಾರು ನಿಲ್ತಾ ಇಲ್ಲ, ನಮ್ಮ ಎದುರುಗಡೆ ಯಾರು ನಿಂತ್ಕೊಳ್ತಾ, ಹಿಂದ್ಗಡೆ ಯಾರು ನಿಲ್ತಾ ಇದೆ, ಯಾಕಂದ್ರೆ ತುಂಬಾ ಟೈಮ್ ತಗೊಳ್ತಾರಂತ. ಪ್ರಾಡಕ್ಟ್ ಬಿಲ್ಲಿಂಗ್ ಇರುತ್ತೆ, ಇಲ್ಲ ರಿಪೋರ್ಟ್ ತೊಗೊಳಕ್ ಹೋದ್ರೆ ತುಂಬಾ ಟೈಮ್ ತಗೊಳ್ತಾರೆ, ಅವ್ರು ನೆಕ್ಸ್ಟ್ ಲೈನ್ ಅಲ್ಲಿ ನಿಂತ್ಕೊಳ್ಳೋರು. ಯಾಕಂದ್ರೆ ಆ ತರ ಬಿಲ್ಲಿಂಗ್ ಅಲ್ಲಿ ನಾವು ತಗೊಳ್ಬಾರ್ದು, ನಾವೇ ಇದ್ ಮಾಡ್ತಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ವಿ, ಅವರಿಗೆ ಬಸ್ಸಿಗೆ ಇಡ್ತಾ ಇದ್ವಿ, ಅವ್ರು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಅವ್ರಿಗೆ ಗೊತ್ತಿರೋರಿಗೆಲ್ಲ ಪ್ರಾಡಕ್ಟ್ ನ ರೀಚ್ ಮಾಡ್ತಾ ಇದ್ವಿ. ಅದ್ರ ಜೊತೆ ಒಂದು ಭರವಸೆ, ಇವತ್ತಲ್ಲ ನಾಳೆ ಆ ಊರಲ್ಲೂ ನಾವು ಆಫೀಸ್ ಆಗತ್ತೆ, ಆ ಊರಲ್ಲಿ ನಿಮ್ಗೊಂದು ವ್ಯವಸ್ಥೆ ಆಗತ್ತೆ, ನಿಮ್ಗೆ ಪ್ರಾಡಕ್ಟ್ ನ ರೀಚ್ ಮಾಡಕ್ ಆಗತ್ತೆ, ಸರ್ವಿಸ್ ಸೆಂಟರ್ ಆಗತ್ತೆ. ಈ ತರ ನಂಬಿಕೆ ಇಟ್ಕೊಂಡು ಆ ಭಾಗದಲ್ಲಿ ನಾವು ಫೀಲ್ಡ್ ವರ್ಕ್ ಮಾಡ್ತಾ ಇದ್ವಿ. ಎಲ್ಲೇ ಒಂದು 500 ರೂಪಾಯಿ ಪ್ರಾಡಕ್ಟ್ ಇದ್ರು ಹೋಗ್ತಾ ಇದ್ವಿ, ಒಂದು ಪೇಸ್ಟ್ ಕೇಳಿದ್ರು ಹೋಗ್ತಾ ಇದ್ವಿ. ಯಾಕಂದ್ರೆ ಒಂದು ಪೇಸ್ಟ್ ಏನ್ ಕೊಡ್ತೀವಿ, ಮುಂದೊಂದಿನ ಲಕ್ಷಾಂತರ ರೂಪಾಯಿ ಬಿಸ್ನೆಸ್ ಬರುತ್ತೆ. ಇದಕ್ಕೆ ನಾವು ತುಂಬಾ ಪ್ರಯಾರಿಟಿ ಕೊಡ್ತಾ ಇದೀವಿ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ. ಇದು ತುಂಬಾ ಖುಷಿ ಕೊಟ್ಟಿದ್ ನಮ್ಗೆ. ಆ ದಿನ ಬಾಕ್ಸ್ ಬರ್ಬೇಕಾದ್ರೆ ಇವತ್ತು ಆ ಭಾಗದಲ್ಲಿ ಲಕ್ಷಾಂತರ ರೂಪಾಯಿ ಬಿಸ್ನೆಸ್ ಬರ್ತಾ ಇದೆ. ಇವತ್ತು ಆ ಭಾಗದಲ್ಲಿ ಆಫೀಸ್ ಆಗಿದೆ, MSc ಆಗಿದೆ, ಆ ಭಾಗದಲ್ಲಿ ಸಿಂಧೂರು MSc ಆದ ನಂತರ DP ಕಾನ್ಸೆಪ್ಟ್ ಬಂದ್ಮೇಲೆ ಇವತ್ತು ಸಾಕಷ್ಟು DP ಆಗಿದೆ. 100+ DP ಇವತ್ತು ನಮ್ ಟೀಮ್ ಅಲ್ಲಿ ಇದೆ ಆ ಭಾಗದಲ್ಲಿ. ಅವತ್ ಬಾಕ್ಸ್ ಹೊತ್ತಿಲ್ಲ ಅಂದ್ರೆ, ಬಾಕ್ಸ್ ಬರ್ಬೇಕಾದ್ರೆ ಎಲ್ಲ ಬೇಜಾರ್ ಮಾಡ್ಕೊಂಡಿದ್ರೆ, ಏನ್ ಸರ್ ಮೋದಿ ಕೇರ್ ಬರ್ಬೇಕು, ಬಂದ್ಮೇಲೆ ಇದೆಲ್ಲ ಮಾಡ್ಬೇಕಾ? ಮಾಡ್ಲೇಬೇಕು. ನನ್ನ ಕಂಪ್ನಿ, ನನ್ ಮೋದಿ ಕೇರ್, ನನ್ ಲೈಫ್, ನನ್ ಫ್ಯೂಚರ್, ನನ್ನ ಬದುಕು, ಒಂದಿಷ್ಟು ಜನ ಲೈಫ್ ಇದೆ, ಚೆನ್ನಾಗಿರ್ತೀವಿ. ಈ ಭರವಸೆ ನಂಬಿಕೆ ನಮ್ಮನ್ನ ತುಂಬಾ ಗಟ್ಟಿ ಮಾಡ್ತು. ಆ ಗಟ್ಟಿತನ ಇವತ್ತು ಆ ಭಾಗದ ದೊಡ್ಡ ಬಿಸ್ನೆಸ್ ಕಟ್ಟಕ್ ಸಾಧ್ಯ ಆಯ್ತು. ಅದ್ರ ಜೊತೆಗೆ ನಾವೇನ್ ಇಲ್ಲಿ ಮಾರ್ನಿಂಗ್ ಕ್ಲಾಸ್ ತಗೊಂಡಿದ್ವಿ, ಆ ಊರಲ್ಲೂ ಮಾರ್ನಿಂಗ್ ಕ್ಲಾಸ್ ಮಾಡ್ಬೇಕು, ಒಂದಿಷ್ಟು ಕಡೆ ಮಾಡಿದ್ವಿ. ನಂಗೆ ವಿಶೇಷವಾಗಿ ಒಂದು ಮಾರ್ನಿಂಗ್ ಕ್ಲಾಸ್ ನನ್ನ ಮೆಮೊರಬಲ್. ಅದು ನಾನು ಸಿಂಧನೂರಿಂದ ಸಿದ್ರಾಂಪುರ ಅಂತ ಇದೆ, ಅದು 40 ಕಿಲೋಮೀಟರ್. 40 ಕಿಲೋಮೀಟರ್ ನಾನು ಅಲ್ಲಿ ಬೆಳಿಗ್ಗೆ 4 ಗಂಟೆ ಹೇಳ್ಬೇಕಿತ್ತು, ಅಲ್ಲಿ 6 ಗಂಟೆ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ವಿ. 6 ಗಂಟೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಹೋಗ್ಬೇಕಾದ್ರೆ ಬಸ್ಸಿನ ವ್ಯವಸ್ಥೆ ಇಲ್ಲ. ನಮ್ದು ಆವತ್ತಿನ ದಿನಕ್ಕೆ ಬೈಕ್ ಸಹ ಇಲ್ಲ. ಬೈಕ್ ತಗೊಂಡಿದ್ದು 3 ವರ್ಷ ಆದ ನಂತರ, ಬೈಕ್ ಸಹ ಇಲ್ಲ. ಯಾವ್ದೋ ಒಂದು ಬಸ್ ಹಿಡಿದು ಇಲ್ಲ ಯಾವ್ದೋ ಒಂದು ಬೈಕ್ ಹಿಡಿದು ಅಡ್ಡ ಹಾಕಿ ಊರಿಗೆ ಹೋಗ್ತಾ ಇದ್ವಿ. ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ. 6 ರಿಂದ 8 ಗಂಟೆ ತನಕ ಕ್ಲಾಸ್. ಒಂದಿಷ್ಟು ಜನ 10 ರಿಂದ 12 ಜನ ಹುಡುಗರು ಬಂದು ಕೂತ್ಕೊಳ್ತಾ ಇದ್ರು. ಹೀಗೆ ಕ್ಲಾಸ್ ಮಾಡ್ಬೇಕಾದ್ರೆ ಅಲ್ಲಿ ವೆಂಕಟೇಶ್ ಅಂತ ಒಬ್ಬ ಹುಡುಗ ಇದ್ದಾರೆ, ಅವ್ರ ಅಣ್ಣ ಬಂದ್ ಒಂದಿನ ನನ್ಗೆ ಕ್ಲಾಸ್, ಏನ್ ಮಾಡ್ತೀರಾ ನೀವು, ನಮ್ ಹುಡುಗರೆಲ್ಲ ಕೆಲಸ ಮಾಡಲ್ಲ, ಎಷ್ಟೊತ್ತು ನೋಡ್ರಿ ಮೋದಿ ಕೇರ್ ಅಂತ ಮಾಡ್ತಾರೆ, ಟ್ರೈನಿಂಗ್ ಅಂತ ಹೋಗ್ತಾರೆ, ನಮ್ ಹುಡುಗರು ಹಾಳು ಮಾಡ್ತೀರಾ, ನಮ್ಮ ಊರಿನವ್ರನ್ನ ಹಾಳು ಮಾಡ್ತೀರಾ. ತುಂಬಾ ರೈಟ್ ಲೆಫ್ಟ್ ಕ್ಲಾಸ್ ತಗೊಂಡ. ಬರೇ ರೈಟ್ ಲೆಫ್ಟ್ ಕ್ಲಾಸ್ ತಗೊಂಡಿದ್ ಮಾತ್ರ ಅಲ್ಲ, ಅವ್ನು ನನಗೆ ನೇರ ಬೈದ್ ಬಿಟ್ರು. ಬರೇ ಬೈದ್ ಮಾತ್ರ ಅಲ್ಲ, ತೂ ಅಂತ ಎನ್ಲುಗ್ರು. ಎಷ್ಟು ಬೇಜಾರಾಗತ್ತೆ. ಬಟ್ ತುಂಬಾ ಸಮಾಧಾನ, ತುಂಬಾ ತಾಳ್ಮೆ ತಗೊಂಡೆ. ಬಟ್ ಡಿಸೈಡ್ ಮಾಡಿದೆ, ಎಸ್ ನಾನು ಮಾಡ್ತಿರುವಂತ ಏನ್ ಇವತ್ತು ಮಾರ್ನಿಂಗ್ ಕ್ಲಾಸ್ ಏನ್ ಎಜುಕೇಶನ್ ಕೊಡ್ತಾ ಇದೀನಿ, ನಾನೇನ್ ಮೋದಿ ಕೇರ್ ಮಾಡ್ತಾ ಇದೀನಿ, ಇವತ್ತು ಗೊತ್ತಾಗ್ದೇನೆ ಇರ್ಬೋದು, ಇವತ್ತು ಇವ್ರಿಗೆ ಅರ್ಥ ಆಗ್ದೇನೆ ಇರ್ಬೋದು, ಮುಂದೊಂದಿನ ಅದ್ರ ಅರ್ಥ ಆಗತ್ತೆ, ಅವ್ರಿಗೆ ಮನವರಿಕೆ ಆಗತ್ತೆ ಅಂತ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ನನ್ ಒಳಗಡೆ ಇತ್ತು. ಖುಷಿ ಇತ್ತು. ಇವ್ರು ಯಾಕಂದ್ರೆ ಏನು ಗೊತ್ತಿಲ್ಲದೆ ಮಾತಾಡ್ತಾರೆ. ಯಾಕಂದ್ರೆ ಇವತ್ತು ಎಷ್ಟೋ ಕಡೆ ನಾವು ಫೀಲ್ಡ್ ವರ್ಕ್ ಮಾಡ್ಬೇಕಾದ್ರೆ ಎಷ್ಟೋ ಜನ ಹೇಳಕ್ ಹೋದ್ರೆ ಒಂದಿಷ್ಟು ಜನ ನಮ್ಗೆ ಕಮಿಟ್ ಮಾಡ್ತಾರೆ, ಒಂದಿಷ್ಟು ಜನ ನೋಡುವಂತ ರೀತಿ ಬೇರೆ ಇದೆ. ಬಟ್ ನಾವ್ ಅಲ್ಲಿ ಬೇಜಾರ್ ಮಾಡ್ಕೊಳ್ಬಾರ್ದು. ಅವ್ರಿಗೆ ಅರ್ಥ ಮಾಡ್ಸಕ್ ಸಾಧ್ಯ ಆದ್ರೆ ಅರ್ಥ ಮಾಡಿಸ್ಬೇಕು, ಜೊತೆಗೆ ಹೇಳ್ಬೇಕು. ಬಟ್ ಇವತ್ತು ಆ ವ್ಯಕ್ತಿಗೆ ಅರ್ಥ ಆಗಿಲ್ಲ, ನನಗ ಅರ್ಥ ಆಯ್ತು. ಬಟ್ ಮಾರ್ನಿಂಗ್ ಕ್ಲಾಸ್ ಕಂಟಿನ್ಯೂ ಮಾಡಿದೆ. ಬಟ್ ಅದೇ ಏರಿಯಾದಲ್ಲಿ ಇವತ್ತು ಲಕ್ಷಾಂತರ ರೂಪಾಯಿ ಆ ವ್ಯಕ್ತಿಯಿಂದ ಅಲ್ಲಿ ಬಿಸ್ನೆಸ್ ಬರ್ತಾ ಇದೆ. ಕಾರ್ ತಗೊಂಡಿದ್ದಾರೆ, ಫಾರಿನ್ ಟ್ರಿಪ್ ಹೋಗಿ ಬಂದಿದ್ದಾರೆ. ಟೋಟಲ್ ಯೂಟರ್ನ್ ಆ ವ್ಯಕ್ತಿಯಿಂದ, ಆ ಏರಿಯಾದಿಂದ ಆಗಿದೆ. ಅವತ್ತೇನ್ ಬೈದ್ ಹೋದ, ಏನ್ ಉಗ್ದು ಹೋದ, ಅವನಿಗೆ ಇವತ್ತು ಮನವರಿಕೆ ಆಗಿರ್ಬೋದು. ಅಯ್ಯೋ ನನ್ನ ತಮ್ಮನ್ ನಾನು ಅಲ್ಲಿ ಕರೆಕ್ಟ್ ಅರ್ಥ ಮಾಡಿಸಿ ಕಲ್ಸ್ಬೇಕಾಗಿತ್ತು, ಅವನಿಗೆ ಕಳ್ಸ್ಬೇಕಾಗಿತ್ತು, ಅವನಿಗೆ ಟ್ರೈನಿಂಗ್ ಕೊಡ್ಸ್ಬೇಕಿತ್ತು, ಅವನಿಗೆ ಮೋದಿ ಕೇರ್ನೆ ಮಾಡಕ್ ಬಿಡ್ಬೇಕಿತ್ತು. ಈ ತರ ಅವನಿಗೆ ಇವತ್ತು ಫೀಲ್ ಆಗಿರುತ್ತೆ, ಎಷ್ಟೋ ಸರಿ ಆಗಿರುತ್ತೆ. ಬಟ್ ಆ ನೆಕ್ಸ್ಟ್ ಲೆವೆಲ್ ನಾನು ಆ ಕಡೆ ಹೋಗಕ್ ಆಗಿಲ್ಲ. ನೋಡಿ, ನಾವ್ ಎಲ್ಲೇ ಹೋಗ್ಬೇಕಾದ್ರೂ ಯಾರೇ ಏನ್ ಹೇಳಿದ್ರು ಬೇಜಾರ್ ಮಾಡ್ಕೋಬಾರ್ದು.
ನಾವು ಮಾಡಕ್ ಬಂದಿದ್ದೀನೋ ಜನರ ಲೈಫ್ ಚೇಂಜ್ ಮಾಡಕ್ ಬರ್ತೀವಿ. ಪ್ರತಿಯೊಂದು ಮನೆಗೂ ಮೋದಿಗೆ ರೀಚ್ ಮಾಡಕ್ ಬಂದಿದೀವಿ. ಈ ತರ ಒಂದು ಮನಸ್ಥಿತಿಯಿಂದ ನಾವು ಕೆಲಸ ಮಾಡ್ಬೇಕು. ಎಷ್ಟು ನಾವು ಹಾರ್ಡ್ ವರ್ಕ್ ಮಾಡ್ತೀವಿ, ಎಷ್ಟು ನಾವು ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತೀವಿ, ಖಂಡಿತ ಒಬ್ರಲ್ಲ ಒಬ್ರು ನಮ್ಗೆ ಸಾಥ್ ಕೊಡ್ತಾರೆ. ನಾನು ಆವತ್ತಿನ ಕಾಲಕ್ಕೆ ಯಾರನ್ನು ಬಿಡಕ್ ಹೋಗ್ತಾ ಇಲ್ಲ, ಪ್ರತಿಯೊಬ್ರು ಮಾತಾಡ್ತಾ ಇದ್ದೆ, ಪ್ರತಿಯೊಬ್ರು ಕರಿತಾ ಇದ್ದೆ. ಆದ್ರೆ ನನಗೆ ಒಂದು ಲೆಕ್ಕಲ್ಲಿ ಚೆನ್ನಾಗ್ ಬಿಸ್ನೆಸ್ ಬರ್ತಾ ಇತ್ತು, 2-3 ಲೆಗ್ ಇಲ್ಲ, ಬಟ್ ವರ್ಕ್ ಮಾಡ್ತಾ ಇದ್ದೆ, ಕರಿತಾ ಇದ್ದೆ, ನನಗೆ ಕನೆಕ್ಟ್ ಆಗ್ತಾ ಇಲ್ಲ ಇತ್ತು. ಒಂದು ದಿನ ಸಿಂಧನೂರಲ್ಲಿ ಟ್ರೈನಿಂಗ್ ಇಟ್ಕೊಡಿದ್ರು ನಮ್ಮ ಮಂಜು ಸರ್, ಸಂತೋಷ್ ಸರ್, ಮಂಜು ಸರ್. 10-12 ಜನ ಬಂದಿದ್ರು. ಅಲ್ಲಿ ಸಿಲ್ವರ್, ಗೋಲ್ಡ್, ಸ್ಟಾರ್ ಈ ತರ ಟೈಟಲ್ ಇತ್ತು. 5,000, 10,000, 15,000 ಇನ್ಕಮ್ ಸಹ ತಗೊಳ್ತಾ ಇದ್ರು. ಆವಾಗ ನಾವು ಸಿಲ್ವರ್ ಆಗಿಲ್ಲ ಅಂದ್ರೆ ಅಲ್ಲಿ 21% ಅಂತ ಕರಿತಾ ಇದ್ರು. ಹಳೆ ಪ್ಲಾನ್ ಅಲ್ಲಿ 21% ಅಂತ ಎಲ್ಲ ಬಂದು ಕೂತ್ಕೊಂಡಾಗ ನಾನು ತುಂಬಾ ಖುಷಿನ್ ಕೂತ್ಕೊಂಡೆ. ಯಾಕಂದ್ರೆ ಅಪ್ಲೈನ್ ಲೀಡರ್ ಬರ್ತಾರೆ, ಅವ್ರ ಜೊತೆ ಮಾತಾಡೋದು, ಒಂದು ಟ್ರೈನಿಂಗ್ ತಗೊಳ್ಳೋದಂದ್ರೆ ತುಂಬಾ ಖುಷಿ. ಅದೇನೋ ಗೊತ್ತಿಲ್ಲ, ಏನೋ ಒಂದ್ ಸಿಗತ್ತ ಅನ್ನೋ ಭಾವನೆ ಕೂತ್ಕೊಂಡೆ. ಟ್ರೈನಿಂಗ್ ಸ್ಟಾರ್ಟ್ ಆಯ್ತು. ಮಂಜು ಸರ್, ಸಂತೋಷ್ ಅವರು ಮಂಜು ಸರ್ ಪರಿಚಯ ಮಾಡಿ ಕೊಟ್ರು. ಮಂಜು ಸರ್ ಹೇಳಿದ್ರು, ಯಾರೆಲ್ಲ ಸಿಲ್ವರ್ ಇದ್ದೀರಾ ಕೂತ್ಕೊಳ್ಳಿ, ಉಳ್ದವ್ರಲ್ಲ ಈಗ ಅಂದ್ರು. ನಾನ್ ಅಕ್ಕಪಕ್ಕ ನೋಡ್ತೀನಿ, ಯಾರು ಇಲ್ಲ. ಇವ್ರು ಯಾರಿಗೆ ಹೇಳ್ತಾ ಇದಾರೆ? ಕಡೆ ನೋಡ್ರಿ ನಾನೇ ಸಿಲ್ವರ್ ಎಲ್ಲ 21%. ತುಂಬಾ ಬೇಜಾರಾಯ್ತು. ಇಮ್ಮಿಡಿಯೇಟ್ ಅಲ್ಲಿಂದ ಹೊರಗಡೆ ಬಂದೆ, ಹತ್ಬಿಟ್ಟೆ. ಎಲ್ಲಾ ಬಿಟ್ಟು ಬಂದಿದೀವಿ. ಮೋದಿಕೆರೆ ಪಂಚಪ್ರಾಣ, ಮೋದಿಕೆರೆ ಬದುಕು, ಮುಂದೆ ಮೋದಿಕೆರೆ ಲೈಫ್ ಅಂತ ಬಂದ ಇವರು ಏಕಾಏಕಿ ಡೌನ್ನೆಸ್ ಎದುರುಗಡೆನೆ ಹೊರಗಡೆ ಕಳ್ಸ್ಬಿಟ್ರಲ್ಲ. ಅದು 18ನೇ ತಾರೀಕು, ಯಾವ ತಿಂಗಳನ್ನ ಮರ್ತೋಯ್ತು. 18ನೇ ತಾರೀಕು, ಬರೀ 12 ದಿನ ಇತ್ತು ತಿಂಗಳಿಗೆ. ತುಂಬಾ ಹತ್ಬಿಟ್ಟೆ. ಆಮೇಲೆ ಸಂಜೆ ಮತ್ ಲಿಂಗ್ಸೂರ್ ಒಂದ್ ಕಾರ್ಯಕ್ರಮ ಇತ್ತು. ದಿನ ಲಿಂಗ್ಸೂರಿ ಬರ್ತೆ ಕೇಳಿದೆ. ಇಲ್ಲ ಸರ್ ಹೋಗಿ ಅಂದೆ. ಏನ್ ಬರೋದು, ಈ ತರ ಡೌನ್ನೆಸ್ ಇದ್ರು ಬೈದ್ ಬಿಟ್ಟಿದಾರೆ, ಮತ್ತೆ ಬರ್ತೀನ ಕೇಳ್ತಾರೆ. ಬೇಜಾರ್ ಮಾಡ್ಕೊಂಡೆ. ಅವತ್ತೇ ಡಿಸೈಡ್ ಮಾಡ, ಎಸ್ ಈ ತಿಂಗಳಲ್ಲಿ ಏನೇ ಆಗ್ಲಿ ನಾ ಸಿಲ್ವರ್ ಆಗ್ಲೇಬೇಕಂತ ಮೈಂಡ್ ಸೆಟ್ ಮಾಡ್ಕೊಂಡೆ. ಅದೇನೋ ಗೊತ್ತಿಲ್ಲ ಹೆಂಗ್ ವರ್ಕ್ ಮಾಡಿದ್ರೆ ನನಗೆ ಗೊತ್ತ. ಯಾಕಂದ್ರೆ ಸಿಲ್ವರ್ ಆಗ್ಬೇಕಂದ್ರೆ ಸೈಡ್ ಅಲ್ಲಿ 68,000 ಬಿಸ್ನೆಸ್ ಬರ್ಬೇಕು. ನಮ್ ಸೀನಿಯರ್ ಲೀಡರ್ ಎಲ್ಲರಿಗೂ ಗೊತ್ತು, ಸೀನಿಯರ್ ಲೀಡರ್ಸ್ಗೆಲ್ಲ 68,000 BV ಬರ್ಬೇಕು. ಅದ್ ಹೆಂಗ್ ಗೊತ್ತಿಲ್ಲ. 12 ದಿನ ಬಾಕಿ ಇದೆ. ನಮ್ಗೆ ಎಷ್ಟೋ ಸರಿ ನಮ್ಮ ಅಪ್ಲೈನ್ ಲೀಡರ್ ಬೈದಾಗ ಬೇಜಾರ್ ಮಾಡ್ಕೊಬಿಡ್ತೀವಿ. ಏನ್ ಸರ್ ನೀವು ಹಂಗ ಹೇಳೋದು, ಅದು ನಮ್ ಟೀಮ್ ಎದುರುಗಡೆ ಬೇಜಾರ್ ಮಾಡ್ಕೊಬಿಡ್ತೀವಿ. ನಾವು ಅದ್ರ ಬಗ್ಗೆ ಬೇರೆ ತರನೇ ಕಲ್ಪನೆ ಮಾಡ್ಕೊಬಿಡ್ತೀವಿ. ಕಲ್ಪನೆ ಮಾಡೋಕ್ ನಂಗೆ ದಾರಿನೇ ಇಲ್ಲ. ಯಾಕೆ ಗೊತ್ತಾ, 2 ಡೋರ್ ಬಂದಾಗಿದೆ. ಬೇಡ ಅಂತ ಹೋದ್ರೆ ಹೋಟ್ಲು ಅದು ಬಂದ್, ಇನ್ನೊಂದು ಬಿಸ್ನೆಸ್ ಮಾಡೋಣ, ಬಂಡವಾಳ ಅನಿವಾರ್ಯತೆ ವಿತ್ ನನ್ಗದ ಅವಶ್ಯಕತೆ, ಇದೆರಡು ನನಗೆ ಕಮಿಟ್ ಆದೆ ನಾನು. ಅದೇನೋ ಗೊತ್ತಿಲ್ಲ ಸ್ನೇಹಿತರೆ, ವರ್ಕ್ ಮಾಡ್ದೆ ಗೊತ್ತಿಲ್ಲ ಎಷ್ಟು ಹಾರ್ಡ್ ವರ್ಕ್ ಮಾಡಿ ನನಗೆ ಗೊತ್ತು. ಒಂದ್ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ರು ಸಿಕ್ಕಿದ್ರು ಮಾತಾಡ್ತಾ ಇದ್ದೆ, ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸಿಕ್ಕಿದ್ರು ಮಾತಾಡ್ತಾ. ನನಗೆ ನನ್ನ ಬಿಸ್ನೆಸ್ ಅಲ್ಲಿ ಸಾಥ್ ಕೊಟ್ಟವರು ಮ್ಯಾಕ್ಸಿಮಮ್ ಅಪರಿಚಿತ ವ್ಯಕ್ತಿಗಳು ವಿತ್ ನನಗೆ ಹೊರಗಡೆ ಎಲ್ಲೋ ಒಂದ್ ಕಡೆ ಸಿಕ್ಕಂತ ವ್ಯಕ್ತಿಗಳು ಇವತ್ತು ನನ್ನ ಬಿಸ್ನೆಸ್ ಸಾಥ್ ಕೊಟ್ಟವರು. ಬಿಡಕ್ ಹೋಗಿಲ್ಲ, ಮಾಡ್ತಾ ಬಂದೆ. ಅದೇ ತಿಂಗಳು ಸಿಲ್ವರ್ ಆಗ್ಬಿಟ್ಟೆ. ಎಷ್ಟು ಖುಷಿ ಆಯ್ತು ಅಂದ್ರೆ, ನಾನು ಫಸ್ಟ್ ಥ್ಯಾಂಕ್ಸ್ ಹೇಳುದು ಮಂಜು ಸರ್ ತುಂಬಾ ಥ್ಯಾಂಕ್. ಇವತ್ತು ಹೇಳ್ತೀನಿ, ಅವತ್ತೆಲ್ಲ ನಾನು ಹೊರಗಡೆ ಹಾಕಿಲ್ಲ ಅಂದ್ರೆ ದಿನಕರ್ ಇವತ್ತು ಅಲ್ಲೇ ಇರ್ತಾ ಇದ್ದ. 3 ವರ್ಷ ಆದ್ರೂ ಟೈಟಲ್ ಜಂಪ್ ಆಗ್ತಾ ಇಲ್ಲ ಇತ್ತು, ಇನ್ಕಮ್ ಜಂಪ್ ಆಗ್ತಾ ಇಲ್ಲ ಇತ್ತು, ನಾರ್ಮಲ್ ಆಗಿ ಉಳ್ಕೊಳ್ತಾ ಇದ್ದೆ. ನಾನು ಇವತ್ತು ತುಂಬಾ ಥ್ಯಾಂಕ್ಸ್ ಹೇಳೋದು ಮಂಜು ಸರಿ. ಯಾಕೆ ಕೆಲವೊಂದು ಸಿಸ್ಟಮ್ ಇದೆಯಲ್ಲ, ಕೆಲವೊಂದು ಅವರು ಓಪನ್ ಅಪ್, ಅದು ಯಾರಿಗೂ ಮುಲಾಜಿಲ್ಲ. ಅವ್ ಎಷ್ಟು ವರ್ಷದಿಂದ ಇದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅದಲ್ಲ. ಇಲ್ಲಿ ಸಿಸ್ಟಮ್ ಇದೆ, ಸಿಸ್ಟಮ್ ತಲೆ ಬಾಗ್ಬೇಕಷ್ಟೇ. ಎಲ್ಲರಿಗೂ ಒಂದೇ ಸಿಲ್ವರ್ ಕೂತ್ಕೋ ಅಷ್ಟೇ. ನೀ ಎಷ್ಟು ದೊಡ್ಡ ಟೈಟಲ್ ಆಗಿರ್ಬೋದು, ಅದು ಸಂಬಂಧ ಇಲ್ಲ. ಅದು ನಾನು ಸರಿಂದ ಕಲ್ತ್ಕೊಂಡಿದ್ದು. ಅದೇ ತಿಂಗಳು ಸಿಲ್ವರ್, ಅಲ್ಲಿಂದ ಗೋಲ್ಡ್ ಆಯ್ತು, ಸ್ಟಾರ್ ಆಯ್ತು, ಟೈಟಲ್ ಮೇಲೆ ಟೈಟಲ್ ಜಂಪ್ ಆಯ್ತು. ಅದು ನನ್ನ ಲೈಫ್ ಅಲ್ಲಿ ಒಂದ್ ದೊಡ್ಡ ಟರ್ನ್ ಕೊಟ್ಟಿದ್ದು. ನಾವು ತುಂಬಾ ಜನ ಡೌನ್ಲೆನ್ಸ್ ಏನೋ ಒಂದು ಹೇಳ್ದಾಗ ಏನೋ ಒಂದು ಮಾತಾಡಿದಾಗ ಬೇಜಾರ್ ಮಾಡ್ಕೊಂಡ್, ಸರ್ ನಮ್ಗೆ ಹಿಂಗ್ ಹೇಳ್ಬಿಟ್ರು, ಹೇಳ್ಬಾರ್ದಿತ್ತು. ಏನೇ ನಮ್ಮ ಅಪ್ಲೈನ್ ಲೀಡರ್ ಹೇಳ್ತಾರೆ ನಮ್ ಒಳ್ಳೇದಕ್ಕೆ ಖುಷಿ ಪಡ್ಬೇಕು. ಯಾಕಂದ್ರೆ ನಮ್ಮ ಲೈಫ್ ಅಲ್ಲಿ, ನನ್ನ ಜರ್ನಿಯಲ್ಲಿ ನನ್ಗೆ ಯಾರು ಹೇಳೇ ಇಲ್ಲಲ್ಲ. ನಮ್ಮ ಅಣ್ಣ ತಮ್ಮ ಇದ್ರು 4-5 ಜನ, ಒಂದ್ ದಿನನೂ ನನ್ ಬಗ್ಗೆ, ಜೀವನದ ಬಗ್ಗೆ ಅರ್ಥ ಮಾಡ್ತಿಲ್ಲ. ನಮ್ ಫ್ರೆಂಡ್ಸ್ ಇದ್ರು, ರಿಲೇಷನ್ ಇದ್ರು, ಯಾವತ್ತೂ ನನ್ ಬಗ್ಗೆ ಮಾತಾಡಿಲ್ಲ. ಹಿಂಗೆ ಬದುಕ್ಬೇಕು, ಹಿಂಗೆ ಇರ್ಬೇಕು, ನೀನ್ ಚೆನ್ನಾಗಿರ್ಬೇಕು, ಇದ್ರ ಬಗ್ಗೆ ಯಾವತ್ತೂ ನನ್ ಮನವರಿಕೆ ಮಾಡಿಸ್ಕೊಟ್ಟಿಲ್ಲ. ಬಟ್ ನನಗ್ ಮೋದಿಕೆರಲ್ಲಿ ನನ್ನ ಅಪ್ಲೈನ್ ಲೀಡರ್ ಇದಾರಲ್ಲ, ಅವ್ರು ಅರ್ಥ ಮಾಡ್ತಾರಲ್ಲ, ಅದು ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅವತ್ ನಾನು ಬೈದ್ ಹೇಳಿಲ್ಲ ಅಂದ್ರೆ, ಅರ್ಥ ಮಾಡ್ತಿಲ್ಲ ಅಂದ್ರೆ, ನಾನು ಹಾಗೆ ಆರ್ಡಿನರಿ ಲೈಫ್ ನ ಲೀಡ್ ಮಾಡ್ಬೇಕಾಗಿತ್ತು. ಇದು ನಂಗೆ ತುಂಬಾ ಖುಷಿ ಕೊಟ್ಟಿದ್ದು.
ಬಟ್ ನಾನು ಇನ್ನೊಂದು ನನ್ ಚಾಲೆಂಜ್ ಇದ್ದಿದ್ದು, ಏನಾದ್ರೂ ಮಾಡಿ ನಾವು ಊರಿಗೆ ಹೋಗ್ಬೇಕು, ಸುಮ್ನೆ ಹೋಗ್ಬಾರ್ದು, ಏನೋ ಸಾಧನೆ ಮಾಡ್ಬೇಕು, ಸಂಪಾದನೆ ಮಾಡ್ಬೇಕು, ಈ ತರ ಒಂದು ಡ್ರೀಮ್ ನನ್ನ ಒಳಗಡೆ ಇತ್ತು. ನಾನು ಅವತ್ತು ಮೋದಿಕರ ಎಂಟ್ರಿ ಆದ ಮೇಲೆ 4 ವರ್ಷ ಊರಿಗೆ ಹೋಗಿಲ್ಲ. 4 ವರ್ಷ ನನ್ನ ತಂದೆ ತಾಯಿಗೆ ನಾನು ಫೋನಲ್ಲಿ ಮಾತಾಡ್ತಾ ಬಿಟ್ರೆ ಹಾಗೆ ನಾನು ಡೈರೆಕ್ಟ್ ಆಗಿ ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂದ್ರೆ, ನಾವು ಊರ್ ಬಿಟ್ಟು ಬಂದಿದ್ದೀನಿ, ಊರಿಗೆ ಹೋಗ್ಬೇಕಾದ್ರೆ ಏನೋ ಒಂದು ಸಾಧನೆ ಇರ್ಬೇಕು, ಏನೋ ಒಂದು ಬದಲಾವಣೆ ಇರ್ಬೇಕು, ಏನೋ ಒಂದು ಪರಿವರ್ತನೆ ಇರ್ಬೇಕು, ಏನೋ ಒಂದು ಮಾಡಿ ನನ್ನ ಊರಿ ನನ್ನ ತಂದೆ ತಾಯಿ ಮುಖ ತೋರಿಸ್ಬೇಕು, ನನ್ನ ಊರಿನವ್ರಿಗೆ ಮುಖ ತೋರಿಸ್ಬೇಕಂತ ಒಂದು ಅರ್ಜಿ ನನ್ನ ಒಳಗಡೆ ಇತ್ತು. ಆ ಒಂದು ಹಠ, ಆ ಒಂದು ಛಲ, ಆ ಒಂದು ಕನಸು ನನ್ನನ್ನ ಪ್ರತಿ ಕ್ಷಣ ನನ್ನ ಎಚ್ಚರಿಸ್ತಾ ಇತ್ತು. ಅಷ್ಟು ನಾನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ. 4 ವರ್ಷ ಊರಿಗೆ ಹೋಗಿಲ್ಲ. ನಂತರದಲ್ಲಿ ಫಾರಿನ್ ಟ್ರಿಪ್ ಕ್ವಾಲಿಫೈ ಆಯ್ತು, ಮಲೇಷ್ಯಾ ಟ್ರಿಪ್, ಫಸ್ಟ್ ಟ್ರಿಪ್ ಮಲೇಷ್ಯಾ, ಕೆ ಮೋದಿ ಸರ್ ಜೊತೆಗೆ ಅವಾರ್ಡ್ ತಗೊಂಡಿದ್ದು. ಜೊತೆಗೆ ನನ್ನ ಊರಲ್ಲಿ ಉದಯವಾಣಿ ಪೇಪರ್ ಫೋಟೋ ಹಾಕಿದ್ದು. ತುಂಬಾ ಜನ ಕಾಲ್ ಮಾಡಿ ವಿಶ್ ಮಾಡಿದ್ದು. ನಮ್ಮ ತಂದೆ ತಾಯಿ ಖುಷಿ ಆಗಿದ್ದು, ನಮ್ಮ ಅಣ್ಣ ತಮ್ಮಿ ಖುಷಿ ಆಗಿದ್ದು, ನಮ್ಮ ಫ್ಯಾಮಿಲಿ ಖುಷಿ ಆಗಿದ್ದು, ಊರಿನವರಿಗೆ ಏನೋ ಒಂದು ಸಾಧನೆ ಏನೋ ಮಾಡ್ತಾ ಇದಾರೆ ಅಂತ ಹೇಳಿ ಒಂದು ಹ್ಯಾಪಿನೆಸ್ ಇದೆಯಲ್ಲ, ಅದು ತುಂಬಾ ಖುಷಿ ತಂದ್ಕೊಡ್ತು. ಇದು ನನ್ನ ಲೈಫ್ ಅಲ್ಲಿ ಬಿಗ್ಗೆಸ್ಟ್ ಒಂದು ಖುಷಿ ತಂದ್ಕೊಟ್ಟಂತ ದಿನ. ಅದ್ರ ನಂತರದಲ್ಲಿ ಬೆಂಗಳೂರಲ್ಲಿ ಇದ್ರೆ ಇನ್ನು ನನ್ನ ಊರಲ್ಲಿ ಬೇರೆ ಕಡೆ ಬಿಸ್ನೆಸ್ ಕಟ್ಬೇಕಲ್ಲ, ಔಟ್ ಆಫ್ ಸ್ಟೇಷನ್. ಅವಾಗ ಮದುವೆ ಆಯ್ತು. ಮದುವೆ ಆದ ನಂತರ ಮಿಸ್ಸಸ್ ಮತ್ತೆ ಮಗ ಅವಾಗ ಹೆಚ್ಚು ಕಡಿಮೆ ಒಂದು 6 ಮಂತ್ ಆಗಿರ್ಬೋದು, 6 ತಿಂಗಳು ಮಗನ ಕರ್ಕೊಂಡು ಸಿಂಧನೂರಿಗೆ ಹೋಗಿದ್ದು. ನನಗಲ್ಲಿ ತುಂಬಾ ಫುಡ್ ಎಲ್ಲ ಕಷ್ಟ ಆಗ್ತೈತಿ. ಇವತ್ತು ನಾನು ಅಲ್ಲಿ ಸಿಂಧನೂರು, ರಾಯಚೂರು ಚಪಾತಿ ರೋಟಿ ತಿನ್ನೋದೇ ಇಲ್ಲ, ನಂಗೆ ಸೆಟ್ಟೇ ಆಗಲ್ಲ. ಚಿಕನ್, ಮಟನ್, ಫಿಶ್ ಸೆಟ್ಟೇ ಆಗಲ್ಲ. ಯಾಕೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ಅನುಭವ ಆಗಿದೆ. ಹಂಗಂದ್ರೆ ಅಲ್ಲಿ ತುಂಬಾ ಆಯಿಲ್ ಜಾಸ್ತಿ ಆಗ್ತಾರೆ, ಫುಡ್ ನಂಗೆ ಕಷ್ಟ, ಖಾರ ಜಾಸ್ತಿ ಇರುತ್ತೆ, ಇದ್ರಲ್ಲಿ ನಂಗೆ ಸೆಟ್ ಆಗ್ತಾ ಇಲ್ಲ ಇತ್ತು. ನಾನು ಇವತ್ತು ಕೆಲವು ಫುಡ್ ತಿನ್ನೋದಿಲ್ಲ, ನಂಗೆ ರೈಸ್ ಸಾಂಬಾರ್ ಇದ್ರೆ ಸಾಕಂತೀನಿ ನಾನು. ಅಷ್ಟು ಮತ್ತೆ ಬಿಸಿಲು, ತುಂಬಾ ಬಿಸಿಲು ಇರ್ತಿತ್ತು. ಅಲ್ಲಿನ ವಾತಾವರಣ ಸೆಟ್ ಆಗ್ತಾ ಇಲ್ಲ. ಬಟ್ ಸೆಟ್ ಆಗ್ತಾ ಇಲ್ಲ ಅಂದ್ರೆ ಸಹಿತ ನಾನು ಸೆಟ್ ಮಾಡ್ಕೊಳ್ತಾ ಇದ್ದೆ. ನಂಗದ ಅವಶ್ಯಕತೆ ಇತ್ತು. ನನ್ನ ಟೀಮಿಗೋಸ್ಕರ, ನನ್ನ ಒಂದಿಷ್ಟು ಜನ ನಂಬಿಕೆ ಇಟ್ಕೊಂಡ್ ಬಂದವರಿಗೆ, ಭರವಸೆ ಇಟ್ಕೊಂಡ್ ಬಂದವರಿಗೆ ಒಂದು ಸಕ್ಸಸ್ ಕೊಡ್ಸ್ಬೇಕಂತ ಆವತ್ತಿನ ದಿನಕ್ಕೆ ಬೆಂಗಳೂರಿನಿಂದ ಸಿಂಧನೂರಿಗೆ ಶಿಫ್ಟ್ ಆಗ್ತೀವಿ. ಅಲ್ಲೇ ಮನೆ ಮಾಡ್ಕೊಂಡು, ಮಿಸ್ಸಸ್ ತುಂಬಾ ಕಷ್ಟ ಆಗ್ತಾ ಇತ್ತು. ಮಗ ಬೇರೆ ಚಿಕ್ಕವನು, 6 ತಿಂಗಳು. ಕಷ್ಟ ಆದ್ರೂ ಸಹಿತ ಅನಿವಾರ್ಯ. ಅಲ್ಲಿ ನನ್ನ ಟೀಮ್ಗೆ ಟ್ರೈನಿಂಗು, ಮೀಟಿಂಗು, ಇದಕ್ಕೆ ತುಂಬಾ ಪ್ರಯಾರಿಟಿ ಕೊಡ್ತಾ ಇದ್ದೆ. ಜೊತೆಗೆ ತುಂಬಾ ಜನ ನಮ್ಮ ಊರಿನವ್ರು ಕೇಳ್ತಾ ಇದ್ರು, ಬೆಂಗಳೂರಿಗೆ ಬಂದಾಗ ನೀ ಎಲ್ಲಿದ್ಯಪ್ಪ, ನಿಮ್ ನೋಡಕ್ ಬರ್ತಾ ಇದೀವಿ ಅಂತೇಳಿ. ತುಂಬಾ ಕಷ್ಟ ಆಗ್ತಿತ್ತು. ಯಾಕಂದ್ರೆ ಅವತ್ತು ಬೆಂಗಳೂರಲ್ಲಿ ಇದ್ದಿಲ್ಲ, ಸಿಂಧನೂರು ಇದ್ದೆ ಅಂತ ಹೇಳ್ತಾ ಇಲ್ಲ. ನಾನು ಟ್ರೈನಿಂಗ್ ಮೀಟಿಂಗ್ ಮೇಲೆ ಹೊರಗಡೆ ಬಂದಿದ್ದೆ, ನಾನು ಮನೇಲಿ ಇಲ್ಲ ನಮ್ಮ ಮಿಸ್ಸಸ್ ಹೊರಗಡೆ ನಾವು ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋಗಿದೀವಿ ಅಂತೇಳಿ ಏನೋ ಒಂದು ಕಾರಣ ಕೊಟ್ಟು ತಪ್ಸ್ಕೊಂತ ಇದ್ವಿ. ನಮ್ಮ ಮನೆಯವ್ರಿಗೆ ನಾ ಹೇಳೇ ಇಲ್ಲ ನಾನು ಸಿಂಧನೂರಲ್ಲಿ ಇದ್ದೆ ಅಂತೇಳಿ. 2 ವರ್ಷ ಅಲ್ಲಿ ನಾನು ಮೋದಿ ಕೇರ್ ಟೀಮ್ ವರ್ಕಿಗೆ ಟೈಮ್ ಕೊಡ್ತಾ ಇದ್ದೆ. ನಾವ್ ಯಾಕೆ ನಮ್ ಟೀಮ್ ವರ್ಕ್ ನಾವು ಟೈಮ್ ಕೊಡ್ತೀವಿ? ಯಾವ್ದೋ ಒಂದು ಔಟ್ ಆಫ್ ಸ್ಟೇಷನ್ ಅಲ್ಲಿ ಒಂದು ಬಿಸ್ನೆಸ್ ಮಾಡಕ್ ಹೋಗ್ಬೇಕಾದ್ರೆ ಅವತ್ತು ಮಾಡಿದಂತ ಆ ಟೀಮ್ ವರ್ಕಿಗೆ ನಾನು ಏನ್ ಟೈಮ್ ಕೊಡಿದೆ, ಅಲ್ಲೇ ಮನೆ ಮಾಡ್ಕೊಳ್ಳಿ. ಇವತ್ತು ನಾನು ಇಲ್ಲಂದ್ರೂ ಸಹಿತ ಲಕ್ಷಾಂತರ ರೂಪಾಯಿ ಬಿಸ್ನೆಸ್ ಬರ್ತಾ ಇದೆ. ಇವತ್ತು ಬಿಗ್ಗೆಸ್ಟ್ ಒಂದು ಲೀಡರ್ಗಳಲ್ಲಿ ಕ್ರಿಯೇಟ್ ಆಗಿದ್ದಾರೆ, ಟ್ರೈನರ್ಗಳು ಕ್ರಿಯೇಟ್ ಆಗಿದ್ದಾರೆ. ಇವತ್ತು ಟೋಟಲ್ ನನ್ನ ನಾರ್ತ್ ಕರ್ನಾಟಕ, ರಾಯಚೂರು, ಬಿಜಾಪುರ, ಯಾದಗಿರಿ, ಸುರಪುರ, ಸಿಂಧನೂರು, 8 ನಾರ್ತ್ ಕರ್ನಾಟಕ ಇವತ್ತು ಬಿಗ್ಗೆಸ್ಟ್ ಬಿಸ್ನೆಸ್ ನನ್ ಬರ್ತಾ ಇದೆ. ಯಾಕಂದ್ರೆ ನಾವೇನ್ ಇವತ್ತಲ್ಲಿ ವರ್ಕ್ ಮಾಡ್ತೀವಿ, ಮುಂದೊಂದ್ ದಿನ ಅದು ಪ್ಯಾಸಿವ್ ಇನ್ಕಮ್ ಆಗಿ ತಂದ್ಕೊಡುತ್ತೆ. ನಮ್ಮ ಅಪ್ಲೈನ್ ನಮ್ ಡೌನ್ಲೈನ್ಸ್ ಕರೆದಾಗ, ಏನ್ ಹೊಸ ಭಾಗದಲ್ಲಿ ಬಿಸ್ನೆಸ್ ಕಟ್ಟಕ್ ಹೊರಟಾಗ ಯಾವುದೇ ಕಾರಣಕ್ಕೂ ನಾವು ಟೈಮಿಗೆ ಇರ್ಬೋದು, ಆ ದೂರಕ್ಕೆ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಬಾರ್ದು. ಸರ್ ದೂರ ಆಗತ್ತೆ, ಬರಲ್ಲ, ನೀವೇ ಮಾಡ್ಕೊಳ್ಳಿ, ಇಲ್ಲ ನಾನು ಉಳ್ಕೊಳಕ್ ಆಗಲ್ಲ, ಅಲ್ಲಿ ನಂಗೆ ಸೆಟ್ ಆಗಲ್ಲ. ಚಿಕ್ಕ ಒಂದು ಪ್ರಾಬ್ಲಮ್ ನಾವು ಹೇಳ್ಕೊಳ್ತಾ ಹೋದ್ರೆ ಅಲ್ಲಿ ದೊಡ್ಡ ಬಿಸ್ನೆಸ್ ಕಟ್ಟಕ್ ಆಗಲ್ಲ. ಇವತ್ ನಾವೇನು ಅಲ್ಲಿ ಟೈಮ್ ಕೊಡ್ತೀವಿ, ಅವ್ರ ಜೊತೆ ಬೆರಿತೀವಿ, ಬಿಸ್ನೆಸ್ ಕಟ್ತೀವಿ, ಮುಂದೊಂದಿನ ನಾವಿಲ್ಲಾದ್ರೂ ಸಹಿತ ನಮ್ಮ 3 ತಲೆಮಾರು ತನಕ ನಮ್ಗೆ ಇನ್ಕಮ್ ತಂದು ಕೊಡತ್ತೆ. ಅದಕ್ಕೆ ಹಾರ್ಡ್ ವರ್ಕ್ ಮಾಡ್ಬೇಕು. ಅವ್ರಿಗೆ ಏನ್ ಬೇಕು ಆ ಸಪೋರ್ಟ್ ನಾವು ಮಾಡ್ಬೇಕು. ಇವತ್ತು ಆತರ ನಾವು ಅಲ್ಲಿ ಟೈಮ್ ಕೊಟ್ಟು ಬಿಸ್ನೆಸ್ ನ ಕಟ್ಟಿದೀವಿ. ತುಂಬಾ ಖುಷಿ ಇದೆ. ಅದಾದ ನಂತರ ನಾವು ಮಿಸ್ಸಸ್ ಊರಿಗೆ ಬರ್ತೀವಿ. ಊರಲ್ಲಿ ಏನಾದ್ರು ಬಿಸ್ನೆಸ್ ಕಟ್ಬೇಕು, ನಮ್ಮ ಊರಲ್ಲಿ ಏನಾದ್ರು ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ವಿ. ವರ್ಕ್ ಮಾಡ್ತಾ ಇದ್ವಿ. ಒಂದ್ 20,000 30,000 ಟೋಟಲ್ ಬಿಸ್ನೆಸ್ ಬರ್ತಾ ಇದ್ವಿ ಎಲ್ಲರ ಟೀಮ್ ಜೊತೆ, ಕುಂದಾಪುರದವ್ರದ್ದು. ಒಂದಿಷ್ಟು ಜನ ನಾವು ಡಿಸೆಂಬರ್ ಆ ಪ್ರಾಡಕ್ಟ್ ಬೇಕಂದಾಗ ಬೆಂಗಳೂರು, ಮಂಗಳೂರು, ಸೊರಬ, ಶಿವಮೊಗ್ಗದಿಂದ ತರಿಸ್ತಾ ಇದ್ವಿ. ಮಂಗಳೂರಲ್ಲಿ MSC ಸ್ಟಾಪ್ ಆಯ್ತು, ಬೇರೆ ಕಡೆ ತರಿಸ್ತಾ ಇದ್ವಿ, ಜನಗಳಿಗೆ ಸರ್ವಿಸ್ ಕೊಡ್ತಾ ಇದ್ವಿ. ಬಟ್ ಆವಾಗ DP ಕಾನ್ಸೆಪ್ಟ್ ಸ್ಟಾರ್ಟ್ ಆಯ್ತು. ನಮ್ಮೂರಲ್ಲಿ ಯಾಕೆ ಆಫೀಸ್ ಮಾಡಬಾರ್ದು, ನಮ್ಮೂರಲ್ಲಿ ಯಾಕೆ ಟೀಮ್ ಕಟ್ಬಾರ್ದು, ಒಂದಿಷ್ಟು ಜನ ನಾವು ಲೀಡರ್ಗಳೆಲ್ಲ ಡಿಸೈಡ್ ಮಾಡ್ತೀವಿ. ಅವಾಗ ಬಿಸ್ನೆಸ್ ಬರೀ 25-30 ಸಾವಿರ ಬಿಸ್ನೆಸ್ ಇತ್ತು. ಸರಿ, ಒಂದಿಷ್ಟು ಜನ ನಮ್ಗೆ ಗೇಲಿ ಮಾಡ್ತಾ ಇದ್ರು, ಇಲ್ಲೆಲ್ಲ ನಡೆಯಲ್ಲಪ್ಪ, ಇಲ್ಲೆಲ್ಲ ಆಗಲ್ಲ, ಇದು ಬುದ್ಧಿವಂತರ ಏರಿಯಾ, ಜನ ಒಪ್ಕೊಳ್ಳಲ್ಲ, ಆಲ್ರೆಡಿ ಅಂಗಡಿ ಎಡಿಟ್ ಆಗಿದ್ದಾರೆ. ಅದು ನಾವು ಮಾಡಿದ ಸೆಕೆಂಡ್ ಫ್ಲೋರ್ ಅಲ್ಲಿ, ನಾವು ಸೆಕೆಂಡ್ ಫ್ಲೋರ್ ಆಫೀಸ್ ಮಾಡ್ತಾ ಎಲ್ಲ ನಕ್ಕಿದ್ರು, ಇದು ಆಗೋದೇ ಇಲ್ಲ, ನಡೆಯೋದೇ ಇಲ್ಲ, ಅದು ಸೆಕೆಂಡ್ ಫ್ಲೋರ್ ಮಾಡೋದು.
ಗ್ರೌಂಡ್ ಫ್ಲೋರ್ ಮಾಡಿದ ಅಂಗಡಿಯಲ್ಲೇ ಬಿಸ್ನೆಸ್ ಆಗಲ್ಲ, ನೀನ್ ಸೆಕೆಂಡ್ ಫ್ಲೋರಿಗೆ ಬಂದು ತಗೊಂಡ್ ಹೋಗ್ತಾರ? ಒಂದಿಷ್ಟು ಜನ ನಮ್ಮನ್ನ ಗೇಲಿ ಮಾಡಿದ್ರು, ಅವಮಾನ ಮಾಡಿದ್ರು. ನಮ್ಗೊಂದ್ ಭರವಸೆ ಇತ್ತು, ನೀರಿಲ್ಲಿರೋ ಜಾಗದಲ್ಲೇ ನೀರ್ ತರ್ಸಿದೀವಿ, ನೀರ್ ಇರೋ ಜಾಗದಲ್ಲಿ ನೀರ್ ತರ್ಸಕ್ ಯಾಕಾಗಲ್ಲ? ನಮ್ಮೂರಲ್ಲಿ ಯಾಕಾಗಲ್ಲ? ನಮ್ಮ ಊರಿನ ಒಂದ್ ಗೊತ್ತಿದೆ ನಮ್ಗೆ ಹೆಂಗ್ ಮಾಡ್ಬೇಕು, ಯಾವ ತರ ಮಾಡ್ಬೇಕಂತ ಡಿಸೈಡ್ ಮಾಡಿದೀವಿ. ಸೆಕೆಂಡ್ ಫ್ಲೋರ್ ಅಲ್ಲಿ ಆಫೀಸ್ ಸ್ಟಾರ್ಟ್ ಮಾಡಿದೀವಿ. ಎಲ್ಲ ನಮ್ಮ ಅಪ್ಲೈ ಲೀಡರ್ಗಳ ಸಪೋರ್ಟ್ ಮುಖಾಂತರ, ಅವರೆಲ್ಲ ಸಹಕಾರದೊಂದಿಗೆ ನಮ್ಮ ಕರಾವಳಿ ಟೀಮ್ ಮುಖಾಂತರ ಎಲ್ಲ ಲೀಡರ್ಗಳ ಸಮ್ಮುಖದಲ್ಲಿ ಆಫೀಸ್ ಪ್ಲಾನ್ ಮಾಡಿದೀವಿ. ಆ ಒಂದು ಆಫೀಸ್ ಅನ್ನೋದು ಇವತ್ತು ನನ್ನ DP ಏನ್ ಬೆಸ್ಟ್ ಸರ್ವಿಸ್ ಇರ್ಬೋದು, ಅದಕ್ಕೋಸ್ಕರ ಕಂಪನಿ ಸೆಕೆಂಡ್ ಅವಾರ್ಡ್ಸ್ ಕೊಟ್ಟಿದೆ, ರ್ಯಾಂಕ್ ಅಂತ ಕೊಟ್ಟಿದೆ. ಜೊತೆಗೆ ಇವತ್ತು ಒಂದು DP ಅಂತ ಏನ್ ಪ್ಲಾನ್ ಮಾಡಿದೀವಿ ಕುಂದಾಪುರದಲ್ಲಿ, ಹೆಚ್ಚು ಕಡಿಮೆ ಇವತ್ತು ಉಡುಪಿ ಡಿಸ್ಟಿಕ್ ಅಲ್ಲಿ 80+ DPಗಳಾಗಿದೆ. ಇವತ್ತು ಇನ್ಕಮ್ ಅರ್ನರ್ ಆಗಿರ್ಬೋದು, ಟೈಟಲ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಒಂದು ಮಲ್ಟಿಪ್ಲೈ ದೊಡ್ಡ ಬಿಸ್ನೆಸ್ ಇವತ್ತು ಬಿಲ್ಡ್ ಮಾಡಿದೆ. ಬಟ್ ನಾವು DP ಮಾಡ್ಬೇಕಾದ್ರೆ ಇವತ್ತು ನಾನು ಹೇಳ್ತೀನಿ, ನನ್ನ DP ಯಾರು ಬಂದ್ರು ನಿಮ್ಮ ಆಫೀಸ್, ನಿಮ್ಮ DP ಯಾರಿಗೂ ಸಹಿತ ಬಂದ್ರು ತುಂಬಾ ಚಂದ ರೀತಿಯಲ್ಲಿ ಮಾತಾಡಿ, ಚಂದ ಸರ್ವಿಸ್. ಯಾಕಂದ್ರೆ ನಾವೇನ್ DP ಮಾಡ್ತೀವಿ, ಬರೀ DP ಬಿಸ್ನೆಸ್ ಅಂತಲ್ಲ, ಅದು ಸರ್ವಿಸ್ ಸೆಂಟರ್. ಇದು ನಾವು ಮಾಡ್ಬೇಕು ಪ್ರತಿಯೊಂದ್ ಕಡೆ. ಅವಾಗ ತುಂಬಾ ಜನ ಇವತ್ತು ನನ್ನ ಸೆಕೆಂಡ್ ಫ್ಲೋರ್ ಆದ್ರೂ ಅವ್ರ ಮನೆ ಹತ್ರ DP ಇದ್ರು ನನ್ನ ಆಫೀಸಿಗೆ ಬಂದು ತಗೊಂಡ್ ಹೋಗ್ತಾರೆ. ಅದೇನೋ ಗೊತ್ತಿಲ್ಲ ಸರ್, ನಿಮ್ಮ ಆಫೀಸಿಗೆ ಬರೋದೇ ಒಂದ್ ಖುಷಿ ಸರ್. ಅದೇನೋ ಒಂದ್ ನಮ್ಗೊಂಥರ ಮೈಂಡ್ ಸೆಟ್ ಆಗ್ಬಿಡತ್ತೆ. ತುಂಬಾ ಜನ ನಮ್ಮ ಜೊತೆ ಹಂಚ್ಕೊಂಡವ್ರು ತುಂಬಾ ಜನ ಇದಾರೆ. ಇವತ್ತು ನಮ್ಮ ಈ ಭಾಗದ ಲೀಡರ್ಗಳು ಇವತ್ತು ಹೇಳ್ತಾರೆ, ಸರ್ ನಿಮ್ಮ ಆಫೀಸ್ ಪ್ರಾಡಕ್ಟ್ ತಗೊಂಡಿದ್ದು, ಪ್ಯಾಕೇಜ್ ತಗೊಂಡಿದ್ದು, ಇವತ್ತು ನಾನು ದೊಡ್ಡ ಸಾಧನೆ ಮಾಡಿದೀನಿ, ಬೆಳೆದಿನಿ ಅಂದ್ರೆ ನಿಮ್ DP ಕಾರಣ ಅಂತ ಹೇಳ್ತೀನಿ. ನಾನ್ ಕಾರಣ ಅಲ್ಲ. ಅದೇ DP ಮೋದಿ ಕೇರ್ ಅವಕಾಶ, ನಾವು ಬರೇ ನೆಪ ಅಷ್ಟೇ. ತುಂಬಾ ಥ್ಯಾಂಕ್ ಯು. ಅಂತ ಅದ್ಭುತವಾದ ಇವತ್ತು ನಮ್ಮ ಕರಾವಳಿ ಕುಂದಾಪುರದಲ್ಲಿ, ಉಡುಪಿಯಲ್ಲಿ ಇವತ್ತು ಸಾಕಷ್ಟು ದೊಡ್ಡ ಬಿಸ್ನೆಸ್ ಬರ್ತಾ ಇದೆ. ಜೊತೆಗೆ ನನಗೆ ಈ ಒಂದು ಬಿಸ್ನೆಸ್ ಅಲ್ಲಿ ತುಂಬಾ ಖುಷಿ ಕೊಟ್ಟದ್ದು, ಆ ನಂತರದಲ್ಲಿ ಇಲ್ಲಿ ಬಂದ ನಂತರ ಕಾರ್ ತಗೊಳ್ತೀನಿ. ಕಾರ್ ನಮ್ಮ ಫ್ಯಾಮಿಲಿಯಲ್ಲಿ ಯಾರ ಹತ್ರ ಇಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಆ ಕಾರ್ ತಗೊಂಡಾಗ ನಮ್ಮ ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲ ಬಂದಿರು. 150+ ಜನ ಒಂದು ಗ್ರ್ಯಾಂಡ್ ಕಾರ್ಯಕ್ರಮ ಕುಂದಾಪುರದಲ್ಲಿ ಮಾಡಿ ಆ ಒಂದು ಕಾರ್ ತಗೊಂಡಿದ್ದು. ಯಾಕಂದ್ರೆ ಈ ಬಿಸ್ನೆಸ್ ಬರ್ಬೇಕಾದ್ರೆ ಬರೀ ಕೈಯಲ್ಲಿ ಬಂದಿದ್ದು, ಬರಿಗಾಲಲ್ಲಿ ಬಂದಿದ್ದು. ಒಂದ್ ಸೈಕಲ್ ಸಹ ತೊಗೊಳಕ್ ಆಗ್ತಾ ಇಲ್ಲ ಇತ್ತು. ನಮ್ಮ ಅಪ್ಪಾಜಿ ಹತ್ರ ಸೈಕಲ್ ತೆಗ್ಸಿ ಕೊಡಿ ಅಂದ್ರೆ ದೊಡ್ಡವ್ರು ಮಾಡೋದೇ ಕಷ್ಟ ಅಂತ ಇದ್ರು. ಯಾಕೆ ಆತರ ಪರಿಸ್ಥಿತಿ, ಆತರ ಒಂದು ವಾತಾವರಣ ಇತ್ತು. ಬಟ್ ಇದೇ ಮೋದಿ ಕೇರ್ ಮುಖಾಂತರ ಇವತ್ತು 3 ಬೈಕ್ ಆಗಿದೆ. ಜೊತೆಗೆ ಮೋದಿ ಕೇರ್ ಮುಖಾಂತರ ಕನಸಿನ ಕಾರ್ ಸಹ ಆಗಿದೆ 10 ಲಕ್ಷದ್ದು. ಅದೇ ಈ ಬಿಸ್ನೆಸ್ ಮುಖಾಂತರ ಪ್ರತಿಯೊಬ್ಬರಿಗೂ ಒಂದು ಕನ್ಸಿರುತ್ತೆ, ಮನೆ ಕಟ್ಕೊಳ್ಬೇಕಂತ ಆಸೆ ಇರುತ್ತೆ. ಯಾಕಂದ್ರೆ ನಮ್ಮ ಮನೆ ಒಂದ್ ಚಿಕ್ಕ ಮನೆ, ಒಂದು 5 ಸೆಂಟ್ಸ್ ಒಂದು ಚಿಕ್ಕ ಮನೆ ಇದೆ. ನಾವು 5 ಜನ ಅಣ್ಣ ತಮ್ಮ, ಅಷ್ಟು ಜನ ಮನೆ ಬಂದ್ರೆ ಉಳ್ಕೊಳ್ಳೋ ಜಾಗ ಸಾಕಾಗ್ತಾ ಇಲ್ಲ ಇತ್ತು. ನಾವ್ ಎಷ್ಟೋ ದಿನ ಪಕ್ಕದ ಮನೆ ಹೋಗಿ ಮಲ್ಕೊಂಡಂತ ದಿನನೂ ಇತ್ತು. ನಾವ್ ಎಷ್ಟು ಸರಿ ಪ್ರಶ್ನೆ, ಯಾವಾಗಪ್ಪ ನಾವ್ ಮನೆ ಕಟ್ಟೋದು? ಯಾಕಂದ್ರೆ ನಮ್ಮ ಅಪ್ಪ ಅಮ್ಮನೂ ಆಸ್ತಿ ಮನೆ ಮಾಡಿಟ್ಟಿಲ್ಲ, ಆ ನಿರೀಕ್ಷೆನೂ ಇದ್ದಿಲ್ಲ. ಯಾಕಂದ್ರೆ ಆಸ್ತಿನೇ ಇಲ್ಲ ಅಂದ್ಮೇಲೆ ಮನೆ ಕಟ್ಟೋದು ಎಲ್ಬ ಅಂತೇಳಿ. ಯಾಕಂದ್ರೆ ಇವತ್ತು ಲಕ್ಷಗಟ್ಲೆ ಇದೆ ಜಾಗಕ್ಕೆ, ಅದ್ ನಮ್ಗೆ ಆಗಲ್ಲ ಅಂತ ಡಿಸೈಡ್ ಮಾಡ್ಬಿಡ್ಬಾರ್ದು. ಗೊತ್ತಿಲ್ಲ, ಮೋದಿ ಕೇರ್ ಮುಖಾಂತರ ಇವತ್ತು ಜಾಗ ತಗೊಂಡು ಒಂದು ಲಕ್ಸುರಿ ಮನೆನ ಇವತ್ತು ಮೋದಿ ಕೇರ್ ಥ್ರೂ ಪಡ್ಕೊಂಡಿದೀನಿ. ಈಗ ಮಾರ್ಚ್ 21ಕ್ಕೆ 1 ವರ್ಷ ಆಗತ್ತೆ. ಲಾಸ್ಟ್ ಲಾಕ್ ಡೌನ್ ಗಿಂತ ಮುಂಚಿತವಾಗಿ 21ಗೆ ಇನಾಗ್ರೇಷನ್ ಆಯ್ತು. 1,000 ಜನ ಒಂದು ಸಮಾಗಮದಲ್ಲಿ ದೊಡ್ಡ ಗ್ರ್ಯಾಂಡ್ ಪ್ರೋಗ್ರಾಮ್ ಒಂದು ಇನಾಗ್ರೇಷನ್ ಆಯ್ತು. ಎಲ್ಲ ಲೀಡರ್ಗಳು, ಅಪ್ಲೈನ್ಗಳು ಒಂದು ಸಪೋರ್ಟ್ ಇಂದ ಒಂದು ಅದ್ಭುತವಾದ ಒಂದು ಅರಮನೆಗೆ ನಾನೊಂದು ಓನರ್ ಆಗಿದ್ದೀನಿ. ಖುಷಿ ಇದೆ. ಯಾಕಂದ್ರೆ ಒಂದು ಚಿಕ್ಕ ಮನೆಯಲ್ಲಿ ಜೀವನ ಮಾಡಿಕೊಂಡು ಕನಸೇ ಇಲ್ದಿದ್ದವನಿಗೆ ಆ ಕನಸಿನ ಒಂದು ಬಿತ್ತನೆ ಬೀಜ ಹಾಕಿದ್ದು. ಯಾಕಂದ್ರೆ ಡ್ರೀಮ್ ಚಾರ್ಟ್ ಅಲ್ಲಿ ಬರ್ದಿದ್ದೀನಿ ಅಂತ ನಾನು 21 ಹಾಕಿದ್ದೆ. ಅದು ಆಕ್ಚುಲಿ ಡ್ರೀಮ್ ಚಾರ್ಟ್ ಅಲ್ಲಿ ಅದು 20ಗೆ ನಾನು ಕನಸು ಈಡೇರಿದೆ. ನಿಜವಾಗಿ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಆ ಡ್ರೀಮ್ ಚಾರ್ಟ್ಗೆ. ನಾನು ಏನೇನ್ ವರ್ಷ ಹಾಕಿದೀನಿ ಅದೆಲ್ಲ ಒಂದ್ ವರ್ಷ ಮುಂಚಿತವಾಗಿ ಈಡೇರಿಸ್ಕೊಂಡಿದೀನಿ. 21 ಹಾಕಿದೆ, 20ಗೆ ನನ್ನ ಕನಸಿನ ಮನೆಗೆ ನಾನು ಓನರ್ ಆಗಿದ್ದೀನಿ. ಅದು ತುಂಬಾ ಖುಷಿ ಕೊಟ್ಟಂತ ದಿನ. ಜೊತೆಗೆ ಮೊನ್ನೆ ಡೀಸೆಂಟ್ ಆಗಿ GBD ಸೆಲೆಬ್ರೇಷನ್, ಆ GBD ಸೆಲೆಬ್ರೇಷನ್ ನನ್ನ ಒಂದು 550+ ಜನ ಇದ್ರು. ಗ್ರ್ಯಾಂಡ್ ಪ್ರೋಗ್ರಾಮ್ ಮಾಡಿದ್ರು, ನಮ್ಮ ಮನೆಯಲ್ಲೇ ಮಾಡಿದ್ದು. ಎದುರುಗಡೆ ನೈಟ್ ಕಾರ್ಯಕ್ರಮ ಮಾಡಿದ್ದು. ನನ್ನೆಲ್ಲ ಅಪ್ಲೈನ್ ಲೀಡರ್ಗಳ ಸಮಾಗಮದಲ್ಲಿ ನಮ್ಮ ಎಲ್ಲ ಈ ಭಾಗದ ಟೋಟಲ್ ನಾರ್ತ್ ಕರ್ನಾಟಕ ಎಲ್ಲಾ ಭಾಗದಿಂದ ಬಂದು ನನಗೆ ಹಾರೈಸಿದ್ದು, ಆ ಸೆಲೆಬ್ರೇಷನ್ ಅಲ್ಲಿ ಪಾಲ್ಗೊಂಡಿದ್ದು, ಒಂದಿಷ್ಟು ನನ್ನ ಬದುಕಿನ ಬಗ್ಗೆ ಒಂದಿಷ್ಟು ಜನ ಮಾತಾಡಿದ್ದು. ನಿಜವಾಗಿ ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಸಂತೋಷ್ ಅವ್ರ ಆಗಿರ್ಬೋದು, ಮಂಜು ಸರ್ ಆಗಿರ್ಬೋದು, ಎಲ್ಲಾ ಲೀಡರ್ಸ್ಗಳು ನಮ್ಮ ಕುಂದಾಪುರ. ಒಬ್ಬೊಬ್ರು ಹೆಸರು ಹೇಳಕ್ ಹೋದ್ರೆ ನಂಗೆ ಭಯ ಆಗ್ತದೆ, ಯಾರ ಹೆಸರು ಮಿಸ್ ಆಗುತ್ತಾ ಅಂತ. ಮಧು ಸರ್ ಆಗಿರ್ಬೋದು, ಉಮೇಶ್ ಸರ್ ಆಗಿರ್ಬೋದು, ದಿವೇದ ಸರ್ ಆಗಿರ್ಬೋದು, ರವೀಶ್ ಸರ್ ಆಗಿರ್ಬೋದು, ರವೀಂದ್ರ ಶ್ರೀಯಂತ್ ಸರ್ ಆಗಿರ್ಬೋದು, ಆಲ್ ಲೀಡರ್ಸ್ ದಯವಿಟ್ಟು
ತಪ್ಪು ತಿಳ್ಕೊಳ್ಕೊಬೇಡಿ, ಯಾರ ಹೆಸರು ಮಿಸ್ ಆಯ್ತಂದ. ಅದಕ್ಕೆ ನಾನು ಹೆಸರು ಹೇಳಕ್ಕೂ ನಾನು ಸ್ವಲ್ಪ ಭಯ ಬೆಳೆದೆ, ಯಾರ ಹೆಸರು ಮಿಸ್ ಆಯ್ತು ನನಗೆ. ಯಾಕಂದ್ರೆ ನಿಮ್ಮೆಲ್ಲರ ಹೆಸರು ನನ್ನ ಮನದಲ್ಲಿದೆ. ಅಷ್ಟು ಜನ ಬಂದು ಹಾರೈಸಿದ್ದು, ಟೀಮ್ ಥ್ರೂ ಬಂದಿದ್ದು, ಆ ಕಾರ್ಯಕ್ರಮ ಅದ್ಭುತವಾಗಿ ಸ್ನೇಹಿತರೆ. ಕೊನೆಯ ಕ್ಷಣ ಆ ಕಾರ್ಯಕ್ರಮ ನಮ್ಮ ಅಪ್ಪ ಅಮ್ಮನಿಗೆ ಸನ್ಮಾನ ಮಾಡಿದ್ದೀರಿ ನೋಡಿ, ನಿಜವಾಗಿ ಯಾಕ ನಮ್ಮ ಅಪ್ಪ ಅಮ್ಮ ಆ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಎಲ್ಲಾ ಸೆಲೆಬ್ರೇಷನ್ ಆಯ್ತು. ಅಪ್ಪ ಅಮ್ಮ ಇಬ್ಬರೇ, ನಮ್ಮ ಅಪ್ಪನಿಗೆ 84 ವರ್ಷ, ಅಮ್ಮನಿಗೆ ಒಂದು 65-70 ವರ್ಷ ಆಗಿರ್ಬೋದು. ಸಪ್ರೇಟ್ ಆಗಿ ಕೂತ್ಕೊಂಡು ಅಳುತ್ತಾ ಇದ್ರು. ಪರವಾಗಿಲ್ಲ ದಿನಕರ್ ಅವರೇ, ಖುಷಿ ಸಪ್ರೇಟ್ ಆಗಿ ಅಳುತ್ತಾ ಇದ್ರು. ಅಳುತ್ತಾ ಇದ್ರು. ಏನ್ ಅಳ್ತಾ ಇದ್ರು ನೋಡಿದಾಗ, ನನ್ ಮಗ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾನಲ್ಲ, ನನ್ ಮಗ ಇಷ್ಟು ಒಂದ್ ದೊಡ್ಡ ಗುರ್ತಿಸ್ಕೊಂಡಿದ್ದಾನೆ, ಇಷ್ಟು ಜನ ಪ್ರೀತಿ ತೋರಿಸ್ತಾ ಇದ್ರಲ್ಲ, ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರಲ್ಲ, ಅದು ನನ್ಗ್ ನೋಡಿ ತುಂಬಾ ಖುಷಿ ಆಯ್ತು. ನಿಜವಾಗಿ ನಾವ್ ಎಷ್ಟು ಸಂಪಾದನೆ ಮಾಡ್ತೀವೋ ಅದ್ ನನ್ಗೆ ಗೊತ್ತಿಲ್ಲ ಸರ್. ಇದಿಷ್ಟು ನನ್ಗೆ ಮಾಡಕ್ ಅವಕಾಶ ಮಾಡ್ಕೊಟ್ರಲ್ಲ. ನನ್ನ ಅಪ್ಪ ಅಮ್ಮನಿಗೆ ಅಷ್ಟು ಜನಗಳಿದ್ರು ಒಂದ್ ಸನ್ಮಾನ ಮಾಡಕ್ ಅವಕಾಶ ಆಯ್ತಲ್ಲ ನನಗೆ. ಅವ್ರೊಂದ್ ಹಾರೈಕೆ, ಅವ್ರ ಪ್ರೀತಿ, ಅವ್ರು ಖುಷಿ ಪಟ್ಟಿದ್ದು, ಅವ್ರಿಗೆ ಹತ್ತಿದ ಅವ್ರ ಒಂಥರ ಸಂತೋಷದಿಂದ ಹತ್ತಿದ್ದು. ನನ್ ಮಗ ಇಷ್ಟೊಂದು ಸಾಧನೆ ಮಾಡಿದಾನಲ್ಲ, ಇಷ್ಟು ಜನಗಳ ಪ್ರೀತಿ ಗಳಿಸಿದ್ನಲ್ಲ, ಎಲ್ಲ ಬಂದು ತಪ್ಕೊಳ್ತಾ ಇದ್ರು, ಮಾತಾಡ್ಸ್ತಾ ಇದ್ರು, ವಿಶ್ ಮಾಡ್ತಾ ಇದ್ರು. ಆ ಸೆಲೆಬ್ರೇಷನ್ ನಿಜವಾಗಿ ನನಗೆ ಒಂದು ಸಾರ್ಥಕತೆಯನ್ನು ತಂದ್ಕೊಟ್ಟಂತ ಡೇ ಅದು. ಯಾಕಂದ್ರೆ ನಾನು ಮೋದಿಕೆರೆ ಬಂದಿಲ್ಲ ಅಂದ್ರೆ, ಮೋದಿಕೆರೆ ಅವಕಾಶದಲ್ಲಿ ಇದ್ದಲ್ಲಿ ಎಲ್ಲಿ ಸಾಧ್ಯ ಆಗ್ತಾ ಇತ್ತು? ಒಂದು ಆರ್ಡಿನರಿ ಲೈಫ್, ಆರ್ಡಿನರಿ ಜೀವನ, ಸಾಮಾನ್ಯ ವ್ಯಕ್ತಿಯ ಬದುಕ್ಬೇಕಾಗಿತ್ತು, ಸಾಮಾನ್ಯ ಮೆಂಟಾಲಿಟಿಯಲ್ಲಿ ಬದುಕ್ಬೇಕಾಗಿತ್ತು. ಟೋಟಲ್ ನನ್ನ ಪರಿವರ್ತನೆ ಆಗಿದ್ದು, ನನ್ನ ಲೈಫ್ ಅಲ್ಲಿ ಒಂದು ಬದುಕನ್ನ ಕಂಡ್ಕೊಂಡಿದ್ದು, ಇಷ್ಟಕ್ಕೆಲ್ಲ ಕಾರಣ ಆಗಿದೆ ನನ್ನ ಅಪ್ಲೈನ್ ಲೀಡರ್ಗಳನ್ನ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ನನ್ಗೆ ಆವತ್ತು ನನ್ನ ಅಪ್ಪ ಅಮ್ಮ ಹತ್ತಿದ್ದಿದ್ಯಲ್ಲ, ನಿಜವಾಗಿ ನಾನು ನೋಡಿ ನನ್ಗೆ ಆದರ್ಸ್ಕೊಳಕ್ ಆಗ್ತಾ ಇಲ್ಲ ಇತ್ತು. ಅಳಬಾರ್ದು, ಖುಷಿಯಿಂದ ಇರ್ಬೇಕಂತ ನನ್ಗೆ ಹೇಳಿದ್ರು, ನಿನ್ ನಿಜವ ಮಗ ಅಳ್ತಿದ್ದು ಖುಷಿಯಾಗಿ ಅಳ್ತಾ ಇದ್ದೀನಿ ನಾನು. ನಮ್ಮ ಅಪ್ಪ ಅಮ್ಮಗೆ ಅದೇ ತಾನೇ ನಾವು ಕೊಡ್ಬೇಕಾಗಿತ್ತು. ಆ ಖುಷಿ ಇನ್ನೇನ್ ನಾವ್ ಎಷ್ಟು ಅದ್ ನೋಡಲ್ಲ. ನಮ್ಮ ಮಗ ಇಷ್ಟು ಖುಷಿಯಲ್ಲಿದ್ದಾನೆ, ಮಗ ಇಷ್ಟೊಟ್ಟು ಸಾಧನೆ ಮಾಡ್ತಾ ಇದ್ದಾನೆ, ಎಷ್ಟು ಹ್ಯಾಪಿನೆಸ್ ಆಗಿದ್ದಾನೆ, ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಎಷ್ಟು ಮಹತ್ವ ಕಾರ್ಯ ಮಾಡ್ತಾ ಇದ್ದಾನೆ, ಜನಗಳಿಗೆ ಎಷ್ಟು ಒಳ್ಳೇದ್ ಮಾಡ್ತಾ ಇದ್ದಾನೆ ಅನ್ನೋದು ಇದೆಯಲ್ಲ, ನಿಜವಾಗಿ ಅದು ನಮ್ ಹೊರಗಡೆ ಮಾಡಕ್ ಸಾಧ್ಯನೇ ಇಲ್ಲ ಸ್ನೇಹಿತರೆ. ತುಂಬಾ ಖುಷಿ ಕೊಟ್ಟ ಡೇ ಅದು. ನಾ GVD ಸೆಲೆಬ್ರೇಷನ್ ತುಂಬಾ ಎಂಜಾಯ್ ಮಾಡಿದ್ರಿ. ಎಲ್ಲರೂ ಬಂದು ನನ್ಗೆ ಆಶೀರ್ವದಿಸಿದ್ದು, ನನ್ಗೆ ಹಾರೈಸಿದ್ದು, ತುಂಬಾ ಎಂಜಾಯ್ ಮಾಡಿದ್ವಿ. ಇಡೀ ಊರಿನವ್ರಿಗೆ ನಾನ್ ಯಾರನ್ನು ಗೊತ್ತಿಲ್ಲ, ಅದೇ ದಾರಿಯಲ್ಲಿ ಓಡಾಡ್ತಾ ಇದ್ರಿ. ಮೋದಿಕೆರೆ ಮಾಡ್ತಾ ಅಂತ ಗೊತ್ತಿದೆ ಬಿಟ್ರೆ, ಮೋದಿಕೆರೆ ಏನ್ ಸಾಧನೆ ಮಾಡಿದ್ರೆ, ಏನ್ ಬೆಳೆದಿಂದ ಯಾರಿಗೂ ಗೊತ್ತಿಲ್ಲ. ಬಟ್ ಆ ಒಂದು ಸೆಲೆಬ್ರೇಷನ್ ಇವತ್ ನಾನ್ ನೋಡುವಂತ ರೀತಿನೇ ಬೇರೆ ಆಗಿದೆ, ನನ್ ಮಾತಾಡ್ಸೋ ರೀತಿನೇ ಬೇರೆ, ನಮ್ ಫ್ಯಾಮಿಲಿಯಲ್ಲಿ ರೆಸ್ಪೆಕ್ಟ್ ಬೇರೆ ಆಗಿದೆ, ರಿಲೇಷನ್ ರೆಸ್ಪೆಕ್ಟ್ ಬೇರೆ ಆಗಿದೆ, ಅಕ್ಕಪಕ್ಕದವ್ರು ನೋಡುವಂತ ರೀತಿಗಳು ಬೇರೆ, ನೋಡುವಂತ ದೃಷ್ಟಿಕೋನ ಬೇರೆ ಆಗಿದೆ. ಎಷ್ಟು ಒಳ್ಳೆ ರೆಸ್ಪೆಕ್ಟ್, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಯಾವ್ದೊಂದು ಕಾರ್ಯಕ್ರಮ ಆಗತ್ತಂದ್ರೆ ಅಲ್ಲಿ ಚೀಫ್ ಗೆಸ್ಟ್ ಆಗಿ ಕರೀತಾರೆ. ಅದೇ ನಾವ್ ಥಿಂಕ್ ಮಾಡ್ತಿರೋದು, ಎಂತ ಒಂದು ಅದ್ಭುತವಾದ ಅವಕಾಶ ನಾವಿದ್ದೀವಿ. ಸಾಧನೆ ಮಾಡಿದ್ಮೇಲೆ ಎಂತ ನಮ್ಮನ್ನ ಸಮಾಜ ಎಷ್ಟು ರೆಸ್ಪೆಕ್ಟ್ ಕೊಡುತ್ತೆ, ನಮ್ಮನ್ನ ನೋಡೋ ರೀತಿನೇ ಬೇರೆ. ಸಾಧನೆ ಮಾಡೋ ತನಕ ಹೋರಾಟ ಇರುತ್ತೆ, ಸಾಧನೆ ಮಾಡಿದ್ಮೇಲೆ ನಾವೇನ್ ಮಾಡಿದೀವಿ ಅಂತ ನಾವು ಪ್ರಶ್ನೆ ಮಾಡ್ಕೊಡ್ತೀವಿ. ಇದಕ್ಕೆಲ್ಲ ಮೂಲ ಕಾರಣ ನನ್ನ ಅಪ್ಲೈನ್ ಸಂತೋಷ್ ಸರ್ ನೀವು ಅವಕಾಶ ಕೊಟ್ಟಿಲ್ಲ ಅಂದ್ರೆ ಈ ದಿನಕರ್ ಆರ್ಡಿನರಿ ಲೈಫ್ ನ ಲೀಡ್ ಮಾಡ್ಬೇಕಾಗಿತ್ತು, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಬದುಕ್ಬೇಕಾಗಿತ್ತು. ಮಂಜು ಸರ್, ಎಷ್ಟು ವರ್ಡ್ಸ್ ಗಳನ್ನ ಹೇಳಕ್ ಸಾಧ್ಯ ಇಲ್ಲ. ನನ್ನ ಅಪ್ಲೈನ್ ಲೀಡರ್ಗಳ ಮನೆ ಫೋಟೋ ನನ್ನ ಮನೇಲಿ ಹಾಕೊಂಡಿದೀನಿ, ನನ್ನ ಆಫೀಸಲ್ಲೂ ಹಾಕೊಂಡಿದೀನಿ. ಸಾಯೋ ತನಕ ಮರೆಯಲ್ಲ ಸರ್. ಒಬ್ಬ ಸಾಮಾನ್ಯ ವ್ಯಕ್ತಿನ, ಒಬ್ಬ ಆರ್ಡಿನರಿ ಪರ್ಸನ್, ಒಬ್ಬ ಕಡು ಬಡತನದ ವ್ಯಕ್ತಿನ ಇಷ್ಟು ಲೆವೆಲ್ಗೆ ತಗೊಂಡ್ಬಂದು ನಿಲ್ಸಿದ್ದೀರಾ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಸರ್. ತುಂಬಾ 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 ನನ್ನ ಸಂತೋಷ್ ಸರ್, ಮಂಜು ಸರ್ ಥ್ಯಾಂಕ್ಸ್ ಹೇಳಿದ್ರು. ಜೊತೆಗೆ ವಿಜಯ್ ಸರ್, ರಾಜೇಶ್ ಸರ್, ನಿಮ್ಮ ಪ್ರತಿ ಮಾತುಗಳು, ಸವಿತಾ ಮೇಡಮ್, ಮಮತಾ ಮೇಡಮ್, ಫ್ಯಾಮಿಲಿ, ಜೊತೆಗೆ ಚಂದ್ರ ಸರ್, ಶಾಲಿನಿ ಮೇಡಮ್, ಹೆಸರು ಹೇಳೋರು ತುಂಬಾ ಇದೆ, ತುಂಬಾ ಜನ ಇದ್ದಾರೆ. ನಿಜವಾಗಿ ತಪ್ಪು ತಿಳ್ಕೊಳ್ಬೇಡಿ. ನಾನು ಟೌನ್ ಅಲ್ಲಿ ತುಂಬಾ ಜನಗಳಿಂದ, ಪ್ರತಿ ಟ್ರೈನಿಂಗ್ ಮೀಟಿಂಗ್ ಇಂದ, ಪ್ರತಿಯೊಂದು ನಿಮ್ಮಿಂದ ಕಲ್ತಿದ್ದೀನಿ, ನಿಮ್ಮಿಂದ ಬೆಳೆದಿದ್ದೀನಿ, ನಿಮ್ಮಿಂದ ನಾನು ಮೋದಿಕರ ಉಳ್ಕೊಳ್ಳೋಕೆ ಸಾಧ್ಯ ಆಗಿದೆ. ತುಂಬಾ ಜನ ಹೆಸರುಗಳಿದೆ, ದಯವಿಟ್ಟು ಯಾರು ಹೆಸರು ಹೇಳಿಲ್ಲ ಅಂತ ತಪ್ಪು ತಿಳ್ಕೊಳ್ಬೇಡಿ. ನಾನು ಯಾವಾಗ್ಲೂ ನನ್ನ ಮನ್ಸಲ್ಲಿ ಇರುತ್ತೆ. ನಾನು ಇವತ್ತು ಯಾವ್ದೊಂದು ಟ್ರೈನಿಂಗ್ ಮೀಟಿಂಗ್ ಕೊಡ್ಬೇಕು, ನಾವು ಈ ಲೆವೆಲ್ ಬಂದಿದ್ರೆ ನಿಮ್ ಬಗ್ಗೆ ನಾವು ಮಾತಾಡ್ತೀವಿ, ನಮ್ಮ ಲೀಡರ್ಸ್ ಬಗ್ಗೆನೇ ನಾವು ಮಾತಾಡ್ತೀವಿ. ನೀವು ನಮ್ಮನ್ನ ಬದುಕನ್ನ ಕಟ್ಕೊಟ್ಟವರು. ರಾಜೇಶ್ ಸರ್,
ವಿಜಯ್ ಸರ್, ನೀನಾ ಮೇಡಮ್, ಫಿಲಿಪ್ ಸಿಂಗ್ ಸರ್, ಸುರೇಖಾ ಭಾರ್ಗವ್ ಮೇಡಮ್, ಈ ಮೋದಿ ಕೇರ್ನ ಹುಟ್ಟು ಹಾಕಿದಂತ ವ್ಯಕ್ತಿ, ಮೋದಿ ಕೇರ್ನ ದೇಶಕ್ಕೆ ಪರಿಚಯ ಮಾಡಿದ ವ್ಯಕ್ತಿ, ನಮ್ಮ ಆರಾಧ್ಯ ದೈವ ಸಮೀರ್ ಮೋದಿ ಸರ್. ನೀವು ನಮ್ಮ ಈ ಅವಕಾಶನ ಹುಟ್ಟ ಹಾಕಿಲ್ಲ, ನಾವ್ ಎಲ್ಲಿರ್ತಿದೀವಿ ಸರ್? ಹೇಗಿರ್ತಿದೀವಿ ನಾವು? ನಮ್ ಬದುಕು ಏನ್ ಸರ್? ನಮ್ ಲೈಫ್ ಏನು? ಬಟ್ ಇವತ್ತ ಅವಕಾಶನ ಹುಟ್ಟಾಕಿ ನಮ್ಮ ಬದುಕಿ ಒಂದು ಅರ್ಥ ಕೊಡ್ಸಿದೀರಾ, ಸಾರ್ಥಕತೆಯನ್ನು ಕೊಡ್ಸಿದೀರಾ ಸರ್. ತುಂಬಾ 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 ಥ್ಯಾಂಕ್ಸ್ ಸರ್. ನಿಜವಾಗಿ ಪದಗಳಿಂದ ವರ್ಣನೆ ಮಾಡಕ್ ಸಾಧ್ಯ ಇಲ್ಲ. ಪದಗಳಿಂದ ನಾನು ಥ್ಯಾಂಕ್ಸ್ ಹೇಳಕ್ ಸಾಧ್ಯನೇ ಇಲ್ಲ. ಕೃತಜ್ಞತೆ ಎಷ್ಟು ಹೇಳಿದ್ರು ಕಡಿಮೆ ಸರ್. ನನ್ನಿಂದ ನಾನು ಹೇಳ್ತಾ ಇದ್ದೆ ಬೆಳಗ್ಗೆ ನಮ್ಮ ಸರ್ ಹತ್ರ, ನಾನು ಏನೇ ಮಾಡಿದ್ರು 10% ಸರ್, 10 ಅಲ್ಲ 1%. ಅದೇನೇ ಕ್ರೆಡಿಟ್ ಇದ್ರು 99% ನಮ್ಮ ಅಪ್ಲೈನ್ ಲೀಡರ್ಗಳಿಂದ. ಅವ್ರು ಕೊಟ್ಟಂತ ಒಂದು ಎಜುಕೇಶನ್, ಮಾರ್ಗದರ್ಶನ, ಸಿಸ್ಟಮ್ ಇವತ್ತು ಈ ಒಂದ್ ಹಂತಕ್ಕೆ ಕನೆಕ್ಟ್ ಆಗಿದೆ. ಅದೇನೇ ಆದ್ರೂ ನನ್ನ ಕಡೆಯಿಂದ 1%, 99% ನನ್ನ ಅಪ್ಲೈನ್ ಕಡೆಯಿಂದ, ಲೀಡರ್ ಕಡೆಯಿಂದ, ಎಲ್ಲರ ಕಡೆಯಿಂದ ಕಲ್ತಿದ್ದೀನಿ, ಎಲ್ಲರ ಕಡೆಯಿಂದ ಕೆಲಸ ಮಾಡ್ತಾ ಇದೀನಿ. ಜೊತೆಗೆ ನನಗೆ ಸಪೋರ್ಟ್ ಮಾಡಿದ ನನ್ನ ಫ್ಯಾಮಿಲಿ, ನನ್ನ ಮೋದಿ ಕೇರ್ ಪಾರ್ಟ್ನರ್ಗಳು, ರಾಯಚೂರು, ಬಿಜಾಪುರ, ಯಾದಗಿರಿ, ಶಿವಮೊಗ್ಗ, ಬೆಂಗಳೂರು, ಮಂಗಳೂರು, ಗುಲ್ಬರ್ಗ, ಧಾರವಾಡ, ಅದ್ ಹೆಸರು ಹೇಳೋರು ಎಲ್ಲಾ ಡಿಸ್ಟಿಕ್ ಅಲ್ಲೂ ಇದ್ದಾರೆ. ನನ್ಗೆ ಮಿಸ್ ಆಗತ್ತೆ, ಯಾರೋ ಒಬ್ರು ಹೆಸರು ಮಿಸ್ ಆಗತ್ತೆ, ಅದಕ್ಕೆ ಹೆಸರು ಹೇಳಕ್ ಹೋಗಲ್ಲ. ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು, ಹೃತ್ಪೂರ್ವಕವಾದ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ಇಂದ, ನಿಮ್ಮ ಸಹಕಾರದಿಂದ, ನಾನು ಏನೇ ಹೇಳಿದ್ರು ಅದನ್ನ ಬೆಸ್ಟ್ ಅಂತ ತಗೊಂಡು, ನಾನು ಏನೇ ಹೇಳಿದ್ರು ನನ್ನ ಮಾತಿಗೆ ಬೆಲೆ ಕೊಟ್ಟು, ಇವತ್ತಿನ ತನಕ ನಾನು ಏನ್ ಹೇಳೋದು ಅದನ್ನ ತದ್ವಿರುದ್ಧವಾಗಿ ಮಾತಾಡದೆ ನನ್ನ ಜೊತೆ ಸಾಥ್ ಮಾಡಿದಂತ ಎಂಟರ್ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರಿಂದೂ ಕಲ್ತಿದ್ದೀನಿ, ನನ್ನ ಟೀಮ್ ಡೌನೆಸ್ ಇಂದ ಕಲ್ತಿದ್ದೀನಿ, ಅಪ್ಲೈನ್ ಇಂದ ಕಲ್ತೀನಿ, ಪ್ರತಿಯೊಬ್ಬರದ್ದು ಕಲ್ತಿದ್ದೀನಿ. ನನಗೊಂದು ಅರ್ಥ ಆಗಿದ್ದು ಮೋದಿ ಕೇರಲ್ಲಿ, ಎಲ್ಲಿ ನನ್ನ ಜರ್ನಿಯಲ್ಲಿ ಎಲ್ಲಿ ಅವಮಾನ ಆಗತ್ತೆ, ಎಲ್ಲಿ ಬೇಜಾರಾಗತ್ತೆ, ಎಲ್ಲಿ ನೋವಾಗತ್ತೆ, ಅಲ್ಲಿ ಸಕ್ಸಸ್ ಇದೆ. ನಾನು ಪ್ರತಿ ಸಲ ನಂಗೆ ಅವಮಾನ ಆದಾಗಲೂ ಆ ಕ್ಷಣಕ್ಕೆ ನಾನು ಗಟ್ಟಿ ಆಗ್ತೀನಿ. ನೆಕ್ಸ್ಟ್ ಟೈಮ್ ಅದರಿಂದ ರಿವೆಂಜ್ ಆಗಿ ನಾನು ರಿಸಲ್ಟ್ ಅನ್ನ ಪಡ್ಕೊಳ್ತೀನಿ. ಎಲ್ಲಿ ಟೀಮ್ ಬರಲ್ಲ, ಎಲ್ಲಿ ಬಿಸ್ನೆಸ್ ಬರಲ್ಲ, ಅದೇ ಏರಿಯಾದಲ್ಲಿ ಟೀಮ್ ಕಟ್ತೀನಿ ನಾನು. ಎಲ್ಲಿ ನಮ್ಮವರು ನನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ, ಅವಮಾನ ಮಾಡ್ತಾರೆ, ಗೇಲಿ ಮಾಡ್ತಾರೆ, ಅಲ್ಲಿ ನಾನು ಅದಕ್ಕೆ ಬೆಳೆದ್ ನಾನು ಅವ್ರಿಗೆ ತೋರಿಸ್ತೀನಿ. ನನ್ನ ರಿಸಲ್ಟ್ ಅಷ್ಟೇ, ನನ್ನ ಉತ್ತರ ಅಷ್ಟೇ. ನನ್ ಮಾತಾಡಿದ್ರೆ ಬರೀ ಮಾತಾಗಿರುತ್ತೆ, ಆದ್ರೆ ಕೆಲ್ಸದಲ್ಲಿ ಉತ್ತರ ಕೊಡ್ತೀನಿ. ಬಟ್ ಆಮೇಲೆ ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ, ಆಮೇಲೆ ನನ್ನ ಒಪ್ಕೊಳ್ತಾರೆ. ಅದು ನಾವು ಮಾಡ್ಬೇಕಾಗಿದೆ ಸ್ನೇಹಿತರೆ. ಅದ್ಭುತವಾದ ಅವಕಾಶ, ನಿಜವಾಗಿ ಇಡೀ ಭಾರತ ಚೇಂಜ್ ಮಾಡೋ ಅವಕಾಶ ನಾವಿದ್ದೀವಿ. ಇಡೀ ಭಾರತನೇ ಒಂದು ಆರ್ಥಿಕವಾಗಿ, ಆರೋಗ್ಯವಾಗಿ ಒಂದು ಸದೃಢ ಮಾಡೋಕೆ ಅದ್ಭುತವಾದ ಅವಕಾಶ ನಾವೆಲ್ಲ ಇದ್ದೀವಿ. ಈ ಒಂದು ಅವಕಾಶ ನಾವೆಲ್ಲರೂ ಪ್ರೀತಿ, ನನ್ನ ಮೋದಿ ಕೇರ್, ನನ್ನ ಕಂಪನಿ, ನನ್ನ ಪ್ರಾಡಕ್ಟ್, ನನ್ನ ಬದುಕು, ನನ್ನ ಜೀವನ ಅಂತ ತಗೊಳ್ಳೋಣ. ಸಾವಿರಾರು ಜನ, ಲಕ್ಷಾಂತರ ಜನ ಲೈಫ್ ಇದೆ, ಲಕ್ಷಾಂತರ ಜೀವನ ಇದೆ. ನಾವು ಬರೇ ನಮ್ ಇನ್ಕಮ್ ಅಂತ ಬಂದಿಲ್ಲ, ಲಕ್ಷಾಂತರ ಜನ ಚೇಂಜ್ ಮಾಡಕ್ ಬಂದಿದೀವಿ, ಆರೋಗ್ಯ ಕೊಡಕ್ ಬಂದಿದೀವಿ, ವಿಶ್ವಗುರು ಭಾರತ ಮಾಡಕ್ ಹೊರಟಿದೀವಿ. ಖಂಡಿತ ನಮ್ಮೆಲ್ಲರ ಆ ಒಂದು ಸೇವೆಗೆ, ಆ ಒಂದು ಕೆಲ್ಸಕ್ಕೆ ನಾವು ಪಣ ತೊಡೋಣ, ಕೈ ಜೋಡಿಸೋಣ. ಸ್ವದೇಶಿ ಚಿಂತನೆ ಮುಖಾಂತರ ಭಾರತ ನಂಬರ್ 1 ಮಾಡೋಣ. ಖಂಡಿತ ನಮ್ಮೆಲ್ಲರ ಶಕ್ತಿ ಇದೆ, ಅಗಾಧವಾದ ಶಕ್ತಿ ಇದೆ. ದೇವ್ರು ಕೊಟ್ಟಿದ್ದಾನೆ. ನಮ್ಮ ಮೋದಿ ಕೇರ್ ಪರಿಚಯ ಆಗಿದೆ ಅಂದ್ರೆ ಸುಮ್ನೆ ದೇವ್ರು ನಮ್ಗೆ ಕಳ್ಸಿಲ್ಲ. ಯಾಕಂದ್ರೆ ಎಷ್ಟು ಹೊರಗಡೆ ಇದೆ, ಅಲ್ಲಿ ಕಳ್ಸ್ಬೋದಿತ್ತು. ಬಟ್ ಮೋದಿ ಕೇರ್ ಕಳ್ಸಿದೆ ಅಂದ್ರೆ ಅದು ನಮ್ಗೆ ಇಲ್ಲಿಂದ ನಿಂದೊಂದು ಮಹತ್ವ ಕಾರ್ಯ ಆಗ್ಬೇಕಾಗಿದೆ. ಒಂದು ಲೋಕ ಕಲ್ಯಾಣಕ್ಕೋಸ್ಕರ ನಿನ್ನಿಂದ ಒಂದು ಒಳ್ಳೆ ಕಾರ್ಯ ಆಗ್ಬೇಕಾಗಿ ನಮ್ಮ ಮೋದಿ ಕೇರ್ ಪರಿಚಯ ಮಾಡಿದಾನೆ. ಅದಕ್ಕೆ ದೇವ್ರು ನಮ್ಮ ಮೋದಿ ಕೇರ್ ಪರಿಚಯ ಮಾಡಿದಾನೆ. ಅದಕ್ಕೋಸ್ಕರ ನಾವಿಲ್ಲಿ ಕೆಲಸ ಮಾಡ್ಬೇಕು, ಖಂಡಿತವಾಗಿ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ನನಗೆ ಒಂದು ವೇದಿಕೆ ಕಲ್ಪಿಸಿಕೊಟ್ಟು, ತುಂಬಾ ವರ್ಷದ ಡ್ರೀಮ್, 13 ವರ್ಷ ಜರ್ನಿಯಲ್ಲಿ ನಾನು ಸಹಿತ ನಿಮ್ ಜೊತೆ ಒಂದು ಮಾತಾಡ್ಬೇಕು, ನನ್ನ ಅಂತರದ ಒಂದಿಷ್ಟು ಮಾತುಗಳು ನಿಮ್ ಜೊತೆ ಹಂಚ್ಕೊಳ್ಬೇಕಂತ. ಮಾತನಾಡುವ ರಭಸದಲ್ಲಿ ಮಾತನಾಡುವ ಏನೋ ತಪ್ಪಿದ್ರೆ ಕ್ಷಮೆ ಇರ್ಲಿ. ಕಲ್ತಿದ್ದು ಸಾಸಿವೆಯಷ್ಟು, ಕಲಿಬೇಕಾದ್ದು ಸಾಗರದಷ್ಟು. ಇನ್ನು ಕಲಿತಾ ಇದ್ದೀನಿ, ಇನ್ನು ಅಂಬೆಗಾಲ ಇಡ್ತಾ ಇದ್ದೀನಿ. ಎಲ್ಲರಿಂದಲೂ ಕಲ್ತಿದ್ದೀನಿ. ಗಣೇಶ್ ಸರ್ ಆಗಿರ್ಬೋದು, ಸುಬ್ಬು ಸರ್ ಆಗಿರ್ಬೋದು, ಸಂತೋಷ್ ಸರ್, ಮಂಜು ಸರ್, ಎಲ್ಲರೂ ಹೆಸರು ಹೇಳಕ್ ಹೋದ್ರೆ ತುಂಬಾ ಇದೆ, ತುಂಬಾ ಅದೇ ಟೈಮ್ ತಗೊಳ್ತದೆ. ದಯವಿಟ್ಟು ಎಲ್ಲರಿಂದ ಕಲ್ತಿದ್ದೀನಿ, ಇನ್ನು ಕಲಿತಾ ಇದ್ದೀನಿ, ಇನ್ನೂ ಕಲಿತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂತ ಒಂದು ಅದ್ಭುತವಾದ ವೇದಿಕೆನ ದಿಲ್ಸೆ ಅಂತರಾಳದ ಒಂದಿಷ್ಟು ಅನುಭವನ ಹಂಚ್ಕೊಂಡಿದ್ದೀನಿ. ಅಂತ ಒಂದು ಅದ್ಭುತವಾದ ವೇದಿಕೆ ಕಲ್ಪಿಸಿಕೊಂಡ ಮಂಜುನಾಥ್, ನಿಜವಾಗಿ ನಾವ್ ಎಷ್ಟೋ ಸರಿ ನನಗೆ ಇನ್ಕಮ್ ಬರ್ದಿದ್ದಾಗ ನಾವು ಗಲಾಟೆ ಮಾಡ್ಕೊಂಡಿದೀನಿ ಮಂಜು ಸರ್ ಹತ್ರ, ಮಂಜುನಾಥ್ ಎಸ್ ಹತ್ರ. ಸರ್ ಯಾಕೆ ಇನ್ಕಮ್ ಇಷ್ಟು ಕಡಿಮೆ ಬಂತು, ಇದ್ಯಾಕೆ ಜಾಸ್ತಿ ಬಂತು, ಇದ್ಯಾಕೆ ಬಂದಿಲ್ಲ, ನಮ್ಗೆ ಯಾಕೆ ಸಪೋರ್ಟ್ ಮಾಡ್ತಿಲ್ಲ, ನಮ್ಗೆ ಯಾಕೆ ಟೈಮ್ ಕೊಟ್ಟು, ತುಂಬಾ ಸರಿ ನಾವು ಡಿಸ್ಕಷನ್ ಮಾಡಿದ್ವಿ. ಬಟ್ ಪರ್ ಸೆಕೆಂಡ್ ಅಲ್ಲಿ, ಪರ್ ಟೈಮ್ ಅಲ್ಲಿ ಸರಿ ಆಗ್ತಾ ಇದ್ವಿ. ಥ್ಯಾಂಕ್ ಯು ಮಂಜುನಾಥ್ ಎಸ್ ಸರ್. ಜೊತೆಗೆ ಭಾಸ್ಕರ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೆ ಸಹ ಥ್ಯಾಂಕ್ಸ್ ನನಗೆ, ನನ್ನ ಟೀಮಿಗೆ. ಜೊತೆಗೆ ಶ್ರೀಕಾಂತ್ ಸರ್, ಆಮೇಲೆ ಅನುರಾಧ ಮೇಡಮ್,
ನನ್ನ ಮೋದಿಕೇರ್ ಆಫೀಸ್ ಬೆಂಗಳೂರು ಟೋಟಲ್ ಸ್ಟಾಪ್ ಎಲ್ಲರಿಗೂ ನಾನು ಕೃತಜ್ಞನಾಗಿದ್ದೀನಿ. ಕೃತಜ್ಞತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಕಾಳಜಿ, ನಿಮ್ಮೆಲ್ಲರ ಒಂದು ರಿಲೇಶನ್ಶಿಪ್, ಒಂದು ಬಾಂಧವ್ಯದಿಂದ ಬೆಳೆದಿರೋದು ಉಳ್ಕೊಳ್ಳೋಕೆ ಅದೇ ಕಾರಣ. ಮೋದಿಕರಲ್ಲಿ ಒಂದು ಪ್ರೀತಿ ಇದೆ, ವಿಶ್ವಾಸ ಇದೆ, ಕೇರ್ ಇದೆ, ಕಾಳಜಿ ಇದೆ. ಏನೋ ಒಂದು ಸಿಗತ್ತೆ, ಏನೋ ಮಾಡ್ಬೋದು, ಒಂದು ಭರವಸೆ ಹುಟ್ಟಾಕಿದೆ ಮೋದಿಕರಲ್ಲಿ. ಖಂಡಿತ ಆ ಪ್ರೀತಿ ಇನ್ನೂ ಸಹ ಬಯಸ್ತೀನಿ, ಇನ್ನು ಬೆಳಿತೀನಿ. ಇನ್ನು ನನ್ನ ಟೀಮಲ್ಲಿ ಸಹ ಬೆಳೆಸ್ಬೇಕಾಗಿದೆ. ಜವಾಬ್ದಾರಿಗಳು ಜಾಸ್ತಿ ಇದೆ ಟೀಮಲ್ಲಿ. ಒಳ್ಳೆ ಇನ್ಕಮ್ ತಗೊಳ್ತಾ ಇದಾರೆ, ಕಾರ್ ತಗೊಳ್ತಾ ಇದಾರೆ, ಮನೆಗೆ ಓನರ್ ಆಗ್ತಾ ಇದಾರೆ. ಇವೆಲ್ಲವೂ ಮಾಡ್ಬೇಕಾಗಿದೆ. ಖಂಡಿತವಾಗಿ ಮಾಡ್ತೀನಿ ಮುಂದಿನದಲ್ಲಿ. ಆಲ್ರೆಡಿ ತುಂಬಾ ಜನ ತಗೊಂಡಿದ್ದಾರೆ. ಅಲ್ಲಿ ಇಷ್ಟ ಹೇಳಕ್ ಹೋದ್ರೆ ತುಂಬಾ ಟೈಮ್ ತಗೊಳುತ್ತೆ, ಸಮಯಾವಕಾಶ ತುಂಬಾ ಕಡಿಮೆ ಇದೆ. ಆಲ್ರೆಡಿ 10 o'clock ಆಯ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಯಾವಾಗಲೂ ಆಭಾರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ದಿನಕರ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಾವು ಆಕ್ಚುಲಿ ಈ ಒಂದು 45 ಮಿನಿಟ್ ಜರ್ನಿಲಿ ಒಂದು ಟ್ರಾನ್ಸ್ಫಾರ್ಮೇಶನ್, ನಿಮ್ಮ ಒಂದು ಜರ್ನಿಲಿ ಆಗಿರುವಂತ ಟ್ರಾನ್ಸ್ಫಾರ್ಮೇಶನ್ ನೀವು ಹೇಳಿದ್ರಿ. ಮೊದಲು ನಾನು ಬೇಗ ಕೋಪ ಮಾಡ್ಕೊತಾ ಇದ್ದೆ, ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊತಾ ಇದ್ದೆ ಅಂತ. ಆದ್ರೆ ನಾವಿವಾಗ ಟ್ರಾನ್ಸ್ಫಾರ್ಮೇಶನ್ ಈ ಜರ್ನಿಲಿ ಅದನ್ನು ಕೂಡ ನೋಡಿದ್ವಿ. ಸೊ ನಿಮ್ಮ ಒಂದು ಎಜುಕೇಶನ್ ಅಷ್ಟು ಸ್ಟ್ರಾಂಗ್ ಆಗಿ ಮಾಡ್ಕೊಂಡಿದ್ದಕ್ಕೆ, ನೀವು ಇಷ್ಟು ಒಂದು ತಾಳ್ಮೆ, ಕೋಪದಿಂದ ಇವಾಗ ತಾಳ್ಮೆಗೆ ಬಂದಿದ್ದೀರಾ, ಅದೇ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಶನ್. ಎಜುಕೇಶನ್ ನಿಜವಾಗ್ಲು ಇಲ್ಲಿ ಕಂಟ್ರೋಲ್ ಇದ್ದಾಗ ನಮ್ಮ ಎಂಟೈರ್ ಎಮೋಷನ್ಸ್ ಕಂಟ್ರೋಲ್ ಇರುತ್ತೆ ಅಂತ ಹೇಳೋದಕ್ಕೆ ದಿನಕರ್ ಅವರು ಒಂದು ಬೆಸ್ಟ್ ಎಕ್ಸಾಂಪಲ್. ಸೊ ಅವಾಗ್ಲೇ ನಾವಿಬ್ರು ಕೂಡ ಹೇಳಿದ್ವಿ, ಅವಾಗ ಆತರ ಇತ್ತು, ಇವಾಗ ಅವರ ಒಂದು ಟೋಟಲ್ ಅಂಡರ್ಸ್ಟ್ಯಾಂಡಿಂಗ್ ಚೇಂಜ್ ಆಗಿದೆ. ಸೊ ಇವಾಗ ಯಾವಾಗ್ಲೂ ಹೇಳ್ತೀವಿ ಕಾಯಿನ್ ನ 2 ಪಾರ್ಟ್ ನೋಡ್ಬೇಕು ಅಂತ. ಸೊ ಇದನ್ನ ಅವ್ರಿಗೆ ಎಜುಕೇಶನ್ ಅಲ್ಲಿ ಅವ್ರು ಕಲ್ಸ್ಕೊಂಡಿದ್ದಕ್ಕೆ ಈ ಒಂದು ತಾಳ್ಮೆ ಬಂದಿದೆ. ಸೊ ಅದರಿಂದ ಕಲಿಸ್ತಿರೋಂತ ಎಂಟೈರ್ ಅವರ ಅಪ್ಲೈನ್ಗೆ ನಿಜವಾಗ್ಲೂ ಥ್ಯಾಂಕ್ ಯು. ಹಾಗೇನೆ ನಿಮ್ಮ ಫ್ಯಾಮಿಲಿ ಖುಷಿ ಆಗ್ತಾ ಇದ್ದಾರೆ ಮೋದಿಕೇರ್ಗೆ, ಹಾಗೆ ಸಮೀರ್ ಸರ್ಗೆ ಇನ್ನೇನು ಬೇಕಾಗಿಲ್ಲ. ಬೇಸಿಕಲಿ ನಾವು ಅದೇ ನೋಡೋದು, ದುಡ್ಡು ಎಲ್ಲಾರು ಕೂಡ ಸಂಪಾದನೆ ಮಾಡ್ತಾರೆ, ಆದ್ರೆ ಫ್ಯಾಮಿಲಿಗೆ ಬೇಕಾಗಿರೋದನ್ನ ಒಂದು ಪ್ರೀತಿ ಇಲ್ಲ ಅಂತ ಹೇಳಿದ್ರೆ, ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡುವಂತ ಒಂದು ನೆಮ್ಮದಿ ಸಿಕ್ಕಿದೆ ಅಂತ ಹೇಳಿದ್ರೆ ಅದಕ್ಕಿಂತ ಖುಷಿ ಸಮೀರ್ ಸರ್ಗೆ ಇನ್ನೇನು ಕೂಡ ಆಗೋದಿಲ್ಲ. ಸೊ ಥ್ಯಾಂಕ್ ಯು. ಈ ಒಂದು ನಿಮ್ಮ ಒಂದು ಜರ್ನಿನ ಶೇರ್ ಮಾಡಿದಕ್ಕೆ, ಬೇಕಾದಷ್ಟು ಪಾಯಿಂಟ್ಸ್ ನ ನಮಗೂ ಕೂಡ ಶೇರ್ ಮಾಡಿದಕ್ಕೆ ಥ್ಯಾಂಕ್ ಯು. ನಿಮ್ಮ ಜರ್ನಿ ಹೇಗೆ ಕಂಟಿನ್ಯೂ ಆಗ್ಲಿ, ನಿಮ್ಮ ಟೀಮ್ ಅಲ್ಲಿ ಇದೇ ತರ ಅಚೀವ್ಮೆಂಟ್ ಕರ್ನಾಟಕ ಮಾತ್ರ ಅಲ್ಲ, ಆಲ್ ಓವರ್ ಇಂಡಿಯಾ ಕೂಡ ಬೆಳಿಲಿ. ಬರೀ ನಾರ್ತ್ ಕರ್ನಾಟಕ ಮಾತ್ರ ಅಲ್ಲ, ಇವಾಗ ನಾರ್ತ್ ಇಂಡಿಯಾ ತನಕ ಕೂಡ ಹೋಗ್ಲಿ ಅಂತ ಹೇಳಿ ನಿಮ್ಗೆ ಥ್ಯಾಂಕ್ ಯು. ಹಾಗೇನೆ ನಿಮ್ಮ ಅಪ್ಲೈನ್ಸ್ಗೂ ಕೂಡ ಥ್ಯಾಂಕ್ ಯು. ನಿಮ್ಮನ್ನ ಈ ತರ ಒಂದು ಟ್ರಾನ್ಸ್ಫಾರ್ಮ್ ಮಾಡಿ ನಿಮ್ಮ ಒಂದು ಗ್ರೋತ್ಗೆ ಸಪೋರ್ಟ್ ಮಾಡಿರುವಂತ ಎಲ್ಲಾ ಅಪ್ಲೈನ್ಸ್ಗೂ ಕೂಡ ಥ್ಯಾಂಕ್ ಯು. ಅಂಡ್ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ರಾಜಶ್ರೀ ಅವ್ರಿಗೂ ಕೂಡ ನಿಮಗೆ ಈ ಒಂದು ಟಫ್ ಸಿಚುಯೇಷನ್ ಅಲ್ಲಿ ಅವ್ರಿಗೆ ಸಾಥ್ ಕೊಟ್ಟಿದ್ದಕ್ಕೆ ರಾಜಶ್ರೀ ಮೇಡಮ್ಗೂ ಕೂಡ ಥ್ಯಾಂಕ್ ಯು. ಥ್ಯಾಂಕ್ ಯು ದಿನಕರ್ ಅವರೇ. ಮತ್ತೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ನಮ್ಮ ಎಲ್ಲಾ ಪಾರ್ಟಿಸಿಪೆಂಟ್ಸ್ಗೂ ಕೂಡ ಸೊ ನಮ್ಮ ದಿನಕರ್ ಅವರ ಜರ್ನಿ ನೋಡಿದ್ವಿ. ಸೊ ಹೇಗೆ ಉಡುಪಿ ಭಾಗದವರು ಬೆಂಗಳೂರಿಗೆ ಬಂದು ಬೆಂಗಳೂರನ್ನು ಕೂಡ ಚಿಗುರಿಸಿ, ಆಮೇಲೆ ರಾಯಚೂರು, ನಾರ್ತ್ ಕರ್ನಾಟಕ ಹೋಗಿ ಅಲ್ಲೂ ಕೂಡ ನಮ್ಮ ಬಿಸ್ನೆಸ್ ನ ಚಿಗುರಿಸಾದ್ಮೇಲೆ ಆಮೇಲೆ ನಮ್ಮ ಕೋಸ್ಟಲ್ ಬೆಲ್ಟ್ ಗೆ ಹೋಗಿ ಕೋಸ್ಟಲ್ ಬೆಲ್ಟ್ ಕೂಡ ಚಿಗುರಿಸಿ ಹೋಗ್ತಾ ಇದ್ದಾರೆ. ಸೊ ನಾಳೆ ನಮ್ಮ ಜೊತೆ ಇನ್ನೂ ಒಬ್ರು ನಾರ್ತ್ ಕರ್ನಾಟಕ, ಎಸ್ಪೆಷಲಿ ಹಾವೇರಿ ಡಿಸ್ಟ್ರಿಕ್ಟ್ ಇಂದ. ಸೊ ಹಾವೇರಿ ಒಂದು ವೆರಿ ಟಫ್ ಮಾರ್ಕೆಟ್ ಅಲ್ಲಿ ಹೇಗೆ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ ಅಂತ, ಹಾಗೇನೆ ಅವರ ಒಂದು ಜರ್ನಿಲಿ ಏನೆಲ್ಲ ಏರುಪೇರುಗಳಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಎಷ್ಟು ಕಷ್ಟದಲ್ಲಿ ಆ ಒಂದು ಬಿಸ್ನೆಸ್ ನ ಡೆವಲಪ್ ಮಾಡಿದ್ರು, ಹೇಗೆ ಅವರು ಕೂಡ ಟ್ರಾನ್ಸ್ಫರ್ ಆಗಿದ್ದಾರೆ. ಸೊ ಬಸವರಾಜ್ ಅವ್ರನ್ನು ಕೂಡ ನಾನು ನೋಡಿದ್ದೆ. ಬಸವರಾಜ್ ಅವರು ಇವಾಗ ಇರುವಂತ ಬಸವರಾಜ್ ನಿಜವಾಗ್ಲೂ ಚೇಂಜ್ ಆಗಿದ್ದಾರೆ. ಸೊ ಹೇಗೆ ಯಾವ ರೀತಿ ಆಯ್ತು ಅದನ್ನ ನಾಳೆ ನೋಡೋಣ. ಬಸವರಾಜ್ ಆಮೇಲೆ ಅವರ ವೈಫ್ ಶ್ರೇಯಾ ಅವ್ರ ಜೊತೆಗೆ ಮತ್ತೆ ಸೇಮ್ ಟೈಮ್ ಮತ್ತೆ ಕನೆಕ್ಟ್ ಮಾಡೋಣ. ಸೊ ಮತ್ತೆ 8:50 ಮೀಟ್ ಮಾಡೋಣ. ಸೊ ಟಿಲ್ ದೆನ್, ಸೊ ಇವತ್ತು ಅಮಾವಾಸ್ಯೆ ಅಂತೆ. ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂಡ್ ಮತ್ತೆ ನಾಳೆ ಒಂದು ಬ್ರೈಟ್ನೆಸ್ ಇಂದ ಮತ್ತೆ ಮೀಟ್ ಮಾಡೋಣ. ಸೊ ಅಮಾವಾಸ್ಯಲ್ಲಿ ಕೂಡ ನಮ್ಮ ದಿನಕರ್ ಅವರು ಒಂದು ಒಳ್ಳೆ ರೈಸಿಂಗ್ ಸ್ಟಾರ್ ನ ಕನೆಕ್ಟ್ ಮಾಡಿದ್ದಾರೆ. ಸೊ ಇದರಲ್ಲಿ ಈ ತರ ಒಂದು ಇದನ್ನ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ, ಅವರ ಅಪ್ಲೈನ್ಗೂ ಕೂಡ ಥ್ಯಾಂಕ್ ಯು ಹೇಳ್ತಾ ಮತ್ತೆ ನಾಳೆ ಮೀಟ್ ಮಾಡೋಣ ಸೇಮ್ ಟೈಮ್. ಟಿಲ್ ದೆನ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂಡ್ ಹ್ಯಾವ್ ಎ ಗ್ರೇಟ್ ನೈಟ್. ಮತ್ತೆ ಎಲ್ಲರಿಗೂ ಗುಡ್ ನೈಟ್. ಥ್ಯಾಂಕ್ ಯು.